ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಳೆ ತರಗತಿಯಲ್ಲಿ ಏನು ಮಾಡಿದ್ವಿ ಮಕ್ಕಳೇ? ಹಳೆ ತರಗತಿಯಲ್ಲಿ ಏನು ಮಾಡಿದ್ವಿ? ಸಂಖ್ಯೆಗಳ ಬಗ್ಗೆ ನೋಡಿದ್ವಿ. ಸಂಖ್ಯೆಗಳಲ್ಲಿ ದೊಡ್ಡ ಅಂಕಿಯ ಸಂಖ್ಯೆಗಳು, ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ, ಒಂದು 5-6 ಅಂಕಿಗಳನ್ನು ಕೊಟ್ಟಿದ್ರು. 5-6 ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆ ಹೇಗೆ ಮಾಡಬೇಕು, ಅತಿ ಚಿಕ್ಕ ಸಂಖ್ಯೆ ಹೇಗೆ ಮಾಡಬೇಕು, ಹೋಗ್ತಾ ನಾವು ಯಾವ ರೀತಿ ಮಾಡಿದ್ವಿ? ಮತ್ತೆ ಗರಿಷ್ಠ ಬೆಸ ಸಂಖ್ಯೆ, ಗರಿಷ್ಠ ಸರಿ ಸಂಖ್ಯೆ, ಕನಿಷ್ಠ ಬೆಸ ಸಂಖ್ಯೆ, ಕನಿಷ್ಠ ಸರಿ ಸಂಖ್ಯೆ, ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ವಿ. ಚಿಕ್ಕ ಸಂಖ್ಯೆ ಮಾಡಬೇಕಿದ್ರೆ ಏನು ಮಾಡಬೇಕಿತ್ತು? ಚಿಕ್ಕ ಸಂಖ್ಯೆನ ಮಾಡಬೇಕು. ಕನಿಷ್ಠ ಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತಿದ್ವಿ. ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರ್ತಾಯಿದ್ವಿ. ಹೌದು ತಾನೇ? ಕೊನೆಗೆ ಮಧ್ಯದಲ್ಲಿ ನಮಗೆಲ್ಲಾದರೂ ಚಿಕ್ಕ ಸಂಖ್ಯೆ ಮಾಡ್ಬೇಕಾದ್ರೆ ಸೊನ್ನೆ ಸ್ವಲ್ಪ ಬಂದು ನಮಗೇನಾರ ತೊಂದರೆ ಕೊಡ್ತು ಅಂದರೆ ಪಕ್ಕದ ಮನೆಗೆ ಹೆಪ್ಪಿಸ್ಕೊಳಕ್ಕೆ ಹೋಗ್ತಿದ್ವಿ. ಮೊಸರು ಹಾಕ್ಬೇಕಿತ್ತಲ್ಲ, ಹಾಗಾಗಿ ನೋಡಿ ನೆನಪಿದೆ ಅಲ್ವಾ ಕತೆ? ರೈಟ್. ಇದು ಅದರ ಮುಂದಿನ ಭಾಗ. ಮಕ್ಕಳೇ, ನೆನ್ನೆ ತರಗತಿಯಲ್ಲಿ ನಾವೇನು ಮಾಡಿದ್ವಲ್ವಾ, ಆ ತರಗತಿಯಲ್ಲಿ ನಾವು ಮೊದಲ ಭಾಗದಲ್ಲಿ ಇದನ್ನು ಮಾತಾಡಿದ್ವಿ. ಪ್ರಾಣಿಗಳಲ್ಲೂ ನಾನಾ ವಿಧಗಳಿದ್ದಾವೆ ಅಂತ. ಹೌದು ತಾನೇ? ಸಂತೆಗೆ ಹೋಗ್ತೀರಿ? ಸಂತೆ ಪ್ಯಾಟೆ ಅಂತಾರಲ್ಲ, ಹಾಟ್, ಪ್ಯಾಟೆ, ಸಂತೆ, ಬೇರೆ ಕಡೆ ಬೇರೆ ಹೆಸರಲ್ಲಿ ಕರೀತಾರೆ. ಮಾರ್ಕೆಟಿಗೆ ಹೋಗೋದು, ಅಲ್ಲಿ ಹೋದಾಗ ಥರ ನಿಮಗೆ ಹಣ್ಣುಗಳು, ತರಕಾರಿಗಳು ಸಿಗ್ತಾವೆ. ತರಕಾರಿಗಳಲ್ಲೂ ನಾನಾ ರೀತಿ ತರಕಾರಿಗಳದಾವೆ. ಹೌದಲ್ವಾ? ಅದೇ ರೀತಿ ನಮ್ಮ ಸಂಖ್ಯೆಯಲ್ಲೂ ಸಹ ಮಕ್ಕಳೇ ನಾನಾ ರೀತಿ ವೆರೈಟಿ ಸಂಖ್ಯೆಗಳಿದಾವೆ. ಅಪರಿಮಿತ ಸಂಖ್ಯೆಗಳಂತಿದ್ದಾವೆ. ಸಂಖ್ಯೆಗಳು ಎಷ್ಟಿದ್ದಾವೆ? ಅಪರಿಮಿತ. ಆದರೆ ಅದರಲ್ಲಿ ಎಷ್ಟು ಥರ ಇದ್ದಾವೆ ಅದನ್ನೂ ಸಹ ನಾವು ವಿಂಗಡಣೆ ಮಾಡಿದ್ದೀವಿ. ಎಷ್ಟು ಥರ ಸಂಖ್ಯೆಗಳಿದಾವಂತ. ಅದರಲ್ಲಿ ಇಷ್ಟು ಥರ ಸಂಖ್ಯೆಗಳು ಸದ್ಯಕ್ಕೆ ನಮ್ಮ ನವೋದಯ ಪ್ರವೇಶ ಪರೀಕ್ಷೆಗೆ ಇಷ್ಟಿದ್ದಾವೆ. ಇದಕ್ಕೂ ಮೀರಿದಾವ ಸರ್ ಸಂಖ್ಯೆಗಳು? ಇದ್ದಾವೆ. ನೀವು ದೊಡ್ಡವರಾಗ್ತಾ ದೊಡ್ಡವರಾದ್ಮೇಲೆ ಕಲಿತೀರ ಅವನ್ನೆಲ್ಲ. ಆಯಿತಾ? ಸದ್ಯಕ್ಕೆ ನಮಗಿಷ್ಟು ಸಾಕು. ಇದುವರೆಗೂ ನಾವು ಕಲ್ತಿರೋದ್ರಲ್ಲಿ ಸಮ ಸಂಖ್ಯೆಗಳನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಸಮ ಸಂಖ್ಯೆಗಳು ನೆನಪಿದೆಯಾ? ಯಾವ್ದ್ಯಾವುದು? 0, 2, 4, 6, 8, 10 ಅಪರಿಮಿತ. ಹೌದಾ? ಸಮ ಸಂಖ್ಯೆಗಳನ್ನು ಯಾರಿಗಂತಿದ್ವಿ ನಾವು? ಬಿಡಿ ಸ್ಥಾನದಲ್ಲಿ 0, 2, 4, 6, 8, 10 ಅಲ್ಲ, ಮತ್ತೆ 0 ಬರುತ್ತಲ್ಲ 10ಗೆ. 10ರಲ್ಲೂ ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ? 0 ಬರುತ್ತಿಲ್ಲ. ಸೊ 10 ಬೇಡ, ಆಲ್ರೆಡಿ 0 ಬರೆದಿದ್ದೀವಿ ನಾವು. ಸೊ ಹಾಗಾಗಿ ಸಮ ಸಂಖ್ಯೆಗಳಿಗೆ 2, 4, 6, 8, 10 ಅಥವಾ 0, 2, 4, 6, 8 ಬಿಡಿ ಸ್ಥಾನದಲ್ಲಿ ಈ ಅಂಕಿಗಳು ಬಂದ್ವಪ್ಪ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಸಮ ಸಂಖ್ಯೆಗಳಂತ ಕರಿತೀವಿ. ಬೇಸ ಸಂಖ್ಯೆನ ನೋಡಿದ್ವಿ ನಾವು. ಬೇಸ ಸಂಖ್ಯೆನ ನೋಡಿದ್ವಿ ಮಕ್ಕಳೇ. 1, 3, 5, 7, 9, 11 ಮತ್ತು ಅಪರಿಮಿತ ತನಕ ಹೋಗುತ್ತೆ. ಹೌದಾ? ಉಳಿದ ವಿಧದ ಸಂಖ್ಯೆಗಳನ್ನು ಸಹ ಇವತ್ತಿನ ತರಗತಿಯಲ್ಲಿ ನೋಡೋಣ. ಒಂದ್ಸರಿ ನೋಡ್ಕೊಂಬಿಡೋಣ ಹೆಸರು ಯಾವ ಥರ ಇದ್ದಾವೆ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ನೆನಪಿರುತ್ತಾ? ಇಷ್ಟು ನೆನಪಿರುತ್ತೆ ಎಲ್ಲರಿಗೂ? ನೆನಪಿರಲ್ಲ? ಹೋಗ್ತಾ ನೆನಪು ಮಾಡ್ಕೊತೀರಿ. ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು ಅಂತ. ನೀವು ದುಡ್ಡನ್ನು ಎಣಿಸ್ಬೇಕು, ಅಥವಾ ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ಬೇಕು, ಅಥವಾ ಎಷ್ಟು ಯಾವುದಾರ ಒಂದು ರಾಶಿ ಇರುತ್ತೆ ಅದರಲ್ಲಿ ಎಷ್ಟು ವಸ್ತುಗಳಿದಾವೆ ಅಂತ ಎಣಿಸ್ಬೇಕು. ಈ ರೀತಿ ಸಂದರ್ಭದಲ್ಲಿ ನಾವು ಎಲ್ಲಿಂದ ಶುರು ಮಾಡ್ತೀವಿ ಎಣಿಸ್ಲಿಕ್ಕೆ? ಎಲ್ಲಿಂದ ಶುರು ಮಾಡ್ತೀವಿ? 1, 2, 3, 4 ಅಂತ ಶುರು ಮಾಡ್ತೀವಿ. ಹೌದಲ್ವಾ? ಸೊ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಇದು ಎಂಥ ಒಂದು ಗಣ ಅಂದರೆ 1, 2, 3, 4 ಇದು 1ರಿಂದ ಶುರುವಾಗಿದ್ದು ಅಪರಿಮಿತ ತನಕ ಹೋಗ್ತಾ ಇರುತ್ತೆ ಮಕ್ಕಳೇ. 1ರಿಂದ ಶುರುವಾಗಿದ್ದು ಅಪರಿಮಿತ ತನಕ ಈ ಥರ ಹೋಗ್ತಾ ಇರುತ್ತೆ. ಓಕೆ? 1ರಿಂದ ಶುರುವಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ? ಕೊನೆಯೇ ಇಲ್ಲ. ಅಪರಿಮಿತ ಎಷ್ಟಾದರೂ ಎಣಿಸ್ಕೊಂತ ಹೋಗ್ಬೋದು. ಆಯಿತಾ? ಎಣಿಸ್ಲಿಕ್ಕೆ ಇದಕ್ಕೆ ಎಣಿಕೆ ಸಂಖ್ಯೆಗಳು ಅಂತಲೂ ಕರಿತೀವಿ. ಸೊ ಕನ್ನಡದಲ್ಲಿ ಇದಕ್ಕೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ಲಾಗಿ ನಾವು ಹೆಂಗೆ ಹೇಳ್ತೀವಿ? 1, 2, 3 ಅಂತ ಎಣಿಸ್ತೀವಲ್ವಾ? ರೇಸ್ ಬಿಡ್ಬೇಕಾರೆ ರೆಡಿ 1, 2, 3 ಬೇರೆಯವರೆಲ್ಲ ಹೋಗಿರ್ತಾರೆ. ಆಮೇಲೆ ನೀವು ಆ ಕಡೆ ನೋಡ್ಬಿಟ್ಟು ಆಮೇಲೆ ನೀವು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ
ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಬಾಯಲ್ಲಿ ಪೆನ್ ಹಿಡಿದ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಸುವ ಸಂಖ್ಯೆಗಳು. ಎಣಿಕೆ ಸಂಖ್ಯೆಗಳಂದರೆ ಎಣಿ ಹಾಕುವ ಸಂಖ್ಯೆಗಳಲ್ಲ, ಎಣಿಸುವ ಸಂಖ್ಯೆಗಳು. ಆಯಿತಾ? ನೆನಪಿರುತ್ತೆ ಎಲ್ಲರಿಗೂ? ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಎಲ್ಲಿಂದ ಶುರು ಆಗ್ತವೆ? ನಾವು ಎಣಿಸೋದು ಎಲ್ಲಿಂದ ಶುರು ಮಾಡ್ತೀವಿ? 1 2 3 4 5 6 ಅಂತ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ರೈಟ್. ಸ್ವಾಭಾವಿಕ ಸಂಖ್ಯೆಗಳು ನಾನು ಹೇಳಿದಾಗೆ ದುಡ್ಡು ಎಣಿಸೋಕ್ಕಾಗಿರ್ಬೋದು ಅಥವಾ ಮತ್ತೊಂದು ಯಾವುದಾದ್ರೂ ಎಣಿಸೋಕ್ಕಾಗಿರ್ಬೋದು, ಅದಕ್ಕೆಲ್ಲ ಬಳಸ್ತೀವಿ ನಾವು. ಸ್ವಾಭಾವಿಕ ಸಂಖ್ಯೆಗಳ ನಂತರ ಬರೋದು ನಮಗೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದ್ರೆ ಏನು? ಪೂರ್ಣ ಸಂಖ್ಯೆಗಳ ಅವಶ್ಯಕತೆ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ನೋಡ್ರಿ. ಈಗ ನಿಮಗೇನಾದರೂ ಎಣಿಸ್ಲಿಕ್ಕೆ ಹೇಳಿಬಿಟ್ರೆ ನಾನು, ನೀವೇನಂತ ಎಣಿಸ್ತೀರ ಮಕ್ಕಳೇ? 1 2 3 ಅಂತ ಎಣಿಸ್ತೀರ. ಸೊ ಒಂದು ವೇಳೆ ಏನೂ ಇಲ್ಲಪ್ಪ, ಈಗ ನಾನು ನಮ್ಮ ಸಾಗರ್ಗೆ ಹೇಳ್ತೇನೆ, ಸಾಗರ್ ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಎಣಿಸಪ್ಪ ಅಂತ ಹೇಳ್ತೇನೆ. ಸಾಗರ್ ಥಟ್ ಅಂತ ಎದ್ದುಬಿಟ್ಟು ಎಣಿಸ್ತಾನೆ. ಅವನಿಗೆ ಸ್ವಾಭಾವಿಕ ಸಂಖ್ಯೆಗಳು ಭಾಳ ಚೆನ್ನಾಗಿ ಬರ್ತವೆ. ಅದರ ಪ್ರಯೋಗ ಮಾಡ್ತಾನೆ. ಪ್ರಪಂಚದಲ್ಲಿ ಬರೀ ಸ್ವಾಭಾವಿಕ ಸಂಖ್ಯೆಗಳಿದಾವೆ ಅನ್ಕೊಳ್ರಿ. ಪ್ರಪಂಚದಲ್ಲಿ ಕೇವಲ ಸ್ವಾಭಾವಿಕ ಸಂಖ್ಯೆಗಳಿದಾವೆ. ಸ್ವಾಭಾವಿಕ ಸಂಖ್ಯೆಗಳನ್ನು ಬಳಸ್ಕೊಂಡು ನಾನು ಎಣಿಸಿ ಹೇಳ್ತೀನಿ ಸರ್ ಅಂತ ಸಾಗರ್ ಭಾಳ ಖುಷಿಯಿಂದ ಎದ್ದು ಹೇಳ್ತಾನೆ. ಸರ್ 1 2 3 4 5 6 7 8 9 10 ಅಂತ ಹಿಂಗೆ ಸರ್ ಒಂದು 30 ಜನ ಇದ್ದಾರೆ ಸರ್ ಕ್ಲಾಸಲ್ಲಿ ಅಂತ ಬಂದು ಹೇಳ್ತಾನೆ ಕೌಂಟ್ ಮಾಡಿಬಿಟ್ಟು. ವೆರಿ ಗುಡ್ ಸಾಗರ್, ಥ್ಯಾಂಕ್ ಯು. ಬಟ್ ಇನ್ನೊಂದು ದಿನ ಏನಾಗ್ಬಿಡುತ್ತೆ, ಕ್ಲಾಸಿಗೆ ಯಾರೂ ಬಂದಿಲ್ಲ. ಸಾಗರ್ ಏನಂತ ಹೇಳ್ಬೇಕು ಅವಾಗ? 0 ಏನೂ ಇಲ್ಲ ಅಂತಂದರೆ ಏನಂತ ಹೇಳ್ಬೇಕಾಗುತ್ತೆ? ಬಟ್ 0 ಇಲ್ಲಲ್ಲ ಸ್ವಾಭಾವಿಕ ಸಂಖ್ಯೆಯಲ್ಲಿ. ಸೊ ಆ ಕಾರಣಕ್ಕೆ ನಾವೇನು ಬಳಸಬೇಕಾಗತ್ತೆ? ಪೂರ್ಣ ಸಂಖ್ಯೆಗಳು ಸಹ ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ. ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು? 1 2 3 4 ಇದು ಹೋಗುತ್ತಪ್ಪ, ಅಪರಿಮಿತ ತನಕ ಹೋಗುತ್ತದು. ಅಪರಿಮಿತ ತನಕ ಹೋಗುತ್ತೆ. ಆದರೆ ಪೂರ್ಣ ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆ ಸೇರ್ಕೊಂಡ್ಬಿಡುತ್ತೆ. ಅದು ಯಾವ ಸಂಖ್ಯೆ? 0. ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಒಂದು 0 ಸೇರಿಬಿಟ್ರೆ ಅದು ಏನಾಗುತ್ತೆ? ನೀವು ನೋಡ್ತಿದ್ದೀರಲ್ವಾ, ಇದೆಲ್ಲ ಯಾವ ಸಂಖ್ಯೆಗಳು? ಇವು ಸ್ವಾಭಾವಿಕ ಸಂಖ್ಯೆಗಳು. ಅದ್ರ ಜೊತೆಗೆ ಒಂದು 0 ಸೇರಿಬಿಟ್ರೆ ಪೂರ್ಣ ಸಂಖ್ಯೆಗಳು ಆಗುತ್ತೆ. ಅರ್ಥ ಆಯ್ತಾ ಸಿಂಚನ? ಅರ್ಥ ಆಯ್ತಾರಪ್ಪ ಎಲ್ಲರಿಗೂ? 0 ಭಾಳ ಮುಖ್ಯ ಅಲ್ವಾ? 0 ಯಾಕೆ ಬೇಕಾಗುತ್ತೆ ನಮಗೆ? ಏನೂ ಇಲ್ಲ ಅಂತ ತೋರ್ಸೋಕ್ಕಾದ್ರೂ ಬೇಕಾಗುತ್ತೆ. ಹೌದಲ್ಲ? ರೈಟ್, ವೆರಿ ಗುಡ್. ಮತ್ತು ಒಂದು ವಿಷಯ ಗೊತ್ತಾ? 0 ಕಂಡುಹಿಡಿದಾರೆ ಯಾರು ಅಂತ? ಬ್ರಹ್ಮಗುಪ್ತ ಅಂತಲೂ ಹೇಳ್ತಾರೆ, ಆರ್ಯಭಟ ಅಂತಲೂ ಕರೀತಾರೆ. ಆರ್ಯಭಟ ಮೊದಲು ಅದರ ಒಂದು ಇದನ್ನು ಕೊಟ್ಟ ಕಾನ್ಸೆಪ್ಟು. ಬ್ರಹ್ಮಗುಪ್ತ ಅದರ ಮೇಲೆ ಹೆಚ್ಚಿನ ಕೆಲಸ ಮಾಡ್ದ ಅಂತ ಇದೆ. ಆಯಿತಾ? ಸೊ ಶೂನ್ಯದ ಬಗ್ಗೆ ಸರಿಯಾದ ವಿಶ್ಲೇಷಣೆ ನೀಡಿದವರು ಆರ್ಯಭಟ. ಮುಂದಿನ ಪ್ರಶ್ನೆ ಇಲ್ಲ ಯಾವುದೂ ಇಲ್ಲಿ. ಏನಾದರೂ ಡೌಟ್ ಇದೆಯಾ? ಗೊತ್ತಾಯ್ತಾ ನಿಮಗೆ ನಾವು ಎಷ್ಟು ವಿಷಯಗಳನ್ನು ಕಲ್ತಿದ್ದೀವಿ ಈಗ? ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಎಣಿಕೆ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಂದರೆ ಷರತ್ತು ಎಣಿಕೆ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದರೆ 0 ಸಹಿತ ಎಣಿಕೆ ಸಂಖ್ಯೆಗಳು. 0 ಜೊತೆಗೆ ಎಣಿಕೆ ಸಂಖ್ಯೆಗಳು. ಮಕ್ಕಳಿದು ಎಕ್ಸಾಮಲ್ಲಿ ಬರುತ್ತೆ. ನಾವು ಕೇಳಿಬಿಡ್ತೀವಿ, ಕೆಳಗಿನವುಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಯಾವುವು? ಕೆಳಗಿನವುಗಳಲ್ಲಿ ಪೂರ್ಣ ಸಂಖ್ಯೆಗಳು ಯಾವುವು? ಕೆಳಗಿನವುಗಳಲ್ಲಿ ಎಣಿಕೆ ಸಂಖ್ಯೆಗಳು ಯಾವುವು? ಸ್ವಾಭಾವಿಕ ಸಂಖ್ಯೆಗಳು. 0 ಇದು ಸ್ವಾಭಾವಿಕ ಸಂಖ್ಯೆಯೇ? 0 ಇದು ಸ್ವಾಭಾವಿಕ ಸಂಖ್ಯೆಯೇ? ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 0, ಹೌದಾ? ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಎಷ್ಟು? ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 0. ವೆರಿ ಗುಡ್. ಸೊ ಡೌಟ್ ಯಾವುದೂ ಇಲ್ಲ. ಸಮಸಂಖ್ಯೆಗೆ ಬರೋಣ. ಸಮಸಂಖ್ಯೆ ಇನ್ನೊಂದು ಸರಿ ನೋಡ್ಬಿಡೋಣ. ಇನ್ನೂ ಯಾರಿಗಾದರೂ ಡೌಟ್ ಇದೆ ಅನ್ನೋದಾದರೆ, ನಿಮಗೆ 1 2 3 ಬರ್ತದೆ ಅನ್ನೋದಾದರೆ ಸಾಕು. ಸಮಸಂಖ್ಯೆಗಳು ಕಂಡುಹಿಡಿಯೋದು ಭಾಳ ಸುಲಭ. 0 2 4 6 8 10 12 14 ಇದು ಹೋಗುತ್ತಪ್ಪ. ಇದು ಕೊನೆಯಲ್ಲಿ, ಇದಕ್ಕೂ ಕೊನೆಯಲ್ಲಿ. ಇದು ಅಪರಿಮಿತ ಕಣ. ಆದರೆ ಯಾವುದಾದ್ರೂ ಒಂದು ಸಂಖ್ಯೆ ಸಮಸಂಖ್ಯೆ ಅಂತ ಹೇಗೆ ಕಂಡುಹಿಡಿಬೋದು ಮಕ್ಕಳೇ? ಬಿಡಿ ಸ್ಥಾನದಲ್ಲಿ 0 2 4 6 8 10 ಬರಲ್ಲ. 0 ಇದೆಯಲ್ಲ ಅಲ್ಲಿ,
ಸೊ ಈ ಅಂಕೆಗಳು ಬಂದ್ವಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ, ಅಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಸಮ ಸಂಖ್ಯೆ ಅಂತ ಕರಿತೀವಿ. ಹೌದಾ ಗೌತಮ್? ಸಮ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೆಸ ಸಂಖ್ಯೆ, ಈ ಸಂಪೂರ್ಣ ಸಂಖ್ಯೆ ಏನಾಗ್ಬಿಡುತ್ತವಾಗ? ಯಾಕೆ ಸಮ ಸಂಖ್ಯೆ ಆಗುತ್ತೆ ಚಂದ್ರು? ಬಿಡಿ ಸ್ಥಾನದಲ್ಲಿ ನಾವು ಸಮ ಸಂಖ್ಯೆ ಹಾಕ್ಬಿಟ್ವಪ್ಪ ಅಂದರೆ, ಸಮ ಸಂಖ್ಯೆ ಬರ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 0 ಬರ್ಬೋದು, 2 ಬರ್ಬೋದು, 4 ಬರ್ಬೋದು, 6 ಬರ್ಬೋದು, 8 ಬರ್ಬೋದು. ಈ 5 ಅಂಕೆಗಳಲ್ಲಿ ಯಾವುದಾದ್ರೂ ಒಂದು ಅಂಕೆ ಬಿಡಿ ಸ್ಥಾನದಲ್ಲಿ ಬಂತಪ್ಪ ಅಂದರೆ ಆ ಪೂರ್ಣ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ? ಸಮ ಸಂಖ್ಯೆ. ಅದೇ ರೀತಿ ಮಕ್ಕಳೇ, ನಾವು ಬೆಸ ಸಂಖ್ಯೆ ಕಡೆಗೆ ಹೋದರೆ, ಬೆಸ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಈ 5 ಅಂಕೆಗಳಲ್ಲಿ ಯಾರಾದರೂ ಬಿಡಿ ಸ್ಥಾನದಲ್ಲಿ ಒಬ್ಬರು ಬಂದ್ರಪ್ಪ ಅಂದರೆ ಆ ಸಂಪೂರ್ಣ ಸಂಖ್ಯೆನ ನಾವು ಯಾವ ಸಂಖ್ಯೆ ಅಂತ ಕರಿತೇವೆ? ಬೆಸ ಸಂಖ್ಯೆ. ಸೊ ನೀವು ಸರಿ ಸಂಖ್ಯೆ ತಗೊಳ್ರಿ, ಸರಿ ಸಂಖ್ಯೆನೇ ತಗೊಳ್ರಿ. ಬಟ್ ಕೊನೆಗೊಂದು ಬೆಸ ಸಂಖ್ಯೆ ಇಟ್ಬಿಟ್ರಪ್ಪ ಅಂದರೆ, ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇತ್ತಪ್ಪ ಅಂದರೆ ಆ ಸಂಪೂರ್ಣ ಸಂಖ್ಯೆ ಏನಂತ ಕರಿತೀವಿ ಮಕ್ಕಳೇ? ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಆಯಿತಾ? ಬೆಸ ಸಂಖ್ಯೆಗಳ ಸರಣಿ ಯಾವ ಥರ ಇರುತ್ತೆ? 1, 3, 5, 7, 9, 11, 13, 15, 17, 19, ಅದು ಅಪರಿಮಿತ. 20 ಅಲ್ಲ, 21. 20 ಏನಾಗುತ್ತೆ? ಯಾಕೆ? ಬಿಡಿ ಸ್ಥಾನದಲ್ಲಿ ಆ ಕಡೆ ಇದೆ ಅಲ್ಲ, ಇದು ಬೆಸ ಸಂಖ್ಯೆ. ಬಿಡಿ ಸ್ಥಾನದಲ್ಲಿ 0 ಇದೆ, ಆ ಕಾರಣಕ್ಕೆ ಇದೇನಾಗುತ್ತೆ? ಸಮ ಸಂಖ್ಯೆ ಆಗುತ್ತೆ. ಬಿಡಿ ಸ್ಥಾನದಲ್ಲಿ ಏನಾದರೂ 1, 3, 5, 7 ಅಥವಾ 9 ಈ 5 ಅಂಕೆಗಳಲ್ಲಿ ಯಾವುದಾದ್ರೂ ಒಂದು ಅಂಕೆ ಬಂತಂದ್ರೂ ಸಾಕು. ಈ 5 ಅಂಕೆಗಳಿದಾವಲ್ಲ, ಈ 5 ಅಂಕೆಗಳಲ್ಲಿ ಒಂದು ಅಂಕೆ ಬಿಡಿ ಸ್ಥಾನದಲ್ಲಿ ಯಾವುದೇ ಬಂದರೂ ಸಹ ಅಂತಹ ಸಂಪೂರ್ಣ ಸಂಖ್ಯೆಗೆ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಈಸಿ? ಎಲ್ಲಾದ್ರೂ ಹಂಗೆ ಸರಿ ಸಂಖ್ಯೆಲೂ ಅಷ್ಟೇ ಒಂದೊಂದು ಎಗರ್ತಾ ಹೋಗ್ಬೇಕು. ಹನುಮಂತನ ಮೇಲೆ ಎಗರೋದು ಭಾಳ ಸುಲಭ, ಜಿಗಿಯೋದು ಭಾಳ ಸುಲಭ. ಒಂದು ಸಂಖ್ಯೆ ಬಿಟ್ಟು ಇನ್ನೊಂದು ಸಂಖ್ಯೆ ಜಿಗಿಬೇಕು. ಈಗ ಸ್ವಾಭಾವಿಕ ಸಂಖ್ಯೆಗಳೇ ಆಗ್ಬಿಡ್ತಾವೆ, ಇವಾಗ ತಾನೆ? ಹೌದ್ರಿ? ಇನ್ನು ಹೋಗುತ್ತದು ಮುಂದೆ. ಒಂದು ಬಿಟ್ಟೊಂದು, ಅಲ್ಲಿ ಮುಂದೆ ಹೋಗುತ್ತದು. ಇವೆಲ್ಲ ಎಂಥ ಸಂಖ್ಯೆಗಳು? ಬೆಸ ಸಂಖ್ಯೆಗಳು ಅಷ್ಟೇ. ಇದನ್ನು ಬಿಟ್ಟು ಈ ನಂಬರ್, ಇದನ್ನು ಬಿಟ್ಟು ಈ ನಂಬರ್, ಅದಿನ್ನು ಮುಂದೆ ಹೋಗುತ್ತೆ. ಇವೆಲ್ಲ ಸಮ ಸಂಖ್ಯೆಗಳು ಅಥವಾ ಸರಿ ಸಂಖ್ಯೆಗಳು ಅಷ್ಟೇ ಇರೋದು. ಕಷ್ಟ ಐತ್ರಿ? ಎಲ್ಲಪ್ಪ ಕಷ್ಟ ಇದೆಯಾ? ಇದು ಈಸಿ ಇದೆ ಅಲ್ವಾ? ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ. ಬಟ್ ಯಾವ ಸಂಖ್ಯೆ ಕೊಟ್ಟರು ನಾವು ಒಂದು ಕಡೆಯಿಂದ ಒಂದು ಬಿಟ್ಟು ಮಾಡೋಕ್ಕೆ ಬರುತ್ತಾ? ಈಗ ಈ ರೀತಿ ಕೊಟ್ಬಿಟ್ನಪ್ಪ, 358 ಅಂತ ಕೊಟ್ಟೆ. ನೀನು ಇಲ್ಲಿ 356, 357, 358 ಒಂದರಿಂದ ಬರ್ಕೊಂಬಂದ್ಬಿಟ್ಟು ಒಂದು ಬಿಟ್ಟು ಒಂದು ಅಂತ ಇಲ್ಲಿಂದ ಒಂದರಿಂದ ಬರ್ಕೊಂಬಂದ್ಬಿಟ್ಟು ಇಲ್ಲಿವರೆಗೂ ಬಂದು ಒಂದು ಬಿಟ್ಟು ಒಂದು ಅಂತ ಹೇಳ್ಬಿಟ್ಟು ಇದು ಸರಿ ಸಂಖ್ಯೆ ಅಂತ ಹೇಳೋಕ್ಕಾಗತ್ತಾ? ಎಷ್ಟು ಟೈಮ್ ಹೋಗುತ್ತದು? ಎಷ್ಟು ಸಮಯ ವ್ಯರ್ಥ ಆಗುತ್ತೆ? ಸಿಂಪಲ್ ಟ್ರಿಕ್ ಏನಿದೆ, ಇಲ್ಲಿ ಬಿಡಿ ಸ್ಥಾನ ನೋಡಬೇಕು. ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 8 ಬೆಸ ಸಂಖ್ಯೆನಾ ಸರಿ ಸಂಖ್ಯೆನಾ? ಹಾಗಾದರೆ ಸಂಪೂರ್ಣ ಸಂಖ್ಯೆ ಸರಿ ಸಂಖ್ಯೆ. ಮುಗೀತು ಅಷ್ಟೇ. ಈಸಿ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಭಾಳ ಸುಲಭ ಭಾಗ ಇದು. ಸರಿ ಸಂಖ್ಯೆ ಬೆಸ ಸಂಖ್ಯೆಗಳ ನಂತರ ನಾವು ನೋಡಬೇಕಾದ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳಂದರೆ ಯಾವುದಾದ್ರೂ ಮಗ್ಗಿಯಲ್ಲಿ ಬರುತ್ತಾ ಸಂಖ್ಯೆಗಳು ಅಂತ. ಅವಿಭಾಜ್ಯ ಸಂಖ್ಯೆಗಳಂದರೆ ಅವು ಯಾವ ಮಗ್ಗಿಯಲ್ಲೂ ಬರೋದಿಲ್ಲ ಅಂತ. ಆದರೆ ಅದಕ್ಕೂ ಮುನ್ನ ನಾವು ಭಾಜ್ಯತಾ ನಿಯಮಗಳನ್ನು ಕಲಿಬೇಕು.
ಬಾಧ್ಯತಾ ನಿಯಮಗಳನ್ನು ಕಲಿಬೇಕು. ಬಾಧ್ಯತೆ ನಿಯಮಗಳಲ್ಲಿ ಏನಿರುತ್ತಪ್ಪ ಅಂದರೆ, ನೀವು ಭಾಗಾಕಾರ ಮಾಡ್ತಿದ್ರಿ ನೆನಪಿದೆ? ಭಾಗಾಕಾರ ಮಾಡ್ತಿದ್ರಿ ನೆನಪಿದೆ? ಬಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಬರಿತಿದ್ರಿ ಇಲ್ವಾ? ಸೊ ಇಲ್ಲಿ ಬಾಜ್ಯ ಬರಿತಿದ್ರಿ, ಭಾಜಕ, ಭಾಗಲಬ್ಧ, ಶೇಷ, ಹೌದಾ? ಈ ಒಂದು ಫಾರ್ಮೆಟಲ್ಲಿ ಬರಿತಿದ್ರಿ. ಇನ್ನು ಮುಂದಿನಿಂದ ಈ ರೀತಿ ನಾವು ಬರೆಯೋದಿಲ್ಲ. ಬಹುತೇಕ ಲೆಕ್ಕಗಳಿಗೆ ಈ ರೀತಿ ನಾವು ಮಾಡೋದಿಲ್ಲ. ನೇರವಾಗಿ ಕಡ್ತ ಹೊಡಿತಾ ಹೋಗ್ತೀವಿ. ಓಕೆ, ನೇರವಾಗಿ ಕಡ್ತ ಹೊಡಿತಾ ಹೋಗ್ತೀವಿ. ಅದು ಮಾಡಬೇಕು. ಅದನ್ನು ಮಾಡೋದು ಕಲಿಬೇಕು ಅಂದರೆ ನಾವು ಬಾಧ್ಯತೆ ನಿಯಮಗಳನ್ನು ಕಲಿಬೇಕು ಮಕ್ಕಳೇ. ಬಾಧ್ಯತೆ ನಿಯಮಗಳನ್ನು ಕಲಿಬೇಕು. ಬಾಧ್ಯತೆ ನಿಯಮಗಳಲ್ಲಿ ನಾವು ಈ ಸಂಖ್ಯೆಗಳಿಗೆ ಬಾಧ್ಯತೆ ನಿಯಮಗಳನ್ನು ಕಲಿತೀವಿ. 2, 3, 4, 5, 6, 7, 8, 9, 10, 11 ಆಯಿತಾ? ಈ ಸಂಖ್ಯೆಗಳಿಗೆ ಬಾಧ್ಯತೆ ನಿಯಮಗಳನ್ನು ಕಲಿತೀವಿ ನಾವು. ಅಂದರೆ ಈ ಸಂಖ್ಯೆಗಳಿಂದ ಏನಾದರೂ ಭಾಗಾಕಾರ ಮಾಡಬೇಕು ಅಂದರೆ, ಭಾಗಾಕಾರ ಮಾಡುವ ಮುನ್ನವೇ ನಾವು ನಿರ್ಧಾರ ಮಾಡ್ತೀವಿ. ಏನಂತ? ಅದು ನಿಶ್ಶೇಷವಾಗಿ ಭಾಗಾಕಾರ ಆಗುತ್ತಾ ಇಲ್ಲ ಅಂತ. ನಿಶ್ಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತಂದರೆ ನಾವೇನು ಮಾಡ್ತೇವೆ? ಅದನ್ನು ಏನು ಮಾಡ್ತೇವೆ? ಲೆಕ್ಕ ಮಾಡಿಬಿಟ್ಟು ಕಂಡುಹಿಡಿತೀವಿ. ಅಲ್ಲ, ಕಡ್ತ ಹೊಡೆಯೋಕ್ಕೆ ಈಸಿ ಆಗುತ್ತೆ ಅವಾಗ. ಆಯಿತಾ? ಆ ನಿರ್ಧಾರಕ್ಕೆ ಬರಬೇಕು ಅಂದರೆ ಮೊದಲು ಗೊತ್ತಿರಬೇಕು ನಮಗೆ ಅದು ನಿಶ್ಶೇಷವಾಗಿ ಭಾಗವಾಗುತ್ತದೆಯೋ ಇಲ್ಲವೋ ಅಂತ. ಸರಿನಾ? ಇಲ್ಲಿ ಮಕ್ಕಳೇ ಈ ಥರ ಇದೆ. ಇಷ್ಟು ಸಂಖ್ಯೆಗಳ ಬಗ್ಗೆ ಓದ್ತೀವಿ ನಾವು. ಆದರೆ ನಾನೇನು ಮಾಡ್ತೀನಿ ಗೊತ್ತಾ? ಅರ್ಥ ಮಾಡ್ಕೊಳ್ಳಲಿಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ, ನೆನಪಿಡೋಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಇವನ್ನ ಗುಂಪುಗಳಾಗಿ ಮಾಡ್ತೀನಿ ನಾನು. ಯಾರ್ಯಾರು ಗುಂಪು ಮಾಡ್ತೀನಿ? 2, 4 ಮತ್ತು 8 ಇವರು 3 ಜನನೂ ಗುಂಪು ಮಾಡ್ತೀನಿ ನಾನು. ಒಂದು ಗುಂಪು ಮಾಡ್ತೇನೆ. 6 ಬಿಟ್ಬಿಟ್ಟೆ ನಾನು. 6 ಜಗಳ ಗಂಟೆ, ಭಾಳ ಜಗಳ ಮನೆಯಾಗೆ. ಸರ್ ನೀವು ಹೇಳ್ದಂಗೆ 2, 4, 6, 8 6 ಬರಬೇಕಿತ್ತಲ್ವ ಸರ್, 6ನೇ ಬಿಟ್ಬಿಟ್ರಿ ಸರ್. ಭಾಳ ಮನೆಯಲ್ಲಿ ಭಾಳ ಜಗಳ. ಇವರಷ್ಟು 3 ಜನ ಅಕ್ಕ ತಂಗಿಯರದಾರ. 2 ದೊಡ್ಡಕ್ಕ, 4 ಅದಕ್ಕೂ ದೊಡ್ಡಕ್ಕ, 8 6 ಮಧ್ಯದಲ್ಲಿ ಬರ್ತಾರೆ. 6 ಬಟ್ ಭಾಳ ಜಗಳ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಜಗಳಪ್ಪ ಅಂದ್ರೆ, ನೀನಿರಬೇಕು ಇಲ್ಲ ನಾನಿರಬೇಕು ಮನೆಯಲ್ಲಿ, ಅಷ್ಟು ಜಗಳ. ಇವತ್ತು ನಿರ್ಧಾರ ಆಗಿಬಿಡ್ಬೇಕು, ನಾನಿರ್ಬೇಕು ಇಲ್ಲ ನೀನಿರ್ಬೇಕು ಅಂತ. ಕೊನೆಗೆ ಏನು ನಿರ್ಧಾರ ಆಯ್ತು ಚಂದ್ರು? ಕೊನೆಗೆ ಏನು ನಿರ್ಧಾರ ಆಯ್ತು ಗೊತ್ತಾ? ಇವರು 3 ಜನ ಅದಾರ. ಇವು 3 ಜನ ಸೇರಿಬಿಟ್ಟು 6ನ್ನ ಹೊರಗೆ ಹಾಕ್ಬಿಟ್ರು. 6 ಹೊರಗೆ ಹೋಗ್ಬಿಡ್ತು. ಯಾಕೆ ಹೊರಗೆ ಹೋಯ್ತು, ಎಲ್ಲಿಗೆ ಹೋಯ್ತು ಆಮೇಲೆ ಹೇಳ್ತೇನೆ. 6 ಯಾಕೆ ಹೊರಗೆ ಹೋಯ್ತು, ಎಲ್ಲಿಗೆ ಹೋಯ್ತು ಆಮೇಲೆ ಹೇಳ್ತೇನೆ. ಬಟ್ ಈ 2, 4 ಮತ್ತು 8 ಇವರು 3 ಜನ ಸಿಸ್ಟರ್ಸ್, ಡಿವಿಸಿಬಿಲಿಟಿ ಸಿಸ್ಟರ್ಸ್, ಅಕ್ಕ ತಂಗಿಯರವರು. ಅದಾದಮೇಲೆ ಇನ್ನೂ ಮತ್ತಿಬ್ಬರು ಇದ್ದಾರೆ ಇದೇ ಥರ, 3 ಮತ್ತು 9 ಇವರು ಸಹ, ನೀವು ಬ್ರದರ್ಸ್ ಅಂತನಾರ ಕರೀರಿ, ಸಿಸ್ಟರ್ಸ್ ಅಂತನಾದರೂ ಕರೀರಿ, ಇವರು ಸಹ ಜೊತೆಗೆ ಕೂಡ್ತಾರೆ. ಇನ್ನೂ ಇಬ್ಬರು ಇದ್ದಾರೆ 5 ಮತ್ತು 10 ಇವರು ಸಹ ಬ್ರದರ್ಸ್ ಇದ್ದಂಗೆ. ಆಯಿತಾ? ಬ್ರದರ್ಸು ಸಿಸ್ಟರ್ಸ್ ಏನಾರ ಮಾಡಿರಿ. ಮತ್ತಿನ್ಯಾರಿದ್ದಾರೆ? 6 ಹೊರಗೆ ಓಡೋಗ್ಬಿಟ್ಟಿದ್ದಾರಲ್ಲ. ಬಟ್ 6 ಯಾಕೆ ಹೊರಗೆ ಹೋದ್ರಪ್ಪ ಅಂದರೆ, ಅವರಿಗೆ 3 ಇಷ್ಟ, ಅವರಿಗೆ 2 ಇಷ್ಟ, ಅವರಿಗೆ 3 ಸಹ ಇಷ್ಟ. ಅವರಿಗೆ 2 ಗುಣನೂ ಇದೆ, 3 ಗುಣನೂ ಇದೆ 6ಕ್ಕೆ. ಯಾಕಂದರೆ 2 3 ಅಲ್ವಾ 6, 2 3 ಅಲ್ವಾ 6, ಅದಕ್ಕೆ 3 2 6 ಆಯಿತು. ಗುಣಕ ಮತ್ತು ಗುಣ್ಯ ಅದಲು ಬದಲು ಮಾಡಿದ್ರೆ ಏನೂ ವ್ಯತ್ಯಾಸ ಆಗಲ್ಲ ಗುಣದ ಅರ್ಥದಲ್ಲಿ. ಅವರಿಗೆ 3 ಇಷ್ಟ, 2 ಇಷ್ಟ, ಹಾಗಾಗಿ 6 ಬೇರೆ ಕಡೆ ಇದೆ. ಅದು ಹೇಳ್ತೀನಿ, ಕತೆ ಮುಂದಾಗಿ ಹೇಳ್ತೇನೆ. ಇದು ನೆನಪಿರಲಿ ನಿಮಗಿಷ್ಟ. ಆಯಿತಾ? ಉಳಿದಾರೆ ಯಾರು? 11ರದು ಸಪ್ರೇಟಾಗಿ ಓದ್ಬೇಕು ನಾವು. 7ರದು ಓದೋಕ್ಕೆ ಹೋಗ್ಬೇಡ್ರಪ್ಪ. 7ರದು ನೀವು ಓದಿ ಮಾಡುವ ಬದಲು ನೀವು ಭಾಗಾಕಾರ ಮಾಡೇ ಬಿಡ್ತೀರಿ. ಅಷ್ಟು ಸುಲಭ ಇದೆ 7ರದು. 7ರ ಬಾಧ್ಯತೆ ನಿಯಮ ಓದೋದೇ ಬೇಡ. ಆಯಿತಾ? 7ರ ಬಾಧ್ಯತೆ ನಿಯಮ ಸುಮ್ಮನೆ ಕಾಂಪ್ಲೆಕ್ಸ್ ಮಾಡ್ಕೊತೀವಿ ನಾವು, ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊತೀವಿ. ಆಯಿತಾ? 7ರ ಬಾಧ್ಯತೆ ನಿಯಮ ಚೆಕ್ ಮಾಡೋಷ್ಟೊತ್ತಿಲ್ಲಿ ಅಷ್ಟೊತ್ತಿಗೆ ನಾವು ಲೆಕ್ಕನೇ ಮಾಡಿ ಮುಗಿಸ್ಬಿಡ್ಬೋದು 7ರ ಬಾಧ್ಯತೆಯಲ್ಲಿ. ಹಾಗಂತ ಸರ್ 7ರ ಬಾಧ್ಯತೆ ನಿಯಮ ಇಲ್ವಾ ಸರ್? 7ರ ಬಾಧ್ಯತೆ ನಿಯಮ ಇದೆಯಾ? ಇದೆ, ಭಾಳ ದೊಡ್ಡದಿದೆ. ಅಷ್ಟು ಮಾಡುವ ಹೊತ್ತಲ್ಲೇ ನಾವು ಲೆಕ್ಕನೇ ಮಾಡಿ ಮುಗಿಸ್ಬಿಡ್ಬೋದು. ಆ ಕಾರಣಕ್ಕೆ 7ರದ್ದು ಬೇಡ ಮಕ್ಕಳೇ.
ಹಾಂ, ನೋಡೋಣ. 2 ಮತ್ತು 4 ಮತ್ತು 6 ಇದ್ದಾರ, 6 ಡಿಶುಮ್ 8. 2, 4 ಮತ್ತು 8ರ ಬಾಧ್ಯತೆನೇ ಮತ್ತೊಮ್ಮೆ ನೋಡೋಣ, ಸರಿನಾ? 2, 4, 8 ಮಕ್ಕಳೇ, 2ರ ಮಗ್ಗಿಯಿಂದ ಭಾಗಾಕಾರ ಆಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರಬೇಕು. ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇರಬೇಕು. 4 ಮತ್ತು 8, 4ರ ಸ್ಥಾನದಲ್ಲಿ ನಾವು ಏನಾದರೂ 4ರಿಂದ ಬಾಧ್ಯತೆನ ಹೊಂದಬೇಕಾದ್ರೆ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು ನಿಶೇಷವಾಗಿ 4ರಿಂದ ಭಾಗಾಕಾರ ಆಗ್ತವೆ ಅನ್ನೋದಾದರೆ, 4ರ ಮಗ್ಗಿಯಲ್ಲಿ ಬರ್ತವೆ ಅನ್ನೋದಾದರೆ, 4ರ ಗುಣಕಗಳನ್ನೋದಾದರೆ ಅದು ಸಂಪೂರ್ಣವಾಗಿ 4ರ ಮಗ್ಗಿಯಿಂದ ಬಾಧ್ಯತೆನ ಹೊಂದಿದೆ ಅಂತ ಅರ್ಥ. 8ರ ಮಗ್ಗಿಯಿಂದ ಬಾಧ್ಯತೆನ ಹೊಂದಬೇಕು ಅಂದರೆ ಬಿಡಿ 10 ಮತ್ತು 100, ಬಿಡಿ 10 ಮತ್ತು 100ರ ಸ್ಥಾನ, ಬಿಡಿ 10, 100 ಈ 3 ಸ್ಥಾನಗಳಲ್ಲಿ ಇರುವ ಸಂಖ್ಯೆಗಳು, ಒಟ್ಟು 3 ಸಂಖ್ಯೆಗಳು 8ರಿಂದ ಬಾಧ್ಯತೆನ ಹೊಂದಿದವು ಅನ್ನೋದಾದರೆ ಅದು 8ರ ಮಗ್ಗಿಯಲ್ಲಿ, ಸಂಪೂರ್ಣ ಸಂಖ್ಯೆ 8ರ ಮಗ್ಗಿಯಲ್ಲಿ ಭಾಗಾಕಾರ ಆಗುತ್ತೆ. ಮೇಲ್ ನೋಟಕ್ಕೆ ಏನೂ ಅರ್ಥ ಆಗ್ತಿಲ್ಲ, ನನಗೆ ಗೊತ್ತು. ಒಂದೆರಡು ಲೆಕ್ಕ ಮಾಡಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ಇನ್ನೊಂದು ಸರಿ ಹೇಳ್ತೀನಿ ಕೇಳಿರ್ಬೇಕಾರೆ. 2ರ ಮಗ್ಗಿಯಿಂದ ಯಾವುದಾದ್ರೂ ಸಂಖ್ಯೆ ಭಾಗಾಕಾರ ಆಗುತ್ತಾ? 4ರ ಮಗ್ಗಿಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಭಾಗಾಕಾರ ಆಗುತ್ತಾ? 8ರ ಮಗ್ಗಿಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಭಾಗಾಕಾರ ಆಗುತ್ತಾ? ಭಾಗಾಕಾರ ಮಾಡದೇ ಹೇಳ್ಬೋದು, ಅದು ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಸರ್, ಶೇಷ ಏನು ಉಳಿಯೋದಿಲ್ಲ ಅಂತ ಹೇಗೆ ಹೇಳ್ಬೋದು? 2ರ ಮಗ್ಗಿಯಿಂದ ಭಾಗಾಕಾರ ಆಗ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? ಒಂದು ಸಮ ಸಂಖ್ಯೆ ಇರಬೇಕು, ಆಯಿತಾ? 4ರ ಮಗ್ಗಿಯಲ್ಲಿ ಭಾಗಾಕಾರ ಆಗಬೇಕಂದ್ರೆ ಬಿಡಿ ಮತ್ತು 10 ಈ 2 ಸ್ಥಾನದಲ್ಲಿ ಏನಿರಬೇಕು? ಸಂಖ್ಯೆಗಳು, ಈ 2 ಸಂಖ್ಯೆಗಳು ಇರ್ತಾವಲ್ಲ, ಆ ಒಂದು ಸಮ ಸಂಖ್ಯೆ ಅಂತೂ ಎಲ್ಲವಕ್ಕೂ ಇರಬೇಕು. ಸಮ ಸಂಖ್ಯೆ ಅಂತೂ ಎಲ್ಲದಕ್ಕೂ ಇರಬೇಕು. ಸಮ ಸಂಖ್ಯೆ ಅಂತೂ ಎಲ್ಲದಕ್ಕೂ ಇರಬೇಕು. 4ಕ್ಕೂ ಇರಬೇಕು, 8ಕ್ಕೂ ಇರಬೇಕು. ಆದರೆ ಈ 2 ಸಂಖ್ಯೆಗಳು, ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ 2 ಸಂಖ್ಯೆಗಳು 4ರ ಮಗ್ಗಿಯಲ್ಲಿ ಭಾಗಾಕಾರ ಆಗಬೇಕು. ಆವಾಗ ಸಂಪೂರ್ಣ ಸಂಖ್ಯೆ 4ರ ಮಗ್ಗಿಯಲ್ಲಿ ಭಾಗಾಕಾರ ಆಗುತ್ತೆ. ಓಕೆ, ಸೊ ಹಾಲೇಶ್, ಗುಡ್ ಮಾರ್ನಿಂಗ್. ಸೊ 8ರ ಮಗ್ಗಿಯಲ್ಲಿ ಭಾಗಾಕಾರ ಆಗಬೇಕಂದ್ರೆ ಬಿಡಿ 10, 100 ಈ 3 ಸಂಖ್ಯೆಗಳು, 3 ಅಂಕೆಗಳು ಸೇರಿ ಬರುವ ಸಂಖ್ಯೆ 8ರ ಬಾಧ್ಯತೆನ 8ರಿಂದ ಭಾಗಾಕಾರ ಆಗುತ್ತೆ ಅನ್ನೋದಾದರೆ ಆ ಸಂಪೂರ್ಣ ದೊಡ್ಡ ಸಂಖ್ಯೆ 8ರಿಂದ ಭಾಗಾಕಾರ ಆಗುತ್ತೆ ಅಂತ ಅರ್ಥ. ಉದಾಹರಣೆ ನೋಡೋಣ. ರೆಡಿ ಇದ್ದೀರಾ? ಇಲ್ಲೊಂದು ಸಂಖ್ಯೆ ಇದೆ, ಇದು 2ರ ಮಗ್ಗಿಯಲ್ಲಿ ಹೋಗುತ್ತಾ? ಹೇಗೆ 2, 4, 8 ಕೊನೆಯ 1 ಅಂಕೆ, ಕೊನೆಯ 2 ಅಂಕೆ, ಕೊನೆಯ 3 ಅಂಕೆ, ಹೌದಾ? ಸೊ ಇದು ಸಮ ಸಂಖ್ಯೆ 2ರ ಬಾಧ್ಯತೆನ ಹೊಂದಿದೆ. ಇದು 4ರ ಬಾಧ್ಯತೆನ ಹೊಂದಿದೆಯಾ? 4ರ ಬಾಧ್ಯತೆನ ಹೊಂದಿದೆಯಾ? ಹೇಗೆ ಹೇಳ್ತೀರಾ? ಕೊನೆಯ 2 ಅಂಕಿಗಳು 4ರಿಂದ ಭಾಗ ಆಗುತ್ತಾ? ವೆರಿ ಗುಡ್, 4ರಿಂದನೂ ಬಾಧ್ಯತೆನ ಹೊಂದಿದೆ. ಇದು 8ರ ಬಾಧ್ಯತೆನ ಹೊಂದಿದೆಯಾ? ಈ 3 ಅಂಕಿನ 8ರ ಮಗ್ಗಿಯಲ್ಲಿ ಹೋಗುತ್ತಾ? ಹೋಗುತ್ತೆ. 8 3 24 ಅಂತ ಹೋಗುತ್ತೆ, ಹೌದಲ್ವಾ? ಮಕ್ಕಳೇ, ಬಾಧ್ಯತೆಯನ್ನು ಹೊಂದಿದೆ ಅನ್ನೋದಾದರೆ ನೀವು ನಿಧಾನವಾಗಿ ಇಲ್ಲಿಂದ ನೀವು ಕಡತ ಹೊಡೆಯೋದನ್ನು ಅಭ್ಯಾಸ ಮಾಡ್ಬೋದು. ಇಲ್ಲ, ಕಡತ ಹೊಡೆಯೋದು ಆಮೇಲೆ ಮಾಡೋಣ, ಕಡತ ಹೊಡೆಯೋ ಲೆಕ್ಕಗಳನ್ನ ಆಮೇಲೆ ಮಾಡೋಣ, ಈಗಲೇ ಮಾಡೋಣ, ಶುರು ಮಾಡೋಣ, ನೋಡೋಣ. ಓಕೆ, ಸೊ ನಾನು ಇದು 2ರಿಂದನೂ ಹೋಗುತ್ತೆ, 4ರಿಂದನೂ ಹೋಗುತ್ತೆ, 8ರ ಬಾಧ್ಯತೆಯೂ ಹೊಂದಿದೆ. ಹಾಗಾದರೆ ನಾನು 3 ಅಂಕಿಗಳಿಂದ ನಾನು ಭಾಗಾಕಾರ ಮಾಡ್ಬೋದು ಮತ್ತು ಶಾರ್ಟ್ಕಟ್ಟಲ್ಲೂ ಮಾಡ್ಬೋದು, ಅಂದರೆ ಕಡತ ಹೊಡೆಯೋ ಪದ್ಧತಿಯಲ್ಲೂ ಮಾಡ್ಬೋದು. ನೋಡ್ತೀರಾ? ಚಲೋ, 2ರ ಮಗ್ಗಿಂದ ಮಾಡೋಣ. ನೀವು ಮಾಡ್ತೀರಾ ಅಂದರೆ ಒಂದೆರಡು ನೋಡ್ಕೊಳ್ರಿ, ಆಮೇಲೆ ನೀವು ಮಾಡಿರಿ. ಓಕೆ, 2ರ ಮಗ್ಗಿಂದ ಮಾಡಬೇಕು. ಮಕ್ಕಳೇ, ಇದು 2ರ ಮಗ್ಗಿಯಲ್ಲಿ ಭಾಗಾಕಾರ ಆಯ್ತು ಅಂತ ಗೊತ್ತಾಯಿತು, ನಾವು 2ರ ಮಗ್ಗಿಂದ ಭಾಗಿಸ್ತಿದ್ವಿ. ಭಾಗಾಕಾರ ಈ ಕಡತ ಹೊಡೆಯೋ ಪದ್ಧತಿಯಲ್ಲಿ ಮಕ್ಕಳೇ ಕೇಳಿ, ಈ ಕಡತ ಹೊಡೆಯೋ ಪದ್ಧತಿಯಲ್ಲಿ ಆಮೇಲೆ ಬರ್ತದೆ ಭಿನ್ನರಾಶಿ ಅಂತ ಒಂದು ಪಾಠ ಬರ್ತದೆ, ಭಾಳ ಸುಂದರವಾದ ಪಾಠ, ಅತ್ಯಂತ ಅದ್ಭುತವಾದ ಪಾಠ. ಸಂಖ್ಯೆಗಳಿಗಿಂತ ಇಷ್ಟವಾದ ಪಾಠ ಭಿನ್ನರಾಶಿ ಪಾಠ ನನಗೂ. ಸೊ ಮೇಲ್ಗಡೆ ಇರೋದಕ್ಕೆ ಅಂಗಿ ಅಂತೀವಿ, ಕೆಳಗಡೆ ಇರೋದಕ್ಕೆ ಚಡ್ಡಿ ಅಂತೀವಿ. ಅಂಗಿ ಚಡ್ಡಿ ಅಲ್ಲದು, ಅಂಶ ಛೇದ ಬರುತ್ತದು, ಮುಂದೆ ಬರುತ್ತದು. ಸದ್ಯಕ್ಕೆ ಅದ್ರ ಚರ್ಚೆ ಬೇಡ. ಸದ್ಯಕ್ಕೆ ನಾವು ಮೇಲ್ಗಡೆ ಇರೋದನ್ನು ಕೆಳಗಡೆ ಇರೋದ್ರಿಂದ ಭಾಗಿಸ್ತೀವಿ, ಅದಂತೂ ಗೊತ್ತು, ಹೌದು ತಾನೆ? ಇಲ್ಲಿ ನಾವು ಭಾಗಾಕಾರ ಮಾಡ್ಬೇಕಾದ್ರೆ ಯಾವ ಮಗ್ಗಿಯಿಂದ ಭಾಗಾಕಾರ ಮಾಡ್ಬೇಕಂತ ಮನಸ್ಸಿನಲ್ಲಿ ಅನ್ಕೊಂತೀವಲ್ಲ ಮಕ್ಕಳೇ, ಅದನ್ನು ಕೆಳಗಡೆನೂ ಭಾಗಿಸ್ಬೇಕು, ಮೇಲ್ಗಡೆನೂ ಭಾಗಿಸ್ಬೇಕು. ಏನಂತ? 2ರಿಂದ ಭಾಗಾಕಾರ ಆಗುತ್ತಂತ 2ರಿಂದ ಭಾಗಿಸ್ತಿದ್ದೀವಿ, 2ರಿಂದ ಕೆಳಗಡೆ ಇರೋದನ್ನು ಭಾಗಿಸ್ಬೇಕು. ಯಾವ ಥರ? 2 1 2 ಹಿಂಗೆ ಕಾಟ್ ಮಾಡಿಬಿಡ್ತೀವಿ. 2ರಲ್ಲಿ 2 ಹೋದರೆ 0 ತಾನೆ, 0 ಬರೀಲಿಕ್ಕೆ ಹೋಗಲ್ಲ ನಾವು, ಸರಿನಾ? 0 ಬರೀಲಿಕ್ಕೆ ಹೋಗಲ್ಲ. ಇಲ್ಲೇನಾಗುತ್ತೆ ನೋಡ್ರಿ, 2 1 2 ಕರೆಕ್ಟಾ?
2ರಲ್ಲಿ 2 ಹೋದರೆ 0, ಬರೆಯೋಕ್ಕೆ ಹೋಗೋದಿಲ್ಲ. 2 2 4, 4 4 ಹೋದರೆ 0, 0 ಇದೆ, 0 2 0 0, ಮುಗೀತು. ಉತ್ತರ ಏನು ಬಂತು? 120. 120. 2ರ ಮಗ್ಗಿಂದೇನೋ ಮಾಡಿದ್ವಿ, ಸರಿ. 4ರ ಮಗ್ಗಿಯಲ್ಲೂ ಹೋಗುತ್ತಾ? 4ರ ಮಗ್ಗಿಯಲ್ಲೂ ಹೋಗುತ್ತಾ? ಚೆಕ್ ಮಾಡೋಣ. 4ರ ಮಗ್ಗಿಂದ ಹೇಳ್ತೀನಿ ನೋಡ್ರಿ. 4 1 4, ಕೆಳಗಿಂದ ಮುಗೀತು. ಅದೇ ಮಗ್ಗಿಯಲ್ಲಿ ಹೋಗ್ಬೇಕು ಮತ್ತೆ ಮೇಲ್ಗಡೆನೂ. ಕೆಳಗಡೆ ಯಾವ ಮಗ್ಗಿಯಲ್ಲಿ ಮಾಡ್ತಿದ್ದೀರೋ, ಕೆಳಗಡೆ ಯಾವ ಮಗ್ಗಿಯಲ್ಲಿ ಭಾಗಾಕಾರ ಮಾಡಿದಿರೋ, ಮೇಲ್ಗಡೆನೂ ಸಹ ಅದೇ ಮಗ್ಗಿಯಲ್ಲಿ ಭಾಗಾಕಾರ ಮಾಡಬೇಕು. 4 6 24, 24ರಲ್ಲಿ 24 ಹೋದರೆ ಮೈಂಡಲ್ಲಿ ಮಾಡಬೇಕು, ಮನಸ್ಸಲ್ಲಿ ಮಾಡಬೇಕು. 24ರಲ್ಲಿ 24 ಹೋದರೆ 0, 4 0 0, 60. 8ರ ಮಗ್ಗಿಯಲ್ಲಿ ಹೋಗುತ್ತಾ? 8ರ ಮಗ್ಗಿಯಲ್ಲಿ ಹೋಗುತ್ತಾ ಮಕ್ಕಳೇ? ಓಕೆ, 8ರ ಮಗ್ಗಿ ಚೆಕ್ ಮಾಡೋಣ. 8 1 8, 8 3 24, 8 0 0. ಎಲ್ಲ ಮಗ್ಗಿಯಲ್ಲಿ ಹೋಯ್ತಲ್ವಾ? ಅಲ್ಲೂ ಚೆಕ್ ಮಾಡೋಣ ನೋಡಿರಿ. ಅದನ್ನು ಚೆಕ್ ಮಾಡ್ತೀನಿ ನೋಡಿರಿ. ಈಗ ನಿಮಗೆ ತೋರಿಸ್ಕೊಡ್ತೀನಿ ನಾನೀಗ. ಹಲೋ ಮಕ್ಕಳೇ, ಇಲ್ಲಿ ನೋಡಿ. ಎರಡು 4 8, ಈ ಕಡೆ ಅಂತೂ ಎಲ್ಲ ಮಗ್ಗಿಯಲ್ಲೂ ಹೋಯ್ತು, ಕರೆಕ್ಟಾ? ಇಲ್ಲಿ ಹೋಗುತ್ತಾ? 2ರ ಮಗ್ಗಿಯಲ್ಲಿ ಹೋಗುತ್ತಾ ಇದು? ಹೇಗೆ ಹೇಳ್ತೀರಾ? ಬಿಡಿ ಸ್ಥಾನದಲ್ಲಿ ಏನಿದೆ? ಬಿಡಿ ಸ್ಥಾನದಲ್ಲಿ ಏನಿದೆ? 0 ಇದೆ, ಕರೆಕ್ಟಾ? 0 ಅಂದರೆ ಹೋಗುತ್ತಲ್ವ ಅದು. ಸೊ 2ರಿಂದ ಪ್ರಯತ್ನ ಮಾಡೋಣ ಮಕ್ಕಳೇ. 2 1 2, ಓಹ್ ಕೆಳಗೂ ಮಾಡ್ಬೇಕಲ್ಲ. 2 1 2, ಮುಗೀತು. ಇಲ್ಲಿ ಏನಾಗ್ತದೆ? 2 1 2, 2 4 8, 2 0 0. ಕ್ಲಿಯರ್? ಈಸಿ ಇದೆ, ಇಷ್ಟೇ ಇರೋದು. ಇದಕ್ಕೆ ಉತ್ತರ ಏನು ಬರುತ್ತೆ? 140. 2ರಿಂದ ಆಯಿತು ಮಕ್ಕಳೇ. 4ರಿಂದನೂ ಹೋಗುತ್ತಾ? 4ರಿಂದ ಹೋಗ್ಬೇಕಂದ್ರೆ ಬಾಧ್ಯತೆ ನಿಯಮ ಏನಿದೆ? ಬಿಡಿ ಮತ್ತು 10ರ ಸ್ಥಾನ ಇವೆರಡನ್ನು ನೋಡಬೇಕು. ಇವೆರಡು 4ರ ಮಗ್ಗಿಯಲ್ಲಿ ಹೋಗುತ್ತಾ? ಎಲ್ಲಿ ಹೋಗುತ್ತೆ? ನಾವು ಇದನ್ನು ನೋಡ್ತಿಲ್ಲಪ್ಪ. ನಾನು ಈ ಥರ ಭಾಗಿಸ್ರಿ ಅಂತ ಹೇಳಲಿಲ್ಲ ನಿಮಗಿನ್ನೂ. ನಾನು ನಿಮಗಿನ್ನೂ ಈ ರೀತಿ ಭಾಗಿಸ್ರಿ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು ಇಲ್ಲಿದೆಯಲ್ಲ, ಬಿಡಿ ಮತ್ತು 10ರ ಸ್ಥಾನ ತಾನೇ ಇವೆರಡು ಹೋಗೋದು. ಇದು 1, ಇದು 3 ಹೋಗುತ್ತೆ. ಬಿಡಿ 10 100 ತನಕ ನೋಡಬೇಕು 8ರ ಮಗ್ಗಿಯಲ್ಲಿ. ಬಿಡಿ ಮತ್ತು 10ರ ಸ್ಥಾನದಲ್ಲಿರೋ ಸಂಖ್ಯೆಗಳು 4ರ ಮಗ್ಗಿಯಲ್ಲಿ ಹೋಗ್ತದಾ? ಅದನ್ನು ಕೇಳಿದ್ದ 4. ಹಾಂ 4 20 80, 4 20 80. ಯಾಕೆ 24 80 ಮಗ್ಗಿ ಬರ್ತದಲ್ವಾ? ಮಗ್ಗಿ ಅದಕ್ಕೆ ಹೇಳೋದು ಚೆನ್ನಾಗಿ ಕಲಿಬೇಕು ಅಂತ ಹೇಳೋದು ನಾವು. ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರ ಮಕ್ಕಳೇ, ಮಗ್ಗಿನ ಬಹಳ ಚೆನ್ನಾಗಿ ಕಲ್ತಿರ್ಬೇಕು ನೀವು ಸಹ. 30ರವರೆಗೆ ಮಗ್ಗಿ ಬರಬೇಕು, 30ರವರೆಗೆ ವರ್ಗ ಕಲೀರಿ, 20ರ ತನಕ ಘನ ಕಲೀರಿ. ನನಗೆ ಗೊತ್ತಿಲ್ಲ ನಿಮಗೆ ಯಾರ್ಯಾರು ಯಾವ ರೀತಿ ಮಾಹಿತಿ ಕೊಡ್ತಾರೆ. 10ರ ತನಕ ಮಗ್ಗಿ ಕಲ್ತ್ರೆ ಸಾಕು ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತ ಬರುತ್ತೆ. 10ರ ತನಕ ಮಗ್ಗಿ ಕಲ್ತರೂ ಎಲ್ಲದೂ ಬರುತ್ತೆ. ನಾವು ಇಲ್ಲಿಂದ ಬೆಂಗಳೂರು ತನಕ ಹೋಗಬೇಕು ಅಥವಾ ಇಲ್ಲಿಂದ ಬೆಳಗಾಂ ತನಕ ಹೋಗಬೇಕು ಅಂದರೆ ಬಸ್ನಲ್ಲಿ ಹೋದರೂ ಹೋಗ್ಬೋದು, ಸೈಕಲ್ನಾಗ ಹೋದರೂ ಹೋಗ್ಬೋದು, ಹೌದಿಲ್ಲ? ನಡ್ಕೊಂಡು ಹೋಗ್ಬೋದು, ವಿಮಾನದಲ್ಲೂ ಹೋಗ್ಬೋದು. ನಿಮಗೆ ವಿಮಾನದಲ್ಲಿ ಹೋಗೋ ಆಸೆ ಇದೆಯಾ, ನಡ್ಕೊಂಡು ಹೋಗೋ ಆಸೆ ಇದೆಯಾ? ನೀವು ನಿರ್ಧಾರ ಮಾಡಿ. 30ರ ತನಕ ಮಗ್ಗಿಗಳನ್ನು ಕಲ್ತ್ರೆ ನಿಮ್ಮನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ. ಯಾವ ಲೆಕ್ಕದಲ್ಲೂ ನಿಮಗೆ ತಡೆಯೋಕ್ಕಾಗೋದಿಲ್ಲ. ಭಾಳ ಫಾಸ್ಟ್ ಇರ್ತೀರಿ, ವೇಗ ಇರುತ್ತೆ, ಭಾಳ ಫಾಸ್ಟ್ ಇರ್ತೀರಿ ನೀವು. ಕೆಲವರು 10ರ ತನಕ ಸಾಕು ಮಗ್ಗಿ, 15ರ ತನಕ ಸಾಕು ಮಗ್ಗಿ ಅಂತ ನಿಮಗೆ ಮಾರ್ಗದರ್ಶನ ನೀಡಿರ್ಬೋದು. ತಪ್ಪೇನಿಲ್ಲ. ನಾನು ಹೇಳಿದಾಗೆ ನಡ್ಕೊಂಡು ಹೋಗ್ಬೋದು, ವಿಮಾನದಲ್ಲೂ ಹೋಗ್ಬೋದು. ನೀವು ಯಾವುದ್ರಲ್ಲಿ ಹೋಗ್ಲಿಕ್ಕೆ ಬಯಸ್ತೀರಿ, ನಿಮ್ಮ ಇಚ್ಛೆ ಅದು. ಎನಿವೇಸ್, ನಾವು ನೋಡ್ತಾ ಇದ್ದೀವಿ ಇಲ್ಲಿ 4ರ ಬಾಧ್ಯತೆ ನಿಯಮ. 4ರ ಬಾಧ್ಯತೆ ನಿಯಮ ಏನಿತ್ತು? ಕೊನೆಯ 2 ಅಂಕೆ 4ರ ಮಗ್ಗಿಯಲ್ಲಿ ಹೋಗುತ್ತಾ? 80 ಇದೆ. 84ರ ಮಗ್ಗಿಯಲ್ಲಿ ಬರುತ್ತಾ? ಎಲ್ಲಿ ಬರುತ್ತೆ? ಅಥವಾ 24 4 20 ಎರಡು ಒಂದೇ. 4 20 ಬರುತ್ತೆ. ಹಾಗಾದರೆ ಈ ಸಂಪೂರ್ಣ ಸಂಖ್ಯೆನೂ ಸಹ 4ರ ಮಗ್ಗಿಯಲ್ಲಿ ಹೋಗುತ್ತೆ ಮಕ್ಕಳೇ. 4 1 4, 4 7 28, 28ರಲ್ಲಿ 28 ಹೋದರೆ 0, 4 0ಗೆ 0. ರೈಟ್ ರಶಿತಾ? ಇದು 8ರ ಮಗ್ಗಿಯಲ್ಲಿ ಹೋಗುತ್ತಾ ರಶಿತಾ? ಹಾಗಾದರೆ 8ರ ಮಗ್ಗಿಯಲ್ಲಿ ಹೋಗುತ್ತಾ? ಹೋಗುತ್ತೆ. 8ರ ಮಗ್ಗಿಯಲ್ಲಿ 3 ಚೆಕ್ ಮಾಡಲೇಬೇಕಾಗತ್ತೆ. 8 1 8, ಕರೆಕ್ಟಾ? 8 3 8 3 8 3 24. 28ರಲ್ಲಿ 24 ಕಳೆದ್ರೆ 28ರಲ್ಲಿ 24 ಕಳಿಬೇಕು, ಮನಸ್ಸಲ್ಲೇ ಮಾಡಬೇಕು. ಅಕಸ್ಮಾತ್ ಬರುತ್ತಲ್ವ ಮನಸ್ಸಲ್ಲಿ ಮಾಡೋಕ್ಕೆ ಇಷ್ಟು. 28ರಲ್ಲಿ 24 ಕಳೆದ್ರೆ 4 ಉಳಿಯುತ್ತೆ, ಹೌದಾ? ಸೊ ಶೇಷ 4. ಸೊ 40. ಇದು 4ರ ಪಕ್ಕ 0 ಬಂದರೆ ಏನಾಗುತ್ತೆ? 40 ಆಗುತ್ತೆ. ರೈಟ್? ಆಕಳಿಸ್ತಿರುವ ಸ್ನೇಹ 40 ಆಗುತ್ತಲ್ವಾ? 8 5 40. ವೆರಿ ಗುಡ್.
ಸೊ ಉತ್ತರ ಏನು ಬಂತು? 35 ಬಂತು. ಮಕ್ಕಳೇ ಅರ್ಥ ಆಗ್ತಿದೆಯಾ ಇದು? ಈಸಿ ಅನಿಸ್ತದ? ಹಾಂ, ಇನ್ನೊಂದೆರಡು ಉದಾಹರಣೆಗಳನ್ನು ತಾಳೋಣ ಚಂದನ್. ಹಾಂ, 8 1 8 ಕರೆಕ್ಟಾ? 8 3 24. 28ರಲ್ಲಿ 24 ಕಳಿಬೇಕು. 4 ಸರಿನಾ? 4 ಪಕ್ಕ 0 ಬಂತಮ್ಮ. ರೈಟ್? ಏನಂತ ಓದ್ತಿದ್ರಿ? ಏನಂತ ಓದ್ತೀರಿ? ಹಾಂ, 40 ಅಂತ ಇದೆಯಲ್ವ ಅಲ್ಲಿ? ಹಾಂ, 8 5 40 ಮುಗೀತು. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಗೊತ್ತಾಯ್ತಲ್ವಾ? ಗೊತ್ತಾಗಿದೆಯಪ್ಪ ಎಲ್ಲರಿಗೂ? ಇನ್ನೊಂದ್ಸರಿ ತೋರಿಸೋಣ ಬೇಕಾರೆ. ನಿಸಾರ್ ಬಾಯಲ್ಲಿ ಬೆರಳಿಡ್ಬೇಡಪ್ಪ. ಹಾಂ, ಬೇಕಾ? ನನ್ನ 10 ಬೆರಳದಾವೆ, ಬೇಕಾ? ಬಾಯಲ್ಲಿ ಬೆರಳಿಡಬಾರ್ದು. ಹಾಂ, ಒಳ್ಳೇದಲ್ಲ. ಅಲ್ಲಿ ನೋಡ್ರಿ, ಅದರಲ್ಲಿ ಉಗುರಲ್ಲೆಲ್ಲ ಕೊಳೆ ಇರುತ್ತೆ. ನೀವು ಆಟಾಡೆಲ್ಲ ಬಂದಿರ್ತೀರಿ, ಉಗುರು ಕೆಳಗೆಲ್ಲ ಕೊಳೆ ಹೋಗಿರುತ್ತೆ. ನೀವು ಅದನ್ನು ಬಾಯಲ್ಲಿ ಇಟ್ಕೊತೀರಿ. ಆ ಕೊಳೆಯಲ್ಲಿ ಹುಳುದ ಮೊಟ್ಟೆಗಳೆಲ್ಲ ಇರ್ತವೆ, ಸೂಕ್ಷ್ಮ ಜೀವಿಗಳದೆಲ್ಲ ಮೊಟ್ಟೆ ಇರ್ತದೆ, ಬ್ಯಾಕ್ಟೀರಿಯಾ ವೈರಸ್ಗಳು ಇರ್ತವೆ, ಒಂದೊಂದ್ಸರಿ ಫಂಗಸ್ ಇರ್ತದೆ, ನಿಮಗೆ ಗೊತ್ತಾಗೋದಿಲ್ಲ. ನೀವು ಬಾಯಲ್ಲಿ ಇಟ್ಕೊತೀರ ಅದನ್ನು. ಸಣ್ಣ ಮಕ್ಕಳು ಅದೆಲ್ಲಿ ಹೋಗುತ್ತೆ? ಬಾಯಿಂದ ಹೊಟ್ಟೆಗೆ ಹೋಗುತ್ತೆ. ಸಂಜೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮತ್ತೆ ಸರ್ ಹೊಟ್ಟೆ ನೋವ್ತಿದೆ, ಎದೆ ನೋವ್ತಿದೆ ಅಂತ ಏನೇನೋ ಅನ್ಕೊಂಡು ಬರ್ತೀರಿ. ಇದೆಲ್ಲ ಎಲ್ಲಿಂದ ಬರ್ತದಂದರೆ, ನೀವು ಕಣ್ಣು ಮೂಗು ಬಾಯಿನ ಪದೇ ಪದೇ ಮುಟ್ಟಬಾರ್ದು. ಅರ್ಥ ಆಯ್ತಾ? ಕಣ್ಣು ಮೂಗು ಬಾಯಿನ ನೇರವಾಗಿ ಮುಟ್ಟಬಾರ್ದು, ತಪ್ಪದು. ಉಜ್ಜಬಾರ್ದು, ಕಣ್ಣನ್ನು ಉಜ್ಜಬಾರ್ದು, ಸುಮ್ಮನೆ ಹಾಳಾಗ್ತದೆ ಕಣ್ಣು. ಆ ಚಶ್ಮಾಗಳು ಬರ್ತವೆ, ಜಾಸ್ತಿ ಯಾರು ಉಜ್ತಾರೋ ಅವ್ರಿಗೆ ಚಶ್ಮಾ ಬಂದ್ಬಿಡುತ್ತೆ, ಒಳ್ಳೇದಲ್ಲ ಅದು. ಸರಿ, 280 8ರಿಂದ ಭಾಗಾಕಾರ ಮಾಡಬೇಕು. ರೈಟ್ ಪೃಥ್ವಿ ರೈಟ್. ಸೊ 8 1 8 8 3 24 28ರಲ್ಲಿ 4 ಹೋಯ್ತು ಅಂದರೆ ಶೇಷ 4 ಪಕ್ಕ 0 ಬಂತು. ಕರೆಕ್ಟಾ? 40 ಆಯಿತು. 8 ಮಗ್ಗಿಯಲ್ಲಿ 40 ಭಾಗಾಕಾರ ಮಾಡ್ಬೇಕು ನಾವೀಗ. 8 5 40 ಮುಗೀತ್ರಿ, ಅಷ್ಟೇ ಆನ್ಸರ್. ನೀವು ಮಾಡ್ತೀರಾ, ಇದೇ ರೀತಿನೂ ಮಾಡಿ ನೋಡ್ಬೋದು. 280 ಭಾಗಾಕಾರ 35 ಅಲ್ಲ, ಸಾರಿ 8 8 3 24 ಶೇಷ 28ರಲ್ಲಿ 24 ಹೋದರೆ 4 0 ಕೆಳಗೆ ಬರುತ್ತೆ. ಹೌದಾ? 0 ಕೆಳಗೆ ಬರುತ್ತೆ. 8 5 40 ಶೇಷ ಏನು ಬರುತ್ತೆ ಮಕ್ಕಳೇ? 0 ರೀ, ಒಂದಲ್ರಿ, ಇದೇ ಬಂತಲ್ವ ಆನ್ಸರ್. ನೀವು ನೋಡ್ತಿದ್ದೀರಾ ಇದು ಎಷ್ಟು ದೊಡ್ಡದಾಗುತ್ತೆ, ಅಲ್ಲಿ ಎಷ್ಟು ಸಣ್ಣದಾಗಿ ಹೋಗುತ್ತೆ. ಯಾವುದು ಬೇಕು ನಿಮಗೆ? ಸ್ಮಾರ್ಟ್ ಟೆಕ್ನಿಕ್, ರೈಟ್? ಹೌದಲ್ವಾ? ಈಸಿ ಇದೆಯಲ್ಲನಪ್ಪ ಅದು. ಎಲ್ಲರೂ ಹಲೋ, ಓಕೆ, ಗುಡ್ ನೈಟ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಇದನ್ನು ಚೆಕ್ ಮಾಡೋಣ, ಎಲ್ಲದಕ್ಕೂ ಚೆಕ್ ಮಾಡೋಣ ಬನ್ನಿ. 2 4 8 ಮೊದಲು 2ಕ್ಕೆ ಚೆಕ್ ಮಾಡೋಣ. 2ರಲ್ಲಿ ಹೋಗುತ್ತಾ ಇದು? 2 ಯಾಕೆ? 2 ಎಂಥ ಸಂಖ್ಯೆಗಳು? ಸಮ ಸಂಖ್ಯೆಗಳು. 2 ಮಗ್ಗಿಲು ಹೋಗುತ್ತಾ? ಹಾಗಾದ್ರೆ 2ರಿಂದ ಚೆಕ್ ಮಾಡೋಣ. ನೀವೇ ಮಾಡ್ತೀರಾ ಎಲ್ಲರೂ? ವಿಡಿಯೋ ಪಾಸ್ ಮಾಡಿ ಮಕ್ಕಳೇ, ವಿಡಿಯೋನ ನಿಲ್ಲಿಸ್ಬಿಟ್ಟು ನೀವು ಸಹ ಮಾಡಿ ನೋಡಿ. ಬಂತ? ಮಾಡಿಬಿಟ್ರೆ ಶಾಬಾಷ್. ಓ, 2ರಿಂದ ಮಾಡಿದ್ರಾ ಎಲ್ಲರೂ? ಓಕೆ. ಸಿಂಚನ 2 1 2 ಸಿಂಚನ ಗಲಾಟೆ ಮಾಡಿಬಿಡಿ ಮಕ್ಕಳೇ. ಸಿಂಚನ 2 1 2 2 1 2 ಬರ್ತದಾ? ಓಕೆ. 2 4 2 4 8 2 0 0 ಡನ್. ಈಸಿ. ಇಲ್ಲೇನಿದೆ? ಇಲ್ಲೂ ಸಹ 2ರಿಂದ ಬರುತ್ತಾ ನೋಡೋಣ. ಬರುತ್ತೆ ಅಂತ ಗೊತ್ತು ನಮಗೆ, ಅದಕ್ಕೆ ಮಾಡ್ತಿರೋದು ನಾವು. ಯಾಕಂದರೆ ಸರಿ ಸಂಖ್ಯೆ ಇದ್ದರೆ 2 ಮಗ್ಗಿಲು ಹೋಗ್ಬೇಕಲ್ವ ಷರತ್ತು? ಹೌದಲ್ವ ಷರತ್ತು? ಸರಿ ಸಂಖ್ಯೆ ಇದ್ದರೆ, ಸಮ ಸಂಖ್ಯೆ ಇದ್ದರೆ, ಸಮ ಸಂಖ್ಯೆ ಹೌದಲ್ವ ಇದು? ಹೇಗೆ ಸಮ ಸಂಖ್ಯೆ? ಇದು ಸಮ ಸಂಖ್ಯೆ ಹೇಗೆ? ಬಿಡಿ ಸ್ಥಾನದಲ್ಲಿ 0 ಇದೆ, ಆ ಕಾರಣಕ್ಕೆ ಸಂಪೂರ್ಣ ಸಂಖ್ಯೆ ಸಮ ಸಂಖ್ಯೆ. ವೆರಿ ಗುಡ್ ನಿಸಾರ್ ಅಹಮದ್, ವೆರಿ ಗುಡ್. ಸೊ 2 1 2 2 2 4 ಶೇಷ 1 ಕರೆಕ್ಟಾ? 12 ಆಯಿತು. 2 6 12 0 0 ಕ್ಲಿಯರ್. ಓಕೆ, ನೋಡಿರಿ, ಇದುವರೆಗೂ ಸ್ನೇಹ ಮಾಡ್ತಿದ್ರು ಈ ಥರ. ಈಗ ನಾವೆಲ್ಲ ಮಾಡೋದು ಕಲಿತಿದ್ದೀವಿ, ಹೌದಾ? ನಮ್ಮ ಕ್ಯಾಲ್ಕುಲೇಷನ್ನು ಫಾಸ್ಟ್ ಆಗ್ತದೆ ಹೋಗ್ತಾ. ಎಲ್ಲರಿಗೂ ಬರ್ಬೇಕು ಮಕ್ಕಳೇ, ಇದು ಎಲ್ಲರೂ ತಿಳ್ಕೊಂಬಿಡ್ರಿ. ನೋಡಿ, ನೀವು ದೊಡ್ಡ ಉದ್ದನೇ ಭಾಗಾಕಾರ ಮಾಡ್ತಿರಲ್ಲ, ಉದ್ದವಾಗಿ, ಅದು ಮಾಡೋದೇನು ತಪ್ಪೇನಲ್ಲ, ಅದು ಸರಿಯಾದ ಉತ್ತರ ಕೊಡುತ್ತೆ. ಆ ಪದ್ಧತಿ ಯಾವ ರೀತಿಯೂ ತಪ್ಪಿಲ್ಲ, ಸರಿಯಾದ ಪದ್ಧತಿ. ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿರೋ ಪದ್ಧತಿ ಕರೆಕ್ಟ್ ಇದೆ. ಆದರೆ ಅದರಲ್ಲಿ ಸಮಯ ಉಳಿಯಲ್ಲ ಮಕ್ಕಳೇ, ತಪ್ಪು ಮಾಡೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಸಮಯ ಭಾಳ ಕಡಿಮೆ, ಅದರದ್ದು ಭಾಳ ಹೆಚ್ಚು ತಾಳುತ್ತೆ.
ಆಯಿತಾ. ನಮಗೆ ಒಂದು ಪ್ರಶ್ನೆಗೆ ಸಮಯ ಭಾಳ ಕಡಿಮೆ ಇರುತ್ತೆ, ಆ ಕಾರಣಕ್ಕೆ ಈ ಪದ್ಧತಿ ನಾವು ಅನುಸರಿಸ್ತೀವಿ. ಹಾಂ, ನೋಡಿ ಮುಂದೆ ಇದು 2ರಿಂದಂತೂ ನಾವು ಚೆಕ್ ಮಾಡಿಬಿಟ್ವಿ. 4ರಿಂದ ಚೆಕ್ ಮಾಡಿ ನೋಡ್ರಿ. 2ರಿಂದ 2ಕ್ಕೂ ಬಂತು. 4ರಿಂದ ಬರುತ್ತಾ? 4ರಿಂದ ಒಂದು ನಿಮಿಷ ಮಕ್ಕಳೇ, ಅಯ್ಯೋ ಚೆಕ್ ಮಾಡಿರಿ ಅಂದ ತಕ್ಷಣ 4 ಬರೆದ್ಬಿಟ್ಟು ನೀವು ಭಾಗಾಕಾರ ಶುರು ಮಾಡಿಬಿಟ್ರಾ? ಭಾಗಾಕಾರ ಯಾರು ಶುರು ಮಾಡಿದ್ದೀರಾ? ಕೈ ಎತ್ತಿರಿ. ಹಾಂ, ಭಾಗಾಕಾರ ಯಾರು ಶುರು ಮಾಡಿಬಿಟ್ರಿ? ಬಾಧ್ಯತೆ ನಿಯಮ ಮೊದಲು ಪರಿಶೀಲಿಸಿ. 4ರ ಬಾಧ್ಯತೆ ನಿಯಮ ಏನಿದೆ? ಕೊನೆಯ 2 ಅಂಕಿಗಳು 4ರಿಂದ ನಿಶ್ಶೇಷವಾಗಿ ಭಾಗಾಕಾರ ಆಗುವ ಸಂಖ್ಯೆಗಳಿರಬೇಕು. ಕೊನೆಯ 2 ಅಂಕಿ ಯಾರಿದ್ದಾರೆ? 8 ಮತ್ತು 0, 80. 80 4ರ ಮಧ್ಯೆಯಲ್ಲಿ. ಹಾಗಾದರೆ ಇದ್ರ ಬಾಧ್ಯತೆ ನಿಯಮ ಒಂದಿದೆ. ಇಲ್ಲೇನಿದೆ? ಕೊನೆ 2 ಅಂಕಿ ಏನಿದ್ದಾವೆ? 20. 4ರ ಮಧ್ಯೆಯಲ್ಲಿ. ನೀವು ನನಗೆ ಹೇಳ್ರಿ, ಇದಕ್ಕೆ ಮಗ್ಗಿ ಬರ್ಬೇಕಾ ಬರಬಾರ್ದ? ಮಗ್ಗಿ ಮಧ್ಯೆ ಬರ್ಬೇಕಾ ಬರಬಾರ್ದ? ನನ್ನ ಮಗ್ಗಿ ಕಲಿಯಕ್ಕೆ ಹೇಳಿದ್ರೆ ಮತ್ತೆ ಸರ್ ನನಗೆ ಮಧ್ಯೆ ಬರೋಲ್ಲ, ಮೇಲಿಂದ ಕೆಳಗೆ ಬರ್ತಾವಂತ ಹೇಳ್ತೀರಿ. ನೀವು ಹೇಳ್ರಿ, ಮೇಲಿಂದ ಕೆಳಗೆ ಬರೋರು ಯಾರ್ಯಾರು ಇದ್ದೀರಿ ಮಗ್ಗಿ? ಹಾಂ, ಮಧ್ಯೆ ಯಾರ್ಯಾರು ಬರದೇ ಇರೋದಿರಿ ಮಗ್ಗಿ? ನೀವು ಈ ಲೆಕ್ಕಗಳನ್ನು ಭಾಳ ಸುಲಭವಾಗಿ ಮಾಡ್ಬೋದಾ? ಮಾಡೋಕ್ಕಾಗುತ್ತಾ? ಇದು 20 4ರ ಮಗ್ಗಿಗೆ ಬರುತ್ತಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಪೂರ್ತಿ. ಮಕ್ಕಳೇ, ಮಗ್ಗಿನ ಭಾಳ ಚೆನ್ನಾಗಿ ಕಲ್ತಿರ್ಬೇಕು. ಮುಂಬರುವ ಎಲ್ಲ ಪಾಠಗಳಿಗೂ ಮಗ್ಗಿ ಬೇಕು. ನೀವು ಮಗ್ಗಿ ಕಲ್ತು ಬರ್ರಿ, ನಾನು ನಿಮಗೆ ಗಣಿತ ಭಾಳ ಚೆನ್ನಾಗಿ ಹೇಳ್ಕೊಡ್ತೇನೆ. ಅಲ್ಲಪ್ಪ, ನಿಮಗೆ ಇಂಗ್ಲೀಷ್ನ ಬರೀಬೇಕು ಅಂದರೆ ಇಂಗ್ಲೀಷ್ ಅಕ್ಷರಗಳು ಬರ್ಬೇಕಾ? ABCD ಬರ್ಬೇಕಾ? ABCDನೇ ಬರಲ್ಲ ಅಂದಮೇಲೆ ಇಂಗ್ಲೀಷ್ ಅಕ್ಷರ ಹೇಗೆ ಬರಿತೀರಿ? ಹಾಂ, ABCDನೇ ಬರಲ್ಲ ಅಂದಮೇಲೆ ಇಂಗ್ಲೀಷ್ ಅಕ್ಷರ ಹೇಗೆ ಬರಿತೀರಾ? ಹಲೋ, ಮಗ್ಗಿ ಬರಲ್ಲ ಅಂದಮೇಲೆ ಗಣಿತ ಹೇಗೆ ಕಲಿತೀರಾ? ಹಂಗಂತ ಮಗ್ಗಿ ಇಲ್ದಂಗೆ ಗಣಿತ ಕಲಿಯೋಕ್ಕಾಗಲ್ಲ ಅಂತಲ್ಲ, ಕಲಿಬೋದು. ಭಾಳ ನಿಧಾನ ಆಗ್ತದೆ, ಫಾಸ್ಟ್ ಬರೋಕ್ಕಾಗಲ್ಲ. ನಾವು ಯಾರಾದರೂ ಒಬ್ಬರು ಚೆನ್ನಾಗಿ ಮಗ್ಗಿ ಕಲ್ತಿರೋ 10 ಲೆಕ್ಕ ಮಾಡಿರ್ತಾರೆ, ನೀವು ಇನ್ನೂ ಒಂದೇ ಲೆಕ್ಕದಾಗ ಕುಂತಿರ್ತೀರಿ. ಅಷ್ಟು ನಿಧಾನ ಆಗ್ತದೆ. ಸೊ ದಯಮಾಡಿ ಎಲ್ಲರೂ ಮಗ್ಗಿಗಳನ್ನು ಕಲ್ತ್ಕೊಳ್ಳಿ. 4ರ ಬಾಧ್ಯತೆನ ಇದೂ ಸಹ ಹೊಂದಿದೆ. ಯಾಕಂದರೆ ಕೊನೆಯ 2 ಅಂಕಿ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಅಂಕಿಗಳು 4ರ ಬಾಧ್ಯತೆನ ಹೊಂದಿದೆ. 4ರ ಗುಣಕಗಳಾಗಿದ್ದಾವೆ. 4 5 20. ನೋಡಿ ಏನಾಗ್ತದೆ? 4 1 4. ನೋಡಿರಿ, ಕೆಳಗಡೆ ಇರುವ ಅಂಕಿನೂ ಸಹ 4ರಿಂದ ಭಾಗಿಸ್ತೀನಿ ನಾನು. 4 1 4. ರೈಟ್. 4 1 ಇಲ್ಲೂ ಸಹ 4 1 4. ಸರಿನಪ್ಪ ಸುಭಾಷ್? 4 1 4. 4 2 8. ಕರೆಕ್ಟ್ ಏನಪ್ಪ ತೇಜಸ್? 4 2 8. 0ಗೆ ಏನು ಮಾಡ್ತೀನಿ? 4 0 0. ಸರಿ ತೇಜಸ್, ಕರೆಕ್ಟ್ ಇದೆಯಾ? ಅಜಯ್, ಥ್ಯಾಂಕ್ ಯು. ಸೂತ್ರ ಏನಾಯಿತು ತೇಜಸ್ ಅದಕ್ಕೆ? ವೆರಿ ಗುಡ್ 120. ಫ್ಯಾಂಟಾಸ್ಟಿಕ್. ಸೊ ಚಂದನ್, ಇಲ್ಲೇನು ಮಾಡ್ತೀನಿ ಚಂದನ್? ನಾನು 4 1 4. ಹೌದೇನಪ್ಪ? ಕೆಳಗಂತೂ ಮಾಡಿಬಿಟ್ಟೆ. ಕೆಳಗೂ ಮಾಡಬೇಕು, ಮೇಲೂ ಮಾಡಬೇಕು. ಒಂದೇ ಮಗ್ಗಿಯಲ್ಲಿ ಕೆಳಗೆ 4ರ ಮಗ್ಗಿಯಲ್ಲಿ 4 1 4 ಅಂದ್ಬಿಟ್ಟೆ. ಮೇಲ್ಗಡೆ 4 1 4. ಶೇಷ 1. ಏನಾಯ್ತಿದ್ದು? 12 ಆಯಿತು. 4 3 12. ಕರೆಕ್ಟಾ? 0ಗೆ 4 0 0. ಮುಗೀತಾ? ಟಡಾ, ಮುಗೀತಲ್ಲ ಮಕ್ಕಳೇ? ವೆರಿ ಗುಡ್. 8ರ ಮಗ್ಗಿ ಪರಿಶೀಲಿಸೋಣ. ರೆಡಿ ಇದ್ದೀರಾ? ಚಾಲು. ಮತ್ತೆ ನೀವು ಸಪ್ರೇಟಾಗಿ ಬರ್ಕೊಬಹುದು. ಹಾಂ, ಕಚ್ಚಾ ಕೆಲಸದಲ್ಲೇ ಮಾಡಿರಿ, ಸಪ್ರೇಟಾಗಿ ಮಾಡಿರಿ ಇದನ್ನು. ಇದು 8ರ ಮಗ್ಗಿಯಲ್ಲಿ ಹೋಗುತ್ತಾ? ನೋಡಿ, 8ರ ಮಗ್ಗಿಯಲ್ಲಿ ಬೇರೆ ದಾರಿ ಇಲ್ಲ ಮಕ್ಕಳೇ. 8ರ ಮಗ್ಗಿಯಲ್ಲಿ ಮಾಡಬೇಕು ಅಂದರೆ ಆ ಸಂಪೂರ್ಣ ಲೆಕ್ಕನ ನಾವು ಮಾಡಲೇಬೇಕು. ಅಂದರೆ 3 ಅಂಕಿ ನೋಡಬೇಕು. ಇನ್ನೂ 5 7 ಈ ಥರ ಇತ್ತಂದರೆ ಈ ಸಂಪೂರ್ಣ ಅಂಕಿ 8ರ ಮಗ್ಗಿಯಲ್ಲಿ ಹೋಗುತ್ತಾ ಅಂತ ಚೆಕ್ ಮಾಡಬೇಕಂತ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು ಅಂತ ತಿಳ್ಕೊಳ್ರಿ, ಆಯಿತಾ? ಆಗ 3 ಅಂಕಿಗಳನ್ನು ಮಾತ್ರ ಮಾಡಬೇಕಿತ್ತು ನಾವು. 3 ಅಂಕಿಗಳು 8ರ ಮಗ್ಗಿಯಲ್ಲಿ ಹೋಗುತ್ತೆ ಅಂತಂದರೆ ಆ ಸಂಪೂರ್ಣ ಸಂಖ್ಯೆನೂ ಸಹ 8ರ ಮಗ್ಗಿಯಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗ್ತಿತ್ತು. ಬಹುತೇಕ ನಿಮಗೆ 8ರ ಮಗ್ಗಿಯಲ್ಲಿ ಬರೋಲ್ಲ. 8ರ ಮಗ್ಗಿಯಲ್ಲಿ ಬಂದರೂ ನಿಮಗೆ ಇನ್ನೊಂದು ಟೆಕ್ನಿಕ್ ಇದೆ, ಅದನ್ನೂ ಹೇಳ್ಕೊಡ್ತೀನಿ. 8ರ ಮಗ್ಗಿಯಲ್ಲಿ ಬಂದರೂ ಸಹ ಇನ್ನೊಂದು ಶಾರ್ಟ್ಕಟ್ ಇದೆ, ಅದರಲ್ಲೂ ನೀವು ಮಾಡ್ಬೋದು. ಬಟ್ ಸದ್ಯ ಮಟ್ಟಿಗೆ 8ರಿಂದ ಮಾಡೋಣ. 8 1 8. 8 6 48. 8 0ಗೆ 0. 60 ಬರುತ್ತೆ. ಇಲ್ಲಿ ಬರ್ತದ? ಇಲ್ಲೇನೇ ಬರ್ತದೆ ಮಕ್ಕಳೇ? 8 6 48. ಕ್ಷಮಿಸಿ, 8 1 8. ಕರೆಕ್ಟಾ? 8 6 48. 8 6 48. ಶೇಷ ಮಕ್ಕಳೇ 52ರಲ್ಲಿ 48 ಕಳೆದ್ರೆ ಎಷ್ಟು? 52ರಲ್ಲಿ 48 ಕಳೆದ್ರೆ ಎಷ್ಟು? ಇದನ್ನು ಮಾನಸಿಕವಾಗಿ ಮಾಡೋದು ಕಲಿಬೇಕು ನಾವು. ಮಾನಸಿಕ ಗಣಿತ ಭಾಳ ಮುಖ್ಯ ಅಲ್ಲಪ್ಪ. 52ರಲ್ಲಿ 48 ಕಳೆದ್ರೆ 4 ಏನು ಬರುತ್ತೆ? ಇದರಲ್ಲಿ 4 ಉಳಿಯುತ್ತೆ. ಶೇಷ 4 ಉಳಿಯುತ್ತೆ. 4 ರೂಪಾಯಿ 0 ಬಂದರೆ ಏನಾಗುತ್ತೆ? 40 ಆಗುತ್ತಲ್ವಾ? ಷರತ್ತು 40 ಆಯ್ತಲ್ವ? ಅದು 8ರ ಮಧ್ಯೆ 40 ಯಾವಾಗ ಬರುತ್ತೆ ಷರತ್ತು? 8 5 40. 8 5 40 ಷರತ್ತು. ಮುಂದಿನ ಇದು
ಇದಕ್ಕೆ ಹೋಗೋಣಪ್ಪ. ಉದಾಹರಣೆ ಚಲೆ ಸುಭಾಷ್ ಮಾಡಕ್ಕೆ ಬರ್ತದ? ನೋಡ್ತಿದೀಯಾ? ಗೊತ್ತಿಲ್ಲದ್ರೆ ಕೇಳಬೇಕು. ಇದು 2ರ ಮಗ್ಗೆಲಿ ಹೋಗುತ್ತಾ? ಇದು 4ರ ಮಗ್ಗೆಲಿ ಹೋಗುತ್ತಾ? ಇದು 8ರ ಮಗ್ಗೆಲಿ ಹೋಗುತ್ತಾ? ಕೇಳಿ ನಾನು ಮಾಡೋದಿಲ್ಲ ಈಗ. ಒಂದು ನಿಮಿಷ. ಇನ್ನೂ ಒಂದು ವಿಷಯ ನೀವು ತಿಳ್ಕೊಬೇಕು ಮಕ್ಕಳೇ. ಇನ್ನೂ ಒಂದು ವಿಷಯ ತಿಳ್ಕೊಬೇಕು. 2ರ ಮಗ್ಗೆಲಿ ಹೋಗ್ಬೇಕಂದ್ರೆ, 4ರ ಮಗ್ಗೆಲಿ ಹೋಗ್ಬೇಕಂದ್ರೆ, 8ರ ಮಗ್ಗೆಲಿ ಹೋಗ್ಬೇಕು ಅಂದರೆ 2ರ ಮಗ್ಗೆಲಿ ಭಾಗಕಾರ ಹೊಂದಬೇಕು, 4ರ ಮಗ್ಗೆಲಿ ಬಾಧ್ಯತೆ ಹೊಂದಿರಬೇಕು, ಅಥವಾ 8ರ ಮಗ್ಗೆಲಿ ಬಾಧ್ಯತೆ ಹೊಂದಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ 2ಕ್ಕಂತೂ ಇದು ಸರಿ ಸಂಖ್ಯೆ ಆಗಿರಬೇಕು. 4ರ ಮಗ್ಗೆಲಿ ಹೋಗ್ಬೇಕಂದ್ರೆ ಕೊನೆಗೆ 2 0 ಇದ್ರೂ ಸಹ 4ರ ಮಗ್ಗೆಲಿ ಹೋಗುತ್ತೆ. ಕೊನೆಗೆ 2 0 ಇದೆ ಅಂದರೆ ಅದು 4ರ ಬಾಧ್ಯತೆನ ಹೊಂದಿದೆ ಅಂತ ಅರ್ಥ. ಕೊನೆಗೆ 2 0 ಇದೆ ಅಂದರೆ ಅದು 4ರ ಬಾಧ್ಯತೆನ ಹೊಂದಿದೆ ಅಂತ ಅರ್ಥ. ಸರಿನಾ? ಎಲ್ಲರೂ ನೋಡ್ತಿದ್ದೀರಪ್ಪ? ಕೊನೆಗೆ 3 0 ಇದೆ ಅಂದರೂ ಸಹ ಅದು 8ರ ಬಾಧ್ಯತೆ ಹೊಂದಿದೆ ಅಂತ ಅರ್ಥ. ನೀವು ಚೆಕ್ ಮಾಡೋದೇ ಬೇಡ, ನೇರ ಹೇಳ್ಬೋದು. ಕೊನೆಗೆ 1 0 ಇದೆ ಅಂದರೆ ಅದು ಸರಿ ಸಂಖ್ಯೆ, 2ರಿಂದ ಭಾಗಾಕಾರ ಆಗಲೇಬೇಕು. ಕೊನೆಗೆ 2 0 ಬಂತಂದರೆ 4ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ಹೇಳ್ಬೋದು. ಕೊನೆಗೆ 3 0 ಬರ್ತಾವಂದರೆ 8ರ ಬಾಧ್ಯತೆನ ಹೊಂದಿದೆ ಅಂತ ಹೇಳ್ಬೋದು. ನಾವು ನೇರವಾಗಿ ಹೇಳ್ಬೋದು. ಈಗ ನೀವು ಹೇಳ್ರಿ, ಇದು 8ರ ಬಾಧ್ಯತೆನ ಹೊಂದಿದೆಯಾ? ಯಾರಾದರೂ ಹೊಂದಿದೆ ಅಂತ ಹೇಳ್ತೀರಿ? ಬಾಯಲ್ಲಿ ಪೆನ್ ಹಿಡ್ದಂಗೆ ಹೇಳ್ತೀರಿ ನಿಸಾರ್ ಅಹಮದ್? 8ರ ಬಾಧ್ಯತೆನ ಹೊಂದಿದೆಯಾ ನಿಸಾರ್? ಯಾಕೆ ಹೊಂದಿಲ್ಲ? 3 0 ಇದ್ದಿದ್ರೆ ಹೇಳ್ಬೋದಿತ್ತು, ಹೌದಾ? ಮತ್ತು 100 8ರ ಮಗ್ಗೆಲಿ ಬರುತ್ತಾ? 12 8 96, 13 8 104. 100 ಎಲ್ಲೂ ಬರ್ತಾ ಇಲ್ಲ ತಾನೇ? 100 ಎಲ್ಲೂ ಬರ್ತಾ ಇಲ್ಲ. ಆ ಕಾರಣಕ್ಕೆ 100 8ರ ಬಾಧ್ಯತೆನ ಹೊಂದಿಲ್ಲ. 4 ಹೊಂದಿದೆಯಾ? 4 ಎಷ್ಟಲೇ? 4 ನಾವು ಚೆಕ್ ಮಾಡೋದೇ ಬೇಡ. ಅಲ್ಲಪ್ಪ, ಕೊನೆಗೆ 2 0 ಬಂತಂದರೆ 100ರ ಬಾಧ್ಯತೆನ ಹೊಂದಿದೆ, ಅಲ್ಲ 4ರ ಬಾಧ್ಯತೆನ ಹೊಂದಿದೆ. ಕೊನೆಗೆ 2 0 ಬಂದಿದೆ ಅಂದರೆ 4ರ ಬಾಧ್ಯತೆನ ಹೊಂದಿದೆ ಅಂತಲೇ ಅರ್ಥ. 25 4 100, 4 25 100, ಕರೆಕ್ಟಾ? 4 25 ನೋಡ್ರಿ ಬೇಕಾರೆ 4ರ ಮಗ್ಗೆಲಿ ನೋಡ್ರಿ, 4ರ ಮಗ್ಗೆಲಿ ನೋಡ್ರಿ ಬೇಕಾರೆ 4 4 1 4, 4 2 8, 10ರಲ್ಲಿ 8 ಅಂದರೆ ಶೇಷ 2, 4 5 20, 25 ಬಂತಾ? 25 ಬಂತಾ? ರೈಟ್. 4 25 100 ಬಂತಲ್ಲ ಆನ್ಸರ್. ಅಲ್ಲೂ 4ರ ಮಗ್ಗೆಲಿ ಹೋಗುತ್ತಾ? ಇದು ಸಹ 4ರ ಬಾಧ್ಯತೆನ ಹೊಂದಿದೆಯಾ? ಹೇಳ್ಬೋದಾ? ಹೇಗೆ ಹೇಳ್ಬೋದು? ಪೃಥ್ವಿ, ವೆರಿ ಗುಡ್ ಪೃಥ್ವಿರಾಜ್ ಈಸ್ ವೆರಿ ಗುಡ್. ಕೊನೆಗೆ 2 0 ಇದಾವೆ ಅಂದರೆ ಸರ್ ನೀವೇ ಹೇಳಿದಿರಲ್ಲ 4ರ ಬಾಧ್ಯತೆ ಹೊಂದಿದೆ ಅಂತ ಅರ್ಥ. 250, ವೆರಿ ಗುಡ್, ಕರೆಕ್ಟ್. 250, 1 0 ಜಾಸ್ತಿ ಆಗಿತ್ತಪ್ಪ. ಇಲ್ಲಿ 25 ಇದೆ, 100ಕ್ಕೆ 25 ಬಂತು, 1000ಕ್ಕೆ ಇನ್ನೊಂದು 0 ಜಾಸ್ತಿ ಮಾಡ್ತೀರ ಅಷ್ಟೇ, 250 ಬರುತ್ತೆ ಅಷ್ಟೇ. ಇದು 8ರ ಬಾಧ್ಯತೆ ಬಂದಿದೆಯಾ? ಹೇಗೆ? 125 ಬರುತ್ತೆ ನೋಡ್ರಿ ಆನ್ಸರ್. ಹಂಗಾರೆ 125 ಬರುತ್ತೆ ನೋಡ್ರಿ. 8ರ ಮಗ್ಗಿಂದ ಮಾಡೋಣ. ಯಾಕಂದರೆ ಕೊನೆಗೆ 3 0 ಇದೆ, 3 0 ಇದ್ದರೆ 8ರ ಬಾಧ್ಯತೆನ ಹೊಂದಿದೆ ಅಂತ ಅರ್ಥ. ಓಕೆ, ಮಾಡೋಣ. ಸೊ ಮಲಗಿರುವ ಸ್ನೇಹ ಮಾಡೋಣ. 8 1 8, 8 1 8, 8 1 8, ಶೇಷ 2, 2ರ ಪಕ್ಕ 0 ಬಂದರೆ ಏನಾಗುತ್ತೆ? 2ರ ಪಕ್ಕ 0 ಬಂದರೆ ಏನಾಗುತ್ತೆ ಶರತ್ತ? 20 ಆಗುತ್ತೆ. 8 ಎಷ್ಟಲೇ ಮಾಡ್ತೀರಾ? 8 ಎಷ್ಟಲೇ ಪ್ರಯತ್ನ ಮಾಡಬೇಕು? 8 2 ವೆರಿ ಗುಡ್. 8 2 ಸಾಗರ್, 8 2 16, 20ರಲ್ಲಿ 16 ಆದರೆ ಶೇಷ 4, ಫೆಂಟಾಸ್ಟಿಕ್. 4ರ ಪಕ್ಕ 0, ಸೂಪರ್. 8 5 40 ನೋಡ್ರಿ, 125 ಬಂತ ಆನ್ಸರ್. 125 ಬಂದಿದೆಯಾ? ಫ್ಯಾಂಟಾಸ್ಟಿಕ್. ನೋ ಪ್ರಾಬ್ಲಮ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಗೌತಮ್, ಒಂದು ನಿಮಿಷ. ಇದು 2ರ ಮಗ್ಗೆಲಿ ಹೋಗುತ್ತಾ ಇಲ್ಲ? 2 ಹೋಗುತ್ತಾ? ಮಾಡಿ ನೋಡ್ರಿ ಬೇಕಾದ್ರೆ. ಸರಿ ಸಂಖ್ಯೆ ಇದೆ ಅಂದರೆ 2ರ ಮಗ್ಗೆಲಿ ಭಾಗಾಕಾರ ಆಗುತ್ತೆ. ಆಗುತ್ತಾ? ಚೆಕ್ ಮಾಡಿರಿ. 2ರಿಂದ ಚೆಕ್ ಮಾಡಿರಿ. 2 1 2, ಶೇಷ 1, 2 8 16, 2 0ಗೆ 0. ನೋಡ್ತಿದ್ದೀರಾ ಮಕ್ಕಳು ಎಲ್ಲರೂ? ಅರ್ಥ ಆಗ್ತಿದೆಯಾ? ಯಾರಿಗಾದ್ರು ಡೌಟ್ ಇದ್ದರೆ ಕೇಳಿ ತಿಳ್ಕೊಳ್ಳಿ, ಆಯಿತಾ? ಈ ಸಮಯದಲ್ಲಿ ಕೇಳಿ ತಿಳ್ಕೊಬೇಕು. ಪ್ರತೀಕ್ ರಾಜ್, 2 1 2 ಪ್ರತೀಕ್.
ಭೈರವಿ ಅರ್ಥ ಆಗ್ತಿದೆಯಮ್ಮ? ಅರ್ಥ ಆಗ್ತಿದೆಯಾ? ಲೆಕ್ಕಗಳು ಬರ್ತವೆ, ಎಕ್ಸಾಮಿಗೂ ಬರ್ತವೆ. 2 7 14 ಸರಿನಾ? ಇನ್ನು 4 ಇದೆ. 2 2 4 ಉತ್ತರ ಏನು ಬರ್ತದೆ? ಇದಕ್ಕೆ 72 ಬರ್ತದೆ. 2ರ ಬಾಧ್ಯತೆಯೇ ಮನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಏನಂತ ಸರ್, ಸರಿ ಸಂಖ್ಯೆ ಇದ್ದರೆ ಭಾಗಾಕಾರ ಮಾಡ್ಬೋದು ಸರ್, ಕಡ್ತ ಹೊಡೆಯೋದು ಶುರು ಮಾಡಿರಿ ಸರ್ ಅಂತ ಹೇಳ್ತೀರಿ. 4ರ ಬಾಧ್ಯತೆ ನಿಮ್ಮ ಏನಿದೆ? 4ರ ಬಾಧ್ಯತೆ ನಿಮ್ಮ ಏನಿದೆ ಮಕ್ಕಳೇ? ಕೊನೆ 2 ಅಂಕೆ, ಕೊನೆ 2 ಅಂಕೆ, ಕೊನೆ 2 ಅಂಕೆ 4ರ ಗುಣಕವಾಗಿರಬೇಕು. ಸೊ 60 4ರ ಮಗ್ಗೆಯಲ್ಲಿ ಬರುತ್ತಾ? 60 4ರ ಮಗ್ಗೆಯಲ್ಲಿ ಬರುತ್ತಾ? ನೋ ಅಂತಿದ್ದಾರೆ ಕೆಲವರು. ಹಾಂ, 15 4 ಎಷ್ಟು ಮಕ್ಕಳೇ? ವೆರಿ ಗುಡ್ ಹರ್ಷ, ವೆರಿ ಗುಡ್. 15 4 ಎಷ್ಟು ಮಕ್ಕಳೇ? 15 4 ಆದಮೇಲೆ 4 15 60 ಅಲ್ವಾ? ಮತ್ತು 4ರ ಮಗ್ಗಿಯಲ್ಲಿ ಬಂದಂತೆ ತಾನೇ ಅದು ಸಹ. 4ರ ಗುಣಕ ತಾನೇ 60. ಮತ್ತೇನಪ್ಪ ನೀವು ಬರಲ್ಲ ಅಂತಿರಲ್ರಪ್ಪ ಕೆಲವರು. ಹಾಂ, ನಿಮ್ಮ ಮಗ್ಗಿ ಎಷ್ಟು ಕಮ್ಜೋರ್ ಐತೆ ಅಂತ ಹೇಳ್ತದೆ ನೋಡ್ರಿ. ಅದು ಎಷ್ಟು ಕಡಿಮೆ ಕಲ್ತಿದ್ದೀರ ಅನ್ನೋದು ಹೇಳ್ತದೆ. 60 ಬರೋದೇ ಇಲ್ಲ ಅಂತೀರ 4ರ ಮಗ್ಗಿಯಲ್ಲಿ. ಭಾಳ ಚೆನ್ನಾಗಿ ಬರ್ಬೇಕು ಮಗ್ಗಿ. ಸೊ 4 1 4 4 9 36 4 0ಗೆ 0. 60 4ರ ಮಗ್ಗಿಗೆ ಬಂತಂದರೆ 360 ಸಹ 4ರ ಮಗ್ಗಿಯಲ್ಲಿ ಬರುತ್ತದು. ಅಷ್ಟು ಸುಲಭ ಐತಿ ಇದು. ಇಲ್ಲಿ ನೋಡಿ, ಕೊನೆಯ 2 ಅಂಕೆ 4ರ ಮಗ್ಗಿಯಲ್ಲಿ ಬರುತ್ತಾ? ಇದು ಎಲ್ಲಿ ಬರುತ್ತೆ? ವೆರಿ ಗುಡ್. 11 4 ಅಥವಾ 4 11 4 11 ಹಾಗಾದ್ಮೇಲೆ ಈ ಸಂಪೂರ್ಣ ಸಂಖ್ಯೆ ಸಹ 4ರ ಮಗ್ಗಿಯಲ್ಲಿ ನಿಶೇಷವಾಗಿ ಭಾಗಾಕಾರ ಆಗುತ್ತೆ. 4 1 4 4 3 12 ಶೇಷ 2 4 6 24. ಒಪ್ತೀರಾ? 36 ಇದಕ್ಕೆ ಉತ್ತರ. ಫ್ಯಾಂಟಾಸ್ಟಿಕ್, ಗುಡ್ ಗುಡ್ ಗುಡ್. 2ರಿಂದನೂ ಪರೀಕ್ಷೆ ಮಾಡಿದ್ವಿ, 4ರಿಂದನೂ ಪರಿಶೀಲಿಸಿದ್ವಿ. ಈಗ 8 ಉಳಿದಿದೆ. 8ಕ್ಕೆ ಏನು ದಾರಿ? 3 ಅಂಕಿನೂ ಭಾಗಾಕಾರ ಮಾಡಲೇಬೇಕು. 3 ಅಂಕಿನೂ ಭಾಗಾಕಾರ ಮಾಡಬೇಕು. 3 ಅಂಕಿನೂ ಭಾಗಾಕಾರ ಮಾಡಬೇಕು. ಆಗಲ್ವಾ? ಆಗಲ್ವಾ? ಆಗುತ್ತೆ ರೀ. ನೋಡ್ರಿ, 8 1 8 8 4 32. 36ರಲ್ಲಿ 32 ಕಳೆದ್ರೆ 36ರಲ್ಲಿ 32 ಕಳೆದ್ರೆ 4 ಉಳಿಯುತ್ತೆ. ಕರೆಕ್ಟಾ? ಸೊ 8 5 40 ಹೋಯ್ತಲ್ಲಪ್ಪ. ಇದಕ್ಕೂ ಆಗುತ್ತೆ ರೀ. 18 18 8 144. ನೋಡಿ ನೋಡಿ, ಯಾರು ಬರಲ್ಲ ಅಂತಿದ್ದೀರ ನೋಡ್ರಿ ಇಲ್ಲಿ. 8 1 8 ಸರಿ. 8 1 8 ಶೇಷ ಅದು ತಪ್ಪು ಮಾಡ್ಕೊಂಡಿದ್ದೀನಿ ನಾನು. 14ರಲ್ಲಿ 8 ಕಳೆಯೋದು ತಪ್ಪು ಮಾಡಿದ್ದೀರಿ ನೀವು. ಅದಕ್ಕೆ ತಪ್ಪು ಬಂದತ್ತೆ. 8 1 8 14ರಲ್ಲಿ 8 ಅಂದರೆ ಶೇಷ 6 64 8 8 64. ಉತ್ತರ 18. ಯಾರು? ಯಾಕಪ್ಪ? ಅದು ಮಗ್ಗಿಲಿ ಬರುತ್ತಲ್ಲ, 8ರ ಮಗ್ಗಿಲಿ. ಅವ್ನು ಫಾಸ್ಟ್ ಅದಾನ ಅವನು. ಗುಡ್ ಅಜಯ್, ಗುಡ್. ಬಟ್ ಆದರೂ ಸ್ವಲ್ಪ ಮಾಡಪ್ಪ. ಸ್ಟೆಪ್ಸ್ ಫಾಲೋ ಮಾಡಬೇಕು. ಓಕೆ, ಮುಂದಿನ ಉದಾಹರಣೆ ನೋಡಿರಿ, ಪರಿಶೀಲಿಸ್ರಿ. ಫಸ್ಟು 2ರ ಮಗ್ಗಿ, 4ರ ಮಗ್ಗಿ, 8ರ ಮಗ್ಗಿ. 2ರ ಮಗ್ಗಿಯಲ್ಲಿ ಹೋಗುತ್ತಾ? 2ರ ಮಗ್ಗಿಯಲ್ಲಿ ಹೋಗ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಹೋಗುತ್ತಾ ಇದು 2ರ ಮಗ್ಗಿಯಲ್ಲಿ? ಅದು 2ರ ಮಗ್ಗಿಯಲ್ಲಿ ಹೋಗುತ್ತಾ? ಬರ್ರಿ ಮಾಡೋಣ. 512 ಬರ್ತಾ ಇದೆಯಾ? ಎಲ್ಲರೂ ಮಾಡ್ತಿದ್ದೀರಾ ಮಕ್ಕಳೇ? ಆಹಾ, ಸರ್ ನಾವು ಇದಕ್ಕೆ ಸರ್ ಹೇಳಿದ್ದು 4ರಿಂದ ಹೊಡೆಯೋದು ಸರ್ 1024 ನೋಡೋಣ. ಸರ್ ಕರೆಕ್ಟ್ ಐತೆ ಸರ್ ನಮ್ದು. ತಪ್ಪು. ಇದಕ್ಕೆಷ್ಟು? ಹೇಳಿ ನೋಡಿ. 2 1 2
2 5 10 ಶೇಷ 2 5 10 ಶೇಷ. ಓಕೆ ನಮ್ಮ ಮಕ್ಕಳೇ ನಾನು ಲೆಕ್ಕ ಮಾಡ್ತಿದ್ದೇನೆ ಆಯಿತಾ, ನಾನು ಲೆಕ್ಕ ಮಾಡ್ತಿದ್ದೀನಿ. ನಂಗೆ ಲೆಕ್ಕ ಮಾಡೋಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ನಿಮಗೆ ಉತ್ತರ ಬಂದಿದೆ ಸಂತೋಷ, ಬಟ್ ಅದನ್ನೇ ಪದೇ ಒತ್ತಿ ಹೇಳಿ ಅದನ್ನು ಅದು ಸರಿನಾ ತಪ್ಪಂತ ಗೊತ್ತು ಮಾಡದೆ ಹೋದರೆ ತಪ್ಪಾಗುತ್ತದು. ಸ್ಟ್ರೈಕ್ ಮಾಡಿಬಿಡ್ರಿ. ಬೇಕು ಆನ್ಸರ್ ಬೇಕು. ಓಕೆ ಸರಿ, ಬಟ್ ಪದೇ ಒತ್ತಿ ಹೇಳಿಬಿಡ್ರಿ. ನಾನು ಲೆಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ಶಾಂತ ರೀತಿಯಿಂದ ಕೇಳಿ. ನೋಡಿ, ಯಾರು ಮಾಡಿರಲ್ಲ ಅವ್ರಿಗೆ ತೊಂದರೆ ಆಗ್ತದೆ, ಯಾರಿಗೆ ಗೊತ್ತಾಗಿಲ್ಲ ಲೆಕ್ಕ ಅವ್ರಿಗೆ ತೊಂದರೆ ಆಗ್ತದೆ ನೀವು ಜೋರಾಗಿ ಹೇಳಿದ್ರೆ. ಸೊ ನಿಸಾರ್ 2 5 10 10ರಲ್ಲಿ 10 ಹೋದರೆ 10ರಲ್ಲಿ 10 ಕಳೆದ್ರೆ 10 - 10 0. ಸೊ ಶೇಷ ಏನು ಉಳಿಯುತ್ತೆ? ಶೇಷ ಏನು ಉಳಿಯೋದಿಲ್ಲ, 0 ಉಳಿತದೆ. ಶೇಷ 0 ಉಳಿತದೆ. ಸರಿ, 0 ಬರೆಯೋದಿಲ್ಲ ನಾವು. ನೆಕ್ಸ್ಟ್ ಯಾರಿದ್ದಾರೆ? 2 2 1 2 ಕರೆಕ್ಟ್ ರೀ ಎಲ್ಲರೂ? ಓಕೆ, ನೆಕ್ಸ್ಟ್ ಯಾರಿದ್ದಾರೆ? 4 2 2 4. ಸೊ ಉತ್ತರ ಬಂತ್ರಿ 512 ಬಂದಿದೆ. ಇಲ್ಲೇನು ಬರುತ್ತೆ ರೀ? ಇಲ್ಲೇನು ಬರುತ್ತೆ? 2 1 2 2 1 2 ಅಲ್ಲ, ಸಾರಿ 2 2 4 ಶೇಷ 1. ಶೇಷ 1. 2 5 10 ಶೇಷ 1. ಕರೆಕ್ಟಾ? 2 8 16 ಏನಿಲ್ಲ ಶೇಷ. 2 ಬಾಧ್ಯತೆ ಒಂದಿತ್ತು, ಮಾಡಿದ್ವಿ, ಭಾಳ ಸುಲಭ ಇತ್ತು. ಈಗ ಮಕ್ಕಳೇ ನೋಡಿ ನೆನ್ಪಿಡಿ, 2 ಬಾಧ್ಯತೆ ಹೊಂದಬೇಕಂದ್ರೆ ಕೊನೆಯ 1 ಅಂಕೆ ಚೆಕ್ ಮಾಡ್ತೀವಿ. ಸ್ನೇಹ 4 ಬಾಧ್ಯತೆ ಹೊಂದಿರ್ಬೇಕಂದ್ರೆ ಕೊನೆಯ 2 ಅಂಕಿನ ಚೆಕ್ ಮಾಡ್ಬೇಕು ನಾವು. ಕೊನೆಯ 2 ಅಂಕಿ ಚೆಕ್ ಮಾಡ್ಬೇಕಪ್ಪ. ನೀವು ಇಬ್ಬರು ಸ್ನೇಹ ಒಂದೇ ತಕ್ಕ ಹೋದರೆ ನನಗೆ ಮಾತಾಡ್ಸೋಕೆ ಕಷ್ಟ ಆಗುತ್ತೆ. ನಾನು ಆ ಕಡೆ ಆಯ್ತು, ಇಬ್ಬರಿಗೂ ಅನ್ವಯ ಆಗುತ್ತೆ ಬಿಡ್ರಿ. ಇಬ್ಬರು ನಿದ್ದೆ ಹೊಡಿತಿದ್ದೀರಿ ಹೆಂಗಿದ್ರು. ಕೊನೆಯ 2 ಅಂಕಿನ ಚೆಕ್ ಮಾಡಿದ್ರೆ ಏನಾಗುತ್ತೆ? ಅದು 4 ಬಾಧ್ಯತೆನ ಪರಿಶೀಲಿಸ್ದಂಗೆ ಆಗ್ತದೆ. 4 ಬಾಧ್ಯತೆನ ಕೊನೆ 2 ಅಂಕೆ ನೋಡ್ಬೇಕು ನಾವು. 24 ಬರುತ್ತಾ? 4 ಮಗ್ಗೆಲೆ ಬರುತ್ತೆ ಅನ್ನೋದಾದರೆ ಮಕ್ಕಳೇ ಈ ಸಂಪೂರ್ಣ ಸಂಖ್ಯೆ 4 ಮಗ್ಗೆಲೆ ಹೋಗುತ್ತೆ. ಇಲ್ಲಿ ಈ ಲಾಸ್ಟ್ ಅಂಕಿ 2 ಏನದಾವೆ? 16. 4 ಮಗ್ಗೆಲೆ ಬರುತ್ತಾ? 4 4 16. 4ರ ವರ್ಗ 16. ಸೊ ಹಾಗಾದರೆ ಈ ಸಂಪೂರ್ಣ ಸಂಖ್ಯೆನೂ ಸಹ 4ರ ಬಾಧ್ಯತೆನ ಹೊಂದಿದೆ. ಚೆಕ್ ಮಾಡಿ ನೋಡ್ರಿ ಬೇಕಾರೆ. ಚೆಕ್ ಮಾಡ್ತಿದ್ದೀರಾ? ಅಂಜನ್ ಮಾಡ್ತಿದ್ಯಪ್ಪ? ಬರ್ತೈತಲ್ಲ? ನೋಡಿರಿ, 4ರಿಂದ ಮಾಡಬೇಕು. 2ರ ಬಾಧ್ಯತೆ ಅಂತೂ ಹೊಂದಿದ್ದೆ, ನಾವು ಮಾಡಿ ನೋಡಿದ್ವಿ. 4 ನೋಡಿ, 4 1 4 4 2 8. 10ರಲ್ಲಿ 8 ಕಳೆದ್ರೆ ಶೇಷ 2. ಸಣ್ಣದ ಬರಿತೀನಿ. ಏನಾಯ್ತಿದು? 22. 4 5 20. 22ರಲ್ಲಿ 20 ಕಳೆದ್ರೆ 2 ಬರುತ್ತೆ ಮಕ್ಕಳೇ ಶೇಷ. ಹೌದಾ? ಈಗ ಏನಾಯ್ತಿದ್ದು? 24 ಆಯ್ತಲ್ವಾ? 4 6 24. ಡನ್? ಕ್ಲಿಯರ್ ಆಯ್ತಾ? ಫ್ಯಾಂಟಾಸ್ಟಿಕ್. 4 1 4 ಕರೆಕ್ಟಾ? 4 1 4 ಶೇಷ 1. ಹೌದಾ ಮಕ್ಕಳೇ? ಏನಾಯ್ತಿದ್ದೀಗ? 11. 4 5 ಅಲ್ಲ ಸಾರಿ 4 2 8. 11ರಲ್ಲಿ 8 ಹೋದರೆ ಮನಸ್ಸಲ್ಲಿ ಮಾಡಿ. 11ರಲ್ಲಿ 8 ಹೋದರೆ ಥ್ಯಾಂಕ್ ಯು 3. 11ರಲ್ಲಿ 8 ಹೋದರೆ ಶೇಷ 3. 3 ಪಕ್ಕ 6 ಬಂತು ಚಿನ್ನು. 3 ಪಕ್ಕ 6 ಬಂತು. ಸೊ 3 ಪಕ್ಕ 6 ಬಂದರೆ 36 ಅಂತ ಕರಿತೀವಿ. 36 4ರ ಮಗ್ಗೆಲ್ಲಿ ಹೋಗುತ್ತಾ? 4 ವೆರಿ ಗುಡ್ ಹಾಲೇಶ್. 4 9 36. ಫ್ಯಾಂಟಾಸ್ಟಿಕ್. ಸೊ 129 ಹೇಳ್ಬೋದಾ ಮಕ್ಕಳೇ? 129 ಅಂತ ಹೇಳ್ಬೋದಾ? ಥ್ಯಾಂಕ್ ಯು. ಬಂದ್ರಿ ಹನುಮಂತು? ಜೀವನ್ ಎಸ್ ವಿ ಗುಡ್. ಎನಿ ಪ್ರಾಬ್ಲಮ್? ಯಾರಿಗಾದರೂ ಸಮಸ್ಯೆ ಇದೆಯಪ್ಪ? ನಿಸಾರ್ ಎನಿ ಪ್ರಾಬ್ಲಮ್? ತೇಜಸ್? ಓಕೆ. ಸುಭಾಷ್ ಪ್ರಾಬ್ಲಮ್ ಇದೆಯಾ? ನೋ ಸರ್? ಎಸ್ ಸರ್? ನೋ ಸರ್. ಸಾಗರ್ 8ರಿಂದ ನೀವೇ ಮಾಡಿ ಬರ್ರಿ. ಅಲ್ಲ ಒಂದು ನಿಮಿಷ, ಅದನ್ನು ಮಾಡೋಣ, ಒಂದೊಂದೇ ನೋಡೋಣ. ಕೊನೆಯ 3 ಅಂಕೆ ನೋಡ್ರಿ. 8ರ ಬಾಧ್ಯತೆ ಏನಿತ್ತು? ಕೊನೆಯ 3 ಅಂಕೆ ಚೆಕ್ ಮಾಡ್ಬೇಕು ನಾವು. ಹೌದಾ?
ಕೊನೆಯ 3 ನಂಬರ್ ಏನಿದೆ ಇದು? ಕೊನೆಯ 3 ನಂಬರ್ ಏನಿದೆ? 24 ಗಂಟರ ಮಗ್ಗಿಲ್ ಹೋಗುತ್ತಾ? ಹಂಗಾರೆ ಇದು ಬಾಧ್ಯತೆನ ಹೊಂದಿದೆ. ಇದು ಹೋಗುತ್ತಾ? ಶೇಷ ಉಳಿಯುತ್ತಾ? ಓಕೆ, ನೋಡೋಣ. 8 6 48, ಶೇಷ 3. 3 ಪಕ್ಕ 6 ಬಂದರೆ 8 36 ಆಯಿತು. 8 4 32, ಶೇಷ 4 ಉಳಿಯುತ್ತೆ. ಶೇಷ 4 ಉಳಿಯುತ್ತೆ. ಹೌದೌದು, ಶೇಷ 4 ಉಳಿಯುತ್ತೆ. ಶೇಷ 4 ಉಳಿಯುತ್ತೆ. ಹೋಗಲ್ಲ, ಇದು ಸಂಪೂರ್ಣ ಹೋಗಲ್ಲ, ಶೇಷ ಉಳಿತಾ ಇದೆ ಇಲ್ಲಿ. ಅದು ಬಾಧ್ಯತೆನ ಹೊಂದಿಲ್ಲ. ಅದು ಬಾಧ್ಯತೆನ ಹೊಂದಿಲ್ಲ. ಇಲ್ಲಿ ಹೋಗುತ್ತಾ 8ರ ಮಗ್ಗಿಂದ? 8 1 8. ಅಯ್ಯೋ, ಇಲ್ಲಿ ಕೆಳಗೆ ಮಾಡಲಿಲ್ಲ ಮಕ್ಕಳೇ. 8 1 8. ಓಕೆ, 8 1 8. 8 1 8, ಶೇಷ 2. 8 5 20, ಶೇಷ 2. ಅಲ್ಲ, 8 5 ಅಲ್ಲ, ಸಾರಿ 8 2. ಆಹಾ, 8 1 8, ಶೇಷ 2. 8 2 16, ಶೇಷ 6. 8 8 64. ಓಕೆ, 128. ವಯಸ್ಸಾತ್ರಿ, ಏನು ಮಾಡಣ್ರಿ, ಮರ್ತೋಗತ್ರಿ ಎಲ್ಲ. ಹ್ಞೂ ರೀ. ಮುಂದಿನ ಪ್ರಶ್ನೆ. ಅಂಜನ್ ಬೇಡವಾ? ಚೆಕಿಟ್ 2 4 6. 3ರಲ್ಲೂ ಚೆಕ್ ಮಾಡಿಬಿಡ್ರಿ. ಬಿಡಿ ಸ್ಥಾನ, ಬಿಡಿ ಮತ್ತು 10ರ ಸ್ಥಾನ, ಬಿಡಿ 10 100. 2ರಿಂದ ನೋಡಿ. ಓಹೋ, 6 ಎಲ್ಲೋಗುತ್ತೆ? ಹ್ಞೂ, ಇದ್ರೆ ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ನೋಡ್ರಿ, ಫಸ್ಟ್ ಆಫ್ ಆಲ್ ಮಕ್ಕಳೇ, ಸರ್ವೇ ಸಾಮಾನ್ಯವಾಗಿ ಸರಿ ಸಂಖ್ಯೆಯಿಂದ ಭಾಗಿಸ್ಬೇಕಂದ್ರೆ ನೋಡ್ರಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಭಾಳ ಮುಖ್ಯವಾದ ವಿಚಾರ. ಸರಿ ಸಂಖ್ಯೆಯಿಂದ ಭಾಗಿಸ್ಬೇಕಾದ್ರೆ ಸರಿ ಸಂಖ್ಯೆನೇ ಇರಬೇಕು. ಭಾಗಾಕಾರ ಆಗುತ್ತದು. ಸರಿ ಸಂಖ್ಯೆ ಇದ್ದಾಗ ಬೆಸ ಸಂಖ್ಯೆ ಇದ್ದರೆ ಬಾಧ್ಯತೆಯನ್ನು ಹೊಂದೋದಿಲ್ಲ. 2ರಿಂದನೂ ಹೊಂದೋದಿಲ್ಲ, 4ರಿಂದನೂ ಹೊಂದೋದಿಲ್ಲ, 8ರಿಂದನೂ ಹೊಂದೋದಿಲ್ಲ. ಡನ್. ಅದು ನೋಡೋದೇ ಬೇಡ ನಾವು. ಅದು ಹೊಂದೋದಿಲ್ಲ ಅಂತ ಗೊತ್ತು. ಶೇಷ ಉಳಿದೇ ಉಳಿಯುತ್ತೆ. ಶೇಷ ಉಳಿದೇ ಉಳಿಯುತ್ತೆ. ಹೌದು ಹೌದು. ಇದು 2ರಿಂದ ಹೋಗುತ್ತಾ? 2ರಿಂದ ಹೋಗುತ್ತೆ. 4ರಿಂದ ಹೋಗುತ್ತಾ? 4ರಿಂದ ಹೋಗುತ್ತಾ? ಹೇಗೆ ಚಿನ್ನು? 2 ಬಿಡಿ ಸ್ಥಾನದಲ್ಲಿದ್ದಾವೆ. ಏನಿದ್ದಾವೆ? 64 ಇದೆ. 64 4ರ ಗುಣಕನ ಎಲ್ಲಿ ಬರುತ್ತೆ? 4ರ ಮಗ್ಗಿಲಿ ಎಲ್ಲಿ ಬರುತ್ತೆ? 16 4 64 ಅಥವಾ 4 16 16 4 64 ಅಥವಾ 4 16 64. 16 4 ಒಂದೇ, 4 16 ಒಂದೇ. ಎರಡೂ ಸಹ ಏನಾಗುತ್ತೆ? 64 ಕೊಡ್ತಾವೆ. ಹೌದಾ? ಸೊ 4ರ ಗುಣಕ ಹೌದು 64. 4ರಿಂದ ಬಾಧ್ಯತೆಯನ್ನು ಹೊಂದಿದೆ ಅನ್ನೋದಾದರೆ ಸುಷ್ಮಿತಾ ಏನಂತ ಹೇಳ್ಬೋದು ನಾವು? ಇದು 4ರಿಂದ ಸಂಪೂರ್ಣ ಸಂಖ್ಯೆ ಭಾಗಾಕಾರ ಆಗ್ತದೆ. 4 1 4, 4 2 8, ಶೇಷ ಏನೂ ಇಲ್ಲ. ಇದು 1 ಅಂಕೆ ಸಾಕಾಗುತ್ತಾ? ಇಲ್ಲಿ ನೋಡಿ 1 ಅಂಕೆ ಸಾಕಾಗುತ್ತಾ? ಎಸ್ ಸರ. 8 ಹೌದು ಸಾಕಾಗುತ್ತೆ. 4 1 4, ಶೇಷ 2. 4 1 4, ಶೇಷ 2. 4 3 24. ನನಗೆ 8 ಅನ್ಸ್ಬಿಡ್ತಾ ಮತ್ತು ಸಾರಿ ತಪ್ಪಾಯ್ತು, ಬಟ್ ಕರೆಕ್ಟ್ ಇದೆ. ಮತ್ತು 8 3 ಮಾಡಿಬಿಟ್ಟಿದ್ದೀನಿ ನಾನು ಅದನ್ನು. 4 6 24. ಓಕೆ, ಥ್ಯಾಂಕ್ ಯು. ಐ ಸ್ಟ್ಯಾಂಡ್ ಕರೆಕ್ಟೆಡ್. ಥ್ಯಾಂಕ್ ಯು. ಬಟ್ ಈಗ 8ರಿಂದ ಚೆಕ್ ಮಾಡೋಣ ಮಕ್ಕಳೇ. 8ರಿಂದ ಚೆಕ್ ಮಾಡೋಣ. 8ರಿಂದ ಹೋಗುತ್ತಾ ಇದು? 8 1 8. 8 1 8 ಮಕ್ಕಳೇ ಎಲ್ಲ ನೋಡಿ. 8ರಲ್ಲಿ 8 ಅಂದರೆ 0 ಆಯ್ತು ಬಂತದು. ಇಲ್ಲಿ ಏನಿದೆ ಈಗ? 6 ಇದೆ. ಎಲ್ಲ ನೋಡಿ, 1 ಅಂಕೆ ಸಾಲ್ತಿಲ್ಲ. 2 ಅಂಕೆ ತಗೊಂಡ್ರೆ ಏನು ಮಾಡ್ಬೇಕು ನಾವು? ಎಷ್ಟು ಅಂಕೆ ಜಾಸ್ತಿ ತಗೊಂತೀರೋ ಅಷ್ಟು 0 ಕಟ್ಟಬೇಕಾಗತ್ತೆ. 0 ಕಟ್ಟಿ ಮಾಡಬೇಕು. ನೆನಪಿದೆಯಾ ನಾವು 0 ಕಟ್ ಮಾಡ್ತಿದ್ವಿ? 864 ಭಾಗಾಕಾರ 8. ಇಲ್ಲಿ ಈ ಥರ ಲೆಕ್ಕ ಇತ್ತಲ್ಲ. 8 1 8, ಶೇಷ 0. 6 ಕೆಳಗೆ ಇಳಿಸ್ಕೊಂಡ್ರಿ ಸಾಲ್ತದಾ? ಸಾಲಲ್ಲ ಅಂತೇಳಿ ಇನ್ನೊಂದು ನಂಬರ್ ಕೆಳಗೆ ತಂದ್ಬಿಟ್ಟು ಒಂದು 0 ಕಟ್ತಿದ್ರಾ? ಹೌದಾ ಇಲ್ವಾ? ಸೊ ಏನಾಗ್ತದೆ? 8 8 64, ಶೇಷ 0.
ಕ್ಲಿಯರ್ ಮಕ್ಕಳೇ? ರೈಟ್. ಸೊ 8 8 64 ಈ ರೀತಿ ಮಾಡ್ಬೇಕು ಅದನ್ನು. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ ಮಕ್ಕಳೇ. ನೀವು 8ರಿಂದ ಭಾಗಾಕಾರ ಮಾಡ್ತಿದ್ದೀರಾ, ನೀವು 8ರಿಂದ ಭಾಗಾಕಾರ ಮಾಡ್ತಿದ್ದೀರಾ. 8 1 8 ಕರೆಕ್ಟಾ? ಇಲ್ಲೂ ಸಹ 8 1 8 ಸರಿನಾ? ಶೇಷ 0. 8ರಲ್ಲಿ 8 ಕಳೆದ್ರೆ 0. ಒಂದು ಅಂಕೆ ಸಾಲ್ತಿಲ್ಲ ಅಂತ ಇನ್ನೊಂದು ಅಂಕೆ ಅಂತೀರ, 2 ಅಂಕೆ ಒಂದೇ ಸ್ಟೆಪ್ಪಲ್ಲಿ ತಾಂತೀರ ಅಂದ್ರೆ ಒಂದು 0 ಕಟ್ಟಬೇಕಲ್ಲಿ. 0 ಕಟ್ಟಿಗೆ ನಾವು ಲೆಕ್ಕನ ಮುಂದುವರಿಸ್ಬೇಕು. ಅಲ್ಲ ಮುಂದುವರಿಸಿದ್ವಿಲ್ಲ, ಇಲ್ಲಿ 0 ಕಟ್ಟಿ ಆಮೇಲೆ ಇದನ್ನ ನಿಲ್ಲಿಸಿದ್ವಿಲ್ಲ ನಾವು. ಎಸ್ ಆರ್ ನೋ? ಸೊ ಇಲ್ಲಿ ಈ ರೀತಿ ಮಾಡ್ತೀವಿ ನಾವು, ಇಲ್ಲಿ ಈ ರೀತಿ ಇರುತ್ತೆ. 8 8 64 ಅರ್ಥ ಆಯ್ತಾ? ಇನ್ನೊಂದು ಸರಿ ಮಾಡೋಣ, ಇನ್ನೊಂದು ಸರಿ ಮಾಡೋಣ. ಸೊ 8ರಿಂದ ಭಾಗಾಕಾರ ಮಾಡ್ತಿದ್ದಾರೆ ಮಕ್ಕಳೇ. 8 1 8 ಕರೆಕ್ಟಾ? 8 1 8 ಶೇಷ 0. 8ರಲ್ಲಿ 8 ಅಂದರೆ 0. ಒಂದು ಅಂಕೆ ಸಾಲ್ತಿಲ್ಲ, 2 ಅಂಕೆನ ನೀವು ಪರಿಗಣಿಸಬೇಕು, ಅದಕ್ಕೆ 0 ಕಟ್ಬೇಕು ನಾವು. 8 8 64 ಅರ್ಥವಾಯ್ತಾ? ಇನ್ನೊಂದು ಸರಿ ಮಾಡೋಣ. ಅರ್ಥ ಆಯ್ತಾ? ಈ ರೀತಿ 0 ಕಟ್ಟೋ ಸಂದರ್ಭ ಬಂದರೆ ತಪ್ಪು ಮಾಡಬಾರ್ದು. ಭಾಳ ಜನ ಅಲ್ಲೇ ತಪ್ಪು ಮಾಡ್ತೀರ ನೀವು, 0 ಕಟ್ಟೋದಿಲ್ಲ. ಹಾಂ, ಯಾವುದಮ್ಮ ಈ ಲೆಕ್ಕ? ಇದಾ ಬರುತ್ತೆ, ಶೇಷ ಉಳಿಯುತ್ತಲ್ಲ. ನಿಶೇಷವಾಗಿ ಭಾಗಾಕಾರ ಆಗಲ್ಲ, ಅದು ನಿಶೇಷವಾಗಿ ಆಗೋದಿಲ್ಲ. ಅದು ಬೆಸ ಸಂಖ್ಯೆ ಇದೆಯಲ್ಲಮ್ಮ, ಸರಿ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕಾದ್ರೆ ಸರಿ ಸಂಖ್ಯೆನೇ ಇರಬೇಕು ಭೈರವಿ, ಸರಿನಾ? ಓಕೆ, ಇದಕ್ಕೆ ಏನಾಗುತ್ತೆ ಮಕ್ಕಳೇ? ಇದು 2ರ ಬಾಧ್ಯತೆನ ಹೊಂದಿದೆಯಾ? ಆ ಕಡೆ ಸುತ್ತಿರುವ ಗೌತಮ್, 2ರ ಬಾಧ್ಯತೆನ ಹೊಂದಿದೆಯಪ್ಪ? ಯಾಕೆ ಹೊಂದಿದೆ? ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದೆ, ಹಾಗಾಗಿ. ವೆರಿ ಗುಡ್, ಚೆಕ್ ಮಾಡಿ. ಎರಡು 1 2, 2 3 6. ಈಗ 3 ಭಾಗಿಸ್ಬೇಕು 2ರಿಂದ. 2 1 2, 3ರಲ್ಲಿ 2 ಹೋದರೆ ಶೇಷ 1. 2 7 14 ಸರಿನಾ? ಸರಿ ಇದೆಯಲ್ವಾ? ಇಲ್ಲೇನಾಗ್ತದೆ ಹಲೇಶ್? 2 3 6. ಓ 2 1 2, 2 3 6, 2 1 2, 3ರಲ್ಲಿ 2 ಹೋದರೆ 1. ಏನಾಗ್ತಿದ್ದು? 2 ಎಷ್ಟಲೇ? 2 9 18 ಶೇಷ 1. 2 9 18 ಅರ್ಥ ಆಯ್ತಪ್ಪ ಹರೀಶ್? ವೆರಿ ಗುಡ್. 4ರಿಂದ ಮಾಡೋಣ, 4ರಿಂದ ಮಾಡೋಣ ಮಕ್ಕಳೇ. 4ರಿಂದ ಮಾಡೋಣ. ನಾಲ್ಕರ ಬಾಧ್ಯತೆ ನಿಯಮ ಹೇಗೆ ಪರಿಶೀಲಿಸ್ತೀರಿ? 4ರ ಬಾಧ್ಯತೆ ನಿಯಮ ಮೊದಲ 2 ಅಂಕಿಗಳನ್ನು ತಗೊಂತೀರಿ, ಇಲ್ಲಿ 2 ಅಂಕೆ ತಗೊಂತೀರಿ. ನೀವು ಭಾಗಾಕಾರ ಮಾಡದೇ ಹೋಗ್ಬಾರ್ದು, ಜಾಣ್ರಾಗ್ಬೇಕು ನೀವು. 34 4ರ ಮಗ್ಗಲ್ಲಿ ಬರುತ್ತಾ? 4 8 4 9 34 ಬರುತ್ತಾ? ಇದು 4ರ ಬಾಧ್ಯತೆನ ಹೊಂದಿಲ್ಲ. ಈ ಕಡೆ ಹೊಂದಿದೆಯಾ? 98 ಬರುತ್ತಾ 4ರ ಮಗ್ಗೆಯಲ್ಲಿ? 24 4 96, 25 4 100. 96 ಮತ್ತು 100 ನಡುವೆ ಇರೋ ನಂಬರ್ 4ರ ಮಗ್ಗೆಯಲ್ಲಿ ಬರ್ತಾವ? ಇದು ಬರೋದಿಲ್ಲ. 4ರ ಬಾಧ್ಯತೆನ ಹೊಂದಿಲ್ಲ. ಇದು 4ರ ಬಾಧ್ಯತೆನ ಹೊಂದಿಲ್ಲ. 2 ಹೊಂದಿಲ್ಲ, 2 ಸಹ ಹೊಂದಿಲ್ಲ. ಹಾಗಾದರೆ 8ರ ಬಾಧ್ಯತೆನ ಹೊಂದಿರುತ್ತಾ ಇದು? ಅದು ಸಹ 8ರ ಬಾಧ್ಯತೆನ ಹೊಂದಿದೆಯಾ? ಅದು ಹೊಂದಿಲ್ಲ. 3 ಸಹ 2 ಸಹ ಹೊಂದಿಲ್ಲ. ಬರೀ ಅದು ಸರಿ ಸಂಖ್ಯೆ. ಎಲ್ಲ ಸರಿ ಸಂಖ್ಯೆಗಳು 4ರಿಂದ ಭಾಗ ಆಗ್ತವೆ, 8ರಿಂದ ಭಾಗ ಆಗ್ತವೆ ಅಂತೇನಿಲ್ಲ. ಇದು ಕೇವಲ 2ರಿಂದ ಭಾಗಾಕಾರ ಆಗ್ತಿದೆ. ಬಿಡಿ ಸ್ಥಾನ ಓಕೆ, ಬಿಡಿ 10ರ ಸ್ಥಾನ ನಾಟ್ ಓಕೆ, ಬಿಡಿ 10 100ರ ಸ್ಥಾನ ನಾಟ್ ಓಕೆ, ಭಾಗಾಕಾರ ಆಗೋದಿಲ್ಲ. ಓಕೆ, ಸೊ 3 ಮತ್ತು 9ರ ಬಾಧ್ಯತೆ ನಿಯಮನ ಇಲ್ಲಿಂದ ನೋಡೋಣ. ರೈಟ್. ಸೊ ಇವರು ಸಹ ಜೋಡಿ ಮಾಡ್ತೀವಿ ನಾವು, ಇವರೂ ಸಹ ಜೋಡಿ ಮಾಡ್ತೀವಿ. ಯಾಕಂದರೆ ಇಲ್ಲೂ ಸಹ ನಾವು ಅಲ್ಲಲ್ಲ, ಇದರ ಪದ್ಧತಿ ಏನಿದೆ, ಇದರ ಪದ್ಧತಿನೂ ಅದೇ ಥರ ಇದೆ. ನಿಯಮಗಳು ಸ್ವಲ್ಪ ಹೋಲಿಕೆ ಆಗ್ತವೆ.
ಸ್ವಲ್ಪ ಹೋಲಿಕೆ ಆಗ್ತವೆ. ಹಾಂ, ನೋಡೋಣ ಸುಸ್ತಾದ್ರ. ಹಾಂ, ಓಕೆ, 2 ಮಿನಿಟ್ಸ್ ಬ್ರೇಕಪ್ಪ, ಆಯಿತಾ? ಇಲ್ಲೇ ಇರಬೇಕು, ಮತ್ತೆಲ್ಲೂ ಹೋಗಾಗಿಲ್ಲ. 2 ಮಿನಿಟ್ಸ್ ಬ್ರೇಕ್ ಅಷ್ಟೇ. ಇರಲಿ ಇರಲಿ ಇರಲಿ, ತೊಂದರೆ ಇಲ್ಲ. ಶುರು ಮಾಡೋಣ ರೀ. 3 ಮತ್ತು 9ರ ಬಾಧ್ಯತೆ ನಿಯಮಗಳು ಭಾಳ ಸುಲಭ ಇದಾವೆ ಮಕ್ಕಳೇ. ಹೇಗಪ್ಪ ಅಂದರೆ, ನಮಗೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಇಲ್ಲಿ, ಇದು 3ರಿಂದ ಭಾಗ ಆಗುತ್ತಾ ಇಲ್ಲ, ಹೇಗೆ ಹೇಳೋದು? ಇದನ್ನು ನಾವು ಈ ಅಂಕೆಗಳಿದಾವಲ್ಲ, ಈ ಅಂಕೆಗಳ ಮೊತ್ತ ತಗೊಂಡ್ಬಿಡ್ತೀವಿ. ಏನಾಗುತ್ತೆ ಅಂಕೆಗಳ ಮೊತ್ತ? 3 + 4 7, 7 + 5 12. ಇದು 3 ಮಗ್ಗಿಲು ಹೋಗುತ್ತಾ? 12 3 ಮಗ್ಗಿಲು ಬರುತ್ತಾ? ಇನ್ನೂ ಸ್ವಲ್ಪ ದೊಡ್ಡ ನಂಬರ್ ಬಂತಂದರೆ ಮತ್ತೆ ಇವನು ಕೂಡಿಸ್ಬೋದು ನೀವು. 1 + 2 3, 3 ಮಗ್ಗಿ ಹೋಗುತ್ತಾ? ಹಿಂಗೂ ಮಾಡ್ಬೋದು. ಅದು ಬೇಡ, ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇರಲ್ಲ. ನಿಮಗೆ ಮಗ್ಗಿಗಳು ಚೆನ್ನಾಗಿ ಬಂದ್ವಪ್ಪ ಅಂದರೆ ಅದ್ರ ಅವಶ್ಯಕತೆ ಬರೋದಿಲ್ಲ, ಆಯಿತಾ? 12 ಇದೆ, 12 3 ಮಗ್ಗಿಲು ಹೋಗುತ್ತಾ? ಹೋಗುತ್ತಾ? 3 4 12. ಹಂಗಂದಮೇಲೆ ಈ ಸಂಪೂರ್ಣ ಸಂಖ್ಯೆಯು ಸಹ 3ರ ಬಾಧ್ಯತೆಯನ್ನು ಹೊಂದಿದೆ ಅಂತ ಮಕ್ಕಳೇ. ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಚೆಕ್ ಮಾಡಿ ನೋಡ್ರಿ, ಬೇಕಾರೆ ಚೆಕ್ ಮಾಡಿ ನೋಡ್ರಿ. ಇದು ಚೆಕ್ ಮಾಡಿ ನೋಡ್ರಿ, 3 ಮಗ್ಗಿಲು ಹೋಗುತ್ತಾ ಅಂತ. 3 1 3, 3 1 3 ಹಾಲೇಶ್. 3 1 3, 4ರಲ್ಲಿ 3 ಹೋದರೆ ಶೇಷ 1, 1 ಪಕ್ಕ 5 ಬಂದರೆ 15, 3 5 15. 3ರಿಂದ ನಿಶೇಷ ಭಾಗಾಕಾರ ಆಗುತ್ತಾ? ಆಗುತ್ತಾ? ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಪೃಥ್ವಿ ಆಗುತ್ತಾ? ಸಾಗರ್ ಹೇಗಾಗುತ್ತೆ? ಚೆಕ್ ಮಾಡೋಣ. ಈ 6 + 2 + 3 + 1 ಏನಾಗುತ್ತೆ ರೀ? 6 + 2 8, 8 + 3 11ಕ್ಕೆ 1 ಸೇರಿಸಿದ್ರೆ ಆಗುತ್ತೆ. 12 ಬಂತು ಅಂದರೆ 12 3 4 12. ಈ ಅಂಕಿಗಳ ಮೊತ್ತ 3ರ ಗುಣಕವಾದಲ್ಲಿ ಈ ಸಂಪೂರ್ಣ ಸಂಖ್ಯೆ 3ರ ಬಾಧ್ಯತೆಯನ್ನು ಹೊಂದಿದೆ ಅಂತ ಅರ್ಥ. ಸೊ 3ರಿಂದ ಭಾಗಾಕಾರ ಮಾಡೋಣ ಮಕ್ಕಳೇ. 3 1 3, 3 2 6, ಶೇಷ ಇಲ್ಲ, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಳ್ರಿ. 3 7 21. ಏನು ಕಟ್ಟಬೇಕು? ಥ್ಯಾಂಕ್ ಯು ಗೌತಮ್. 3 7 21, ಶೇಷ 2, 3 7 21. ಅರ್ಥ ಆಯ್ತಿರಲ್ಲ? 3ರ ಬಾಧ್ಯತೆ ನಿಯಮ ಚೆಕ್ ಚೆಕ್. ಆದರೆ 9ರ ಬಾಧ್ಯತೆ ನಿಯಮ ಹೊಂದಿದೆಯಾ? 9ರ ಬಾಧ್ಯತೆ ನಿಯಮ ಏನು ಸರ್? ಅದೇ ಸೇಮ್. ಈ ಅಂಕಿಗಳ ಮೊತ್ತ ನಿಸಾರ್ ಅಹಮದ್, ಈ ಅಂಕಿಗಳ ಮೊತ್ತ ಏನು ಬಂದಿತ್ತು ನಿಸಾರ್ ಅಹಮದ್? ಏನು ಬಂದಿತ್ತು ಅಹಮದ್? 12 ಬಂದಿತ್ತು. ವೆರಿ ಗುಡ್ 12 ಬಂದಿತ್ತು. ಈಗ ನೀವು ಹೇಳ್ರಿ, 3ರ ಮಗ್ಗಿಂದ ಬಾಧ್ಯತೆ ನಿಯಮ ಪರಿಶೀಲಿಸ್ಬೇಕಾದ್ರೆ
12 3 ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ವಿ ನಾವು. 9ರ ಮಗ್ಗಿಯ 9ರ ಬಾಧ್ಯತೆ ನಿಮ್ಮ ಪರಿಶೀಲಿಸಬೇಕಾದ್ರೆ ಈ 12 9ರ ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? 9ರ ಮಗ್ಗಿಯಲ್ಲಿ 12 ಬರಲ್ಲ. ಹಾಗಾದರೆ ಇದು 9ರಿಂದ ಭಾಗಾಕಾರ ಆಗೋದಿಲ್ಲ ಇದು. ಅಲ್ಲೂ ಸಹ ಏನಾಗಿತ್ತು ಮಕ್ಕಳೇ, ಇಲ್ಲೂ ಸಹ ಏನಾಗಿತ್ತು, ನಾವೆಲ್ಲ ಇದ್ರ ಮೊತ್ತ ಮಾಡಿದಾಗ, ಈ ಅಂಕಿಗಳ ಮೊತ್ತ ಮಾಡಿದಾಗ ಎಷ್ಟು ಬಂದಿತ್ತು? 12 ಬಂದಿತ್ತು. ಅದು 12 3 ಮಗ್ಗಿಲು ಅಲ್ಲ, 3 ಮಗ್ಗಿಲು ಹೋಗುತ್ತೆ ಸರಿ. 9ರ ಗುಣಕವೇ? 9ರ ಗುಣಕವೇ? ಸೊ ಇದು 9ರ ಮಗ್ಗಿಯಿಂದ ಬಾಧ್ಯತೆಯನ್ನು ಹೊಂದೋದಿಲ್ಲ. ಅರ್ಥ ಆಯ್ತಾ? ನೋಡಿ ಹೇಳ್ಬೋದಾ ನಾವು? ನೋಡಿಬಿಟ್ಟು ಹೇಳ್ಬೋದಾ ಮಕ್ಕಳೇ? ಹಾಂ ಮಾಡಿದ್ರಾ? ಓಕೆ, ಇದನ್ನು ಹೇಳ್ರಿ ನೋಡೋಣ. ಹಾಗೆ ಇದು 3ರ ಬಾಧ್ಯತೆ ಹೊಂದಿದೆಯಾ? 3ರ ಬಾಧ್ಯತೆ ಹೊಂದಿದೆಯಾ? ಸುಭಾಷ್ 3ರ ಬಾಧ್ಯತೆ ಹೊಂದಿದೆಯಾ? ಇದು ಹೆಂಗೆ ಹೇಳ್ತೀಯಪ್ಪ? ಭಾಳ ತಪ್ಪು ಮಾಡ್ತಿದ್ಯಪ್ಪ. 8 + 7 ಏನು ಬರುತ್ತೆ? ಅಂಕಿಗಳ ಮೊತ್ತ ಏನು ಬರುತ್ತೆ? 15. 15 3ರಿಂದ ಭಾಗ ಆಗುತ್ತಿಲ್ವಾ? 3 5 15. ಹಂಗಂದಮೇಲೆ ಇದು 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಇದು ಚೆಕ್ ಮಾಡಿ ನೋಡ್ರಿ. ಹದಿನೈದು ಬಂದಿತ್ತು, 3 5 15 ಅಂತ ಗೊತ್ತು ನಮಗೆ. ಇದು 3ರಿಂದ ಚೆಕ್ ಮಾಡೋಣ. 3 1 3, 3 2 6, 8ರಲ್ಲಿ 6 ಕಳೆದ್ರೆ ಏನಾಗುತ್ತೆ? 8ರಲ್ಲಿ 6 ಕಳೆದ್ರೆ ಶೇಷ 2, 3 9 27. 29 3 87 ಅಲ್ವೇ? 29 3 87 ಅಲ್ವಾ? ಮತ್ತು 3 29 87. ಸಿಂಪಲ್. 3 29 87. ಮುಂದಿನ ಪ್ರಶ್ನೆ 3ರಿಂದ ಚೆಕ್ ಮಾಡೋಣ ಮಕ್ಕಳೇ. 3 1 ಅಲ್ಲ, ಇದು ಚೆಕ್ ಮಾಡೋಕ್ಕಿಂತ ಮುಂಚೆ ನಾವು ಬಾಧ್ಯತೆ ನಿಮ್ಮ ನೋಡಬೇಕು. ಅಂಕಿಗಳ ಮೊತ್ತ ಏನು ಬರ್ತಾ ಇದೆ? 9 + 8 17, 17 + 1 18, 18 ಬಂತು. ಕರೆಕ್ಟಾ? 18 3 ಮಗ್ಗಿಯಲ್ಲಿ ಬರುತ್ತೆ. 3 6 18. ಫ್ಯಾಂಟಾಸ್ಟಿಕ್. 3 1 3, ಅಲ್ಲಿಗೆ ಅದು ಬಾಧ್ಯತೆ ಹೊಂದಿದೆ ಅಂತ ಅರ್ಥ. ನಾವು ಭಾಗಾಕಾರ ಮಾಡ್ಬೋದು ವಿಶೇಷವಾಗಿ. 3 1 3, 3 3 9, ಶೇಷ 9ರಲ್ಲಿ 9 ಹೋದರೆ ಶೇಷ 0. 3 2 6, 3 2 6 ಪ್ರತೀಕ್ರಾಜ್. 3 2 6 ಶೇಷ 2, ಶೇಷ 2. 3 7 21, ಶೇಷ 0. 327 ಬರುತ್ತೆ ಆನ್ಸರ್ ಇದಕ್ಕೆ. ಇಲ್ಲೇನು ಬಂದಿತ್ತು? 29. ನೀವು ಹೇಳ್ರಿ, 9ರಿಂದ ಇದು ಭಾಗಕ್ಕೆ ಬಾಧ್ಯತೆ ಹೊಂದುತ್ತಾ? ಯಾಕೆ ಹೊಂದಲ್ಲ? ಇದರ ಅಂಕಿಗಳ, ಈ ಸಂಖ್ಯೆಯ ಅಂಕಿಗಳ ಮೊತ್ತ 9ರ ಗುಣಕವಲ್ಲ. ಹಾಗಾಗಿ ಇದು 9ರ ಬಾಧ್ಯತೆನ ಹೊಂದಿಲ್ಲ. ಈ ಸಂಖ್ಯೆಯ ಅಂಕಿಗಳ ಮೊತ್ತ 9ರ ಗುಣಕವಲ್ಲ. ಹಾಗಾಗಿ ಇದು 9ರ ಬಾಧ್ಯತೆನ ಹೊಂದಿಲ್ಲ. ಈ ಸಂಖ್ಯೆಯ ಅಂಕಿಗಳ ಮೊತ್ತ 9ರ ಗುಣಕವಲ್ಲ. ಹಾಗಾಗಿ ಇದು 9ರ ಬಾಧ್ಯತೆನ ಹೊಂದಿಲ್ಲ. ಈ ಸಂಖ್ಯೆಯ ಅಂಕಿಗಳ ಮೊತ್ತ 9ರ ಗುಣಕವಾಗಿದೆ. 9 2 ಬರುತ್ತೆ. ಹಾಗಾಗಿ ಈ ಸಂಖ್ಯೆ ಸಂಪೂರ್ಣವಾಗಿ 9ರಿಂದ ನಿಶೇಷವಾಗಿ ಶೇಷವಿಲ್ಲದೆ ಶೇಷ 0 ಬರುವಂತೆ ಭಾಗಾಕಾರವಾಗುತ್ತದೆ. ಓಕೆ, 109ರ ಓಕೆ. 9 1 9, 9 ಶೇಷ ಓಕೆ. 9ರಲ್ಲಿ 9 ಹೋದರೆ ಶೇಷ 0. ಚೆನ್ನಾಗಿ ಹಾಕ್ಲಿಸ್ತೀಮ್ಮ ಸುಷ್ಮಿತಾ. ವೆರಿ ಗುಡ್ ಸುಷ್ಮಿತಾ, ಭಾಳ ಚೆನ್ನಾಗಿ ಹಾಕ್ಲಿಸ್ತಿದ್ದೀರಿ. ನಿಮ್ಮ ಭಾಗಮ್ಮ ಮತ್ತು ತಾಯಮ್ಮ ಅವರು ನೋಡ್ತಾ ಇದ್ದಾರೆ ಕ್ಲಾಸ್ನ. ವೆರಿ ಗುಡ್. ಸೊ 9 ಸಾಕಾಗತ್ತಾ? ಇದು ಏನು ಮಾಡಬೇಕು? 2 ಅಂಕೆ ತಗೊಂತೀರಿ, 0 ಕಟ್ಟಬೇಕು. 9 81, ಇದು ಹೋಯ್ತು. ಸೊ ಏನು ಬಂತು? 109 ಬರುತ್ತೆ ಆನ್ಸರ್ ಅದಕ್ಕೆ. ಬಂದಿದೆಯಪ್ಪ? ಮುಂದಿನ ಪ್ರಶ್ನೆ ಚಲೋ ನೋಡ್ರಿ.
3 ಮತ್ತು 9 ಇದರ ಬಾಧ್ಯತೆನ ಹೊಂದಿದೆಯೇ ಇಲ್ಲ? ಹೇಗೆ ಚೆಕ್ ಮಾಡ್ತೀರಿ? ಅಂಕಿಗಳ ಮೊತ್ತ ಏನು ಬರುತ್ತೆ ನೋಡ್ರಿ, ಎರಡು ಕಡೆ. ನಾಲ್ಕು ಪ್ಲಸ್ 5 9 3 12 6 18 4 2 6 6 12. ಹೌದಾ? ಗುಡ್. ನೋಡಿ ಮಕ್ಕಳೇ, 18 ಬಂದಿದೆ. 3ರಿಂದ ಭಾಗ ಆಗುತ್ತೆ. 3 6 18, 9 2 18, 2ರ ಬಾಧ್ಯತೆನೂ ಹೊಂದಿದೆ ಇದು. ಹೌದಾ? ಆದರೆ ಇಲ್ಲಿ 12 ಬಂದಿದೆ ಅಂಕಿಗಳ ಮೊತ್ತ. ಆವಾಗ 3 4 12 ಏನೋ ಸರಿ. 9ರ ಮಗ್ಗಿಯಲ್ಲಿ 12 ಬರುತ್ತಾ? 9ರ ಮಗ್ಗಿಯಲ್ಲಿ 12 ಬರುತ್ತಾ? 9ರ ಮಗ್ಗಿಯಲ್ಲಿ 12 ಬರೋದಿಲ್ಲ. ಅದಕ್ಕೆ ಮಕ್ಕಳೇ, ಇದಕ್ಕೆ ಮಗ್ಗಿಗಳು ಭಾಳ ಚೆನ್ನಾಗಿ ಬರ್ಬೇಕು ನೋಡ್ರಿ. ಯಾವ ಸಂಖ್ಯೆ ಯಾವ ಮಗ್ಗಿಯಲ್ಲಿ ಬರುತ್ತಂತ ಹುಡುಕೋ ಒಂದು ಕ್ಷಮತೆ ಇರಬೇಕು ನಮಗೆ. ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು, ಎಲ್ಲ ಕೇಳಿದ್ರು ಹೇಳೋ ರೀತಿ ಬರಬೇಕು. ಇಲ್ಲಾಂದರೆ ಈ ಪಾಠಗಳು ಭಾಳ ಕಷ್ಟ ಆಗ್ತವೆ. ಇಲ್ಲಿಂದ ಎಲ್ಲವೂ ಕಷ್ಟ ಆಗ್ತವೆ. ಇದಕ್ಕೆ 3ರಿಂದ ಮಾಡ್ತಿದ್ದೀವಿ. ಮೊದಲು 3 1 3, 3 1 3 ಶೇಷ 1, 3 5 15 ಶೇಷ 0, 3 1 3, 3 2 6. ಕರೆಕ್ಟಾ? 1512 ಬರುತ್ತೆ ಆನ್ಸರ್ ಇದಕ್ಕೆ 3ರಿಂದ ಮಾಡಿದ್ರೆ. ಇದು ಸಹ 3ರ ಬಾಧ್ಯತೆಯನ್ನು ಹೊಂದಿದೆ. ಅಂಕಿಗಳ ಮೊತ್ತ 3ರ ಗುಣಕ, ಹಾಗಾಗಿ 3ರ ಬಾಧ್ಯತೆ ಹೊಂದಿದೆ. 3 1 3, 3 1 3 ಶೇಷ 1, 3 4 12 ಶೇಷ ಏನೂ ಇಲ್ಲ. 1 ಅಂಕೆ ಸಾಕಾಗಲ್ಲ. 2 ಅಂಕೆ ತಗೊಂಡ ತಕ್ಷಣ ಏನು ಮಾಡ್ತೀರಿ? 2 ಅಂಕೆ ತಗೊಂಡ ತಕ್ಷಣ ಏನು ಮಾಡ್ತೀರಿ? 0 ಕಟ್ತೀರಿ. 3 8 24, 1 4 0 8. ಕರೆಕ್ಟ್ ಇದೆ? ವೆರಿ ಗುಡ್, ವೆರಿ ಗುಡ್. 9ರ ಬಾಧ್ಯತೆ ನಿಯಮ ನೋಡೋಣ. 9ರ ಬಾಧ್ಯತೆ ನಿಯಮ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಇದು 9ರ ಗುಣಕ ಅಲ್ಲ. ಅಂಕಿಗಳ ಮೊತ್ತ 9ರ ಗುಣಕ ಅಲ್ಲ. 9ರ ಮಗ್ಗಿಯಲ್ಲಿ ಬರಲ್ಲ. ಸ್ಲೀಪಿಂಗ್ ಎಲ್ಲಪ್ಪ. ಹೌದಾ? ಸೊ ಅದು ಮಾಡೋದು ಬೇಡ. ಸಿಂಪಲ್. ತೊಂದರೆ ಇಲ್ಲ. ಶೇಷ ಉಳಿಯುತ್ತಲ್ಲಿ. ಶೇಷ ಉಳಿಯುತ್ತಷ್ಟೆ. ಇದೇನಾಗುತ್ತೆ ಮಕ್ಕಳೇ? 9 5 45 ಶೇಷ ಏನೂ ಇಲ್ಲ. 1 ಅಂಕೆ ಸಾಕಾಗಲ್ಲ. 2 ಅಂಕೆ ತಗೊಂತೀರಿ. 0 ಕಟ್ಟಿ 9 4 36. ಇಲ್ಲಿ 9 1 9 ಕೆಳಗೂ ಸಹ ಮಾಡ್ಬೇಕು ನಾವು. 504. 504 ಇದಕ್ಕೆ ಉತ್ತರ. ಅರ್ಥ ಆಗಿದೆಯಾ? 3 ಮತ್ತು 9ರ ಬಾಧ್ಯತೆ ನಿಮ್ಮ ಅರ್ಥ ಆಯ್ತಾ? ಈ ಪ್ರಶ್ನೆ ನೀವೇ ಮಾಡಿ ಹೇಳ್ರಿ. ಇದು 3ರ ಬಾಧ್ಯತೆ ನಿಮ್ಮ ಹೊಂದಿದೆಯಾ? 9ರ ಬಾಧ್ಯತೆ ನಿಮ್ಮ ಹೊಂದಿದೆಯಾ? ನೀವೇ ಹೇಳಬೇಕು ಫಟಾಫಟ್. ಮೊದಲನೇದಕ್ಕೆ ಹೇಳಿ. ಮೊದಲ ಸಂಖ್ಯೆ 3ರ ಬಾಧ್ಯತೆ ನಿಮ್ಮ ಹೊಂದಿದೆಯಾ? ಹಾಂ, ನೋ ಸರ್, ನೋ. ಯಾರು ನೋ ಅಂದಿದ್ದು? ಹೇಗೆ ಹೇಳಬೇಕು ಚಂದನ್? ಹೇಗೆ ಹೇಳಬೇಕು ಬಾಧ್ಯತೆ ಹೊಂದಿದೆ ಇಲ್ವಾ ಅಂತ? ಅಂಕಿಗಳ ಮೊತ್ತ ತಗೊಬೇಕು ಚಂದನ್. ಅಂಕಿಗಳ ಮೊತ್ತ ಏನು ಬರ್ತಾ ಇದೆ ಚಂದನ್? 1 + 7 8, 8 9, 8 + 9 17, 17 + 7 24. 24 3 ಟೇಬಲಲ್ಲಿ ಬರಲ್ವಾ? 3ರ ಮಗ್ಗಿವೆಲ್ಲ ಬರಲ್ವಾ? 3 8 ಫ್ಯಾಂಟಾಸ್ಟಿಕ್. ಮತ್ತು ಹಾಗಾದ್ಮೇಲೆ 3 ಮಗ್ಗಿಯಲ್ಲಿ ಹೋಗಲ್ವಾ? 3ರ ಬಾಧ್ಯತೆ ನಿಮ್ಮ ಹೊಂದಿದೆ. ನೀವು ಹೇಳ್ರಿ 9ರ ಬಾಧ್ಯತೆ ನಿಮ್ಮ ಹೊಂದಿದೆಯಾ? ಇದು 9ರ ಬಾಧ್ಯತೆ ನಿಮ್ಮ ಹೊಂದಿಲ್ಲ. ಯಾಕೆ? 24 9ರ ಮಗ್ಗಿಯಲ್ಲಿ ಬರೋದಿಲ್ಲ. 9ರ ಗುಣಕವಲ್ಲ. 9ರಿಂದ ಬಾಧ್ಯತೆಯನ್ನು ಹೊಂದಲ್ಲ. ಹಾಗಾಗಿ ಅದು 9ರ ಮಗ್ಗಿಯಲ್ಲಿ ಬಾಧ್ಯತೆನ ಈ ಸಂಪೂರ್ಣ ಸಂಖ್ಯೆ 9ರ ಬಾಧ್ಯತೆನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎಷ್ಟು ಬಂತಪ್ಪ? 27 ಬಂತ. 5 + 9 14, 14ಕ್ಕೆ 8 ಸೇರಿಸಿದ್ರೆ 12, 22, 22ಕ್ಕೆ 5 ಸೇರಿಸಿದ್ರೆ 27. ಕರೆಕ್ಟ್. ಸೊ 27 ಬಂತು. 27 3ರಿಂದ ಭಾಗಕಾರ ಆಗುತ್ತಾ? 3ರ ಗುಣಕವೇ?
ಮೂರು ಎಷ್ಟಲೆ 27? 3 9 27. 9 ಮಗ್ಗಿಲು ಬರುತ್ತಾ? 3 9 ಇದ್ದದ್ದು ಉಲ್ಟಾ ಮಾಡಿರಿ, 9 3 ಆಗುತ್ತೆ. ಹಾಂ, ಸೊ ಇದು 3ರ ಮಗ್ಗಿಯಿಂದನೂ ಬಾಧ್ಯತೆಯನ್ನು ಹೊಂದುತ್ತೆ, 9ರ ಮಗ್ಗಿಯಿಂದನೂ ಬಾಧ್ಯತೆಯನ್ನು ಹೊಂದುತ್ತೆ. ಎರಡನ್ನೂ ಮಾಡ್ತೀನಿ ನೋಡಿ, ಎರಡನ್ನೂ ಮಾಡ್ತೀನಿ. 1797ನ 3ರಿಂದನೂ ಭಾಗಿಸೋಣ, 9ರಿಂದನೂ ಭಾಗಿಸೋಣ. 3 1 3, 3 5 15, ಶೇಷ 2. 2 ಪಕ್ಕ 9 ಬಂತು, 29 ಆಯಿತು. 29 ಆಯಿತು. 3 9 27, ಶೇಷ 2, 27 ಆಗುತ್ತೆ. ಮತ್ತೆ 3 9 27, 599. ಆಮ್ ಐ ರೈಟ್? ಆಮ್ ಐ ರೈಟ್? ಹಾಂ, ಸರಿ ಆಲೇಶ 3ರಿಂದ ಮಾಡ್ತಿದ್ದೀವಿ, ಹೌದಾ ಆಲೇಶ? ಸರಿ, 3 1 3ಅಪ್ಪ, ಇದು ಕ್ಲಿಯರ್. 1 ಅಂಕೆ ತಗೊಂಡ್ವಿ, ಸಾಕಾಗಲಿಲ್ಲ, 2 ಅಂಕೆ ತಗೊಂತೀವಿ. ಭಾಗಾಕಾರ ಮಾಡ್ಬೇಕಾದ್ರೆ ಹಿಂಗೆ ತಾನೆ, ಒಂದೊಂದು ಬಿಟ್ಟು ತಾಣ್ತಾ ಹೋಗ್ತೀವಿ. ಈಗ ಭಾಗಾಕಾರ ಮಾಡ್ಬೇಕು, 17 ಮಾಡಬೇಕು. 3 ಮಗ್ಗಿಲಿ 17ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 15. 17ಕ್ಕೆ ಹತ್ತಿರ, 17ಕ್ಕಿಂತ ಕಡಿಮೆ ಇರೋ ನಂಬರ್ 15. 3 5 15, 3 5 15. ಮನಸ್ಸಿನಲ್ಲೇ ಮಾಡಬೇಕು. 17ರಲ್ಲಿ 15 ಕಳೆದ್ರೆ ಎಷ್ಟು? ವೆರಿ ಗುಡ್, 2 ಉಳಿತದೆ, ಹೌದಾ? ಅದು ಹಿಂಗೆ ಮಧ್ಯೆ ಬರ್ಕೊಬೇಕು. 2 ಪಕ್ಕ 9 ಬಂತು, ಎಷ್ಟಾಯ್ತು ಅದು? 29. 29ಕ್ಕೆ 3 ಮಗ್ಗಿಲಿ ಹತ್ತಿರ ಇರೋ ನಂಬರ್ ಯಾವುದು? 27. 3 ಎಷ್ಟಲಿ 27? ವೆರಿ ಗುಡ್ ಹರೀಶ್, 3 9 27. 29ರಲ್ಲಿ 27ನ್ನು ಕಳೆದ್ರೆ ಎಷ್ಟಾಗುತ್ತೆ? ವೆರಿ ಗುಡ್, 2 ಉಳಿತದೆ, ಹೌದಾ? 27 ಬಂತಾ? ರೈಟ್. ಮತ್ತೆ 27 ಬಂತು. 3 ಎಷ್ಟಲಿ 27 ಗೊತ್ತಲ್ಲ? 3 9 27. ಫ್ಯಾಂಟಾಸ್ಟಿಕ್, ಮುಗೀತು, ಡನ್. ಹಾಂ, ಸೂಪರ್. ಸೊ ಬಟ್ ಇದು 9ರ ಮಗ್ಗಿಲಿ ಭಾಗಾಕಾರ ಆಗುತ್ತಾ? ಯಾಕಾಗಲ್ಲ? ಅಂಕಿಗಳ ಮೊತ್ತ 9ರ ಗುಣಕ ಅಲ್ಲ, ಹಾಗಾಗಿ 9ರ ಬಾಧ್ಯತೆ ಹೊಂದೋದಿಲ್ಲ. 9ರ ಬಾಧ್ಯತೆ ಹೊಂದೋದಿಲ್ಲ. ಇಲ್ಲಿ 3ರಿಂದ ಭಾಗ ಆಗುತ್ತಾ? ಇದು 3ರಿಂದ ಭಾಗ ಆಗುತ್ತಾ? ಮಾಡಿದ್ದೀರಾ? 3ರಿಂದನೂ ಆಗುತ್ತೆ, 9ರಿಂದನೂ ಆಗುತ್ತೆ. ಯಾಕಂದರೆ ಅಂಕಿಗಳ ಮೊತ್ತ ಅವುಗಳ ಗುಣಕ. 3ರ ಗುಣಕವೂ ಹೌದು, 9ರ ಗುಣಕವೂ ಹೌದು. ಸೊ ಅಂಜನ್, ನೀನು ನಿದ್ದೆಯ ಗುಣಕವಾಗಬೇಡ. 3ರಿಂದ ಭಾಗಾಕಾರ ಮಾಡೋಣ ಬರಪ್ಪ. 3 1 3, 3 1 3, ಶೇಷ 2. ನಿಮಗೆ ಟೈಮ್ ಬೇಕಾ ಮಾಡಲಿಕ್ಕೆ? ಮಾಡಿದ್ದೀರಾ? 3 9 27, ಶೇಷ 2. 3 9 27, ಶೇಷ 1. 3 5 15. ವಾವ್, 1995. ಮುಂದಿನ ಪ್ರಶ್ನೆ ಅಲ್ಲ, ಈ 9ರಿಂದ ಮಾಡೋಣ. ಇದೇ ಲೆಕ್ಕನ 9ರಿಂದ ಮಾಡೋಣ ಮಕ್ಕಳೇ. ಏನಾಗುತ್ತೆ ನೋಡಿ, 9ರ ಬಾಧ್ಯತೆ ನಿಮ್ಮ ಇದೆ ಅಂತ ನಮಗೆ ಗೊತ್ತು, ಯಾಕಂದರೆ ಬಾಧ್ಯತೆ ನಿಮ್ಮ ಪರಿಶೀಲಿಸಿದ್ದೀವಿ ನಾವು. 9 1 9, 9 6 54, ಶೇಷ 5. 9 6 54, ಶೇಷ 4. 9 5 45. ಸ್ವಲ್ಪ ಫಾಸ್ಟ್ ಆಯ್ತಾರೆ ಶೇ. 9ರಿಂದ ಮಾಡ್ಬೇಕಾ 3ರಿಂದ ಮಾಡ್ಬೇಕಾ? ನಾನು 9ರಿಂದ ಇನ್ನೊಂದು ಸರಿ ಮಾಡೋಣ. 9ರಿಂದ ಓಕೆ. 9ರಿಂದ 9 1 9, ಇದು 5 ಸಾಕಾಗಲ್ಲ, 59 ತಗೊಂಡಿದ್ದೇವೆ. 9 6 54, 9 6 54. 59ರಲ್ಲಿ 54ನ್ನು ಕಳೆದ್ರೆ 5 ಉಳಿಯುತ್ತೆ. 59ರಲ್ಲಿ 54ನ್ನು ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ? 9ರಲ್ಲಿ 4 ಹೋದರೆ 5, 5ರಲ್ಲಿ 5 ಹೋದರೆ 0. 5 ಉಳಿಯುತ್ತಲ್ವಾ? 5 ಉಳಿಯುತ್ತೆ, ಕರೆಕ್ಟಾ? ಏನಾಯ್ತು ಈಗ ಇದು? 58. ಮತ್ತೊಂದು ಸರಿ 9 6 54, 58ರಲ್ಲಿ 54ನ್ನು ಕಳೆದ್ರೆ 4. ವೆರಿ ಗುಡ್, 4. ಏನಾಯ್ತಪ್ಪ ಇದು? 9 5 ತಾನೆ 45. ಕ್ಲಿಯರ್ ಆಯಿತಾ? ವೆರಿ ಗುಡ್, ವೆರಿ ಗುಡ್. ಅರ್ಥ ಆಯ್ತಪ್ಪ? ಗೊತ್ತಿದೆಯಲ್ಲ, ಹೋದ ವರ್ಷನೇ ಮಾಡ್ತಿದ್ರಿ ಎಲ್ಲ ನೀವು. ಸೊ ಎನಿ ಪ್ರಾಬ್ಲಮ್? ಎನಿ ಪ್ರಾಬ್ಲಮ್? ಎಲ್ಲಪ್ಪ ಎನಿ ಪ್ರಾಬ್ಲಮ್? ಎಲ್ಲರಿಗೂ ಬಾಧ್ಯತೆ ನಿಯಮ ನಾವು 4 ಬಾಧ್ಯತೆ ನಿಯಮಗಳನ್ನು ಕಲ್ತಿದ್ದೀವಿ ಇವತ್ತು. 2ರ ಬಾಧ್ಯತೆ ನಿಯಮ, 4ರ ಬಾಧ್ಯತೆ ನಿಯಮ, 8ರ ಬಾಧ್ಯತೆ ನಿಯಮ, ಅದನ್ನು ಒಂದು ಒಟ್ಟಾರೆ ಕಲ್ತೀವಿ ನಾವು. 3ರ ಬಾಧ್ಯತೆ ನಿಯಮ ಮತ್ತು 9ರ ಬಾಧ್ಯತೆ ನಿಯಮ. ವೆರಿ ಗುಡ್, ವೆರಿ ಗುಡ್. ಇನ್ನೂ 1 2 ಲೆಕ್ಕಗಳಿದಾವೆ, ಮಾಡಿಬಿಡ್ರಿ. ಇನ್ನು ಕೆಲವು ಲೆಕ್ಕಗಳು ಉಳಿದಿದ್ದಾವೆ. ಪರಿಶೀಲಿಸಿ. ಜ್ಞಾನೇಶ್ ಥರ ನಿದ್ದೆ ಮಾಡಬೇಡಿ. 3 ಮತ್ತು 9 ಪರಿಶೀಲಿಸಿ ಎಲ್ಲರೂ. ಜ್ಞಾನೇಶ, ಹಾಸಿಗೆ, ದಿಂಬು ಏನಾದ್ರು ಬೇಕಪ್ಪ? ಓಕೆ. ಏನಾಯ್ತಪ್ಪ?
ಇದು ಇದು 3ರಲ್ಲಿ ಹೋಗುತ್ತಾ? ಹೇಗೆ ಚೆಕ್ ಮಾಡೋದು? ಹಾಂ, ಎಲ್ಲ ಅಂಕಿಗಳ ಮೊತ್ತ ತಗೊಬೇಕು. ಹೌದ್ರಿ, ಅಂಕಿಗಳ ಮೊತ್ತ ಏನು ಬರ್ತೈತ್ರಿ? 7 + 9 16, 16ಕ್ಕೆ 2 ಸೇರಿಸಿದ್ರೆ 18. ಇದು 3ರಿಂದನೂ ಬರುತ್ತೆ, 9ರಿಂದನೂ ಬರುತ್ತೆ. ಯಾಕಂದ್ರೆ 18 ಇದೆಯಲ್ಲ, 18 3 6 18, 9 2 18. ಇದು ಬರುತ್ತಾ? 7 + 1 + 5 + 5 ಇದು 18 ಬರುತ್ತಾ? ಇದು ಸಹ 3ರ ಬಾಧ್ಯತೆನೂ ಹೊಂದಿದೆ, 9ರ ಬಾಧ್ಯತೆನೂ ಹೊಂದಿದೆ. 9ರ ಬಾಧ್ಯತೆನೂ ಹೊಂದಿದೆ. ನಾನು ಸ್ವಲ್ಪ ಜಲ್ದಿ ಮಾಡಿಬಿಡ್ತೀನಿ ಇಲ್ಲಿ. ಮೂರು 1 3, 3 2 6, ಶೇಷ 1, 3 6 18, ಶೇಷ 1, 3 4 12. ಸಿಂಪಲ್. 9ರಿಂದ ಮಾಡಬೇಕಾ? 9 1 9, 9 8 72, ಶೇಷ 7, 9 8 72. ಮುಗೀತು, ಖತಮ್. ನೀವು ಮಾಡ್ತೀರಾ, ನೀವು ನನಗಿಂತ ಫಾಸ್ಟ್ ಮಾಡ್ತೀರಾ. ಟ್ರಸ್ಟ್ ಮೀ. ಟೈಮ್ ಹೋಗ್ತಾ ಹೋಗ್ತಾ ಎಷ್ಟು ಫಾಸ್ಟ್ ಮಾಡ್ತೀರಂದ್ರೆ ನೀವು, ನಾನು ಸ್ಲೋ ಆಗಿರ್ತೀನಿ, ನೀವು ನನಗಿಂತ ಫಾಸ್ಟ್ ಆಗಿರ್ತೀವಿ. ಈ ವಯಸ್ಸಲ್ಲಿ ನಿಮಗಿರುವ ಪೊಟೆನ್ಷಿಯಲ್ ಎಷ್ಟಿದೆ ಅಂದ್ರೆ, ನಿಮ್ಮ ಬ್ರೈನ್ ಪವರ್ ಎಷ್ಟಿರ್ತದಂದ್ರೆ, ಹಾಂ ಸರ್, ಮತ್ತು ನೀವು ನಮಗೆ ಹೇಳ್ಕೊಡ್ತೀರಾ ಸರ್, ನೀವು ಹೆಂಗೆ ಸರ್ ನಮಗಿಂತ ಸ್ಲೋ ಆಗ್ತೀರಾ ಅಂತ ನೀವು ಕೇಳ್ಬೋದು ಪ್ರಶ್ನೆ ನಮಗೆ. ಹೌದಾ? ನೀವು ನಮಗಿಂತ ಫಾಸ್ಟ್ ಆಗ್ತೀರಾ. ಯಾಕಂದ್ರೆ ನಮ್ಮ ಬ್ರೈನಿಗೆ ವಯಸ್ಸಾಗ್ಬಿಟ್ಟದೆ. ನಿಮ್ಮ ಬ್ರೈನಿಗೆ ಭಾಳ ಶಕ್ತಿ ಐತಿ ಇವಾಗ. 2ರಿಂದ 3ರಿಂದನೂ ಹೋಗುತ್ತೆ ಸರ್, 9ರಿಂದನೂ ಹೋಗುತ್ತೆ ಸರ್. ಯಾಕಂದರೆ 18 ಬಂದಿದೆಯಲ್ಲ ಸರ್, 18 ಬಂದಿದೆಯಲ್ಲ, ಅದಕ್ಕೆ ಇದಾ ಮಾಡಬೇಕಾ? ಡನ್. ನೋಡಪ್ಪ ಎಲ್ಲಪ್ಪ. ಸೊ ಈ ರೀತಿ ಇದೆಯಲ್ವಾ? 3ರಿಂದ ಮಾಡಬೇಕಾ? 3 1 3, 3 2 6, 7ಕ್ಕೆ ಹತ್ತಿರ ಇರೋ ನಂಬರ್ 6, 3 ಮಗ್ಗೆಲಿ. 7ರಲ್ಲಿ 6 ಹೋದ್ರೆ 1. ವೆರಿ ಗುಡ್. 1ರ ಪಕ್ಕ 9 ಬಂತು. 3 6 18, ಶೇಷ 1, 12 ಬಂತು. 3 ಎಷ್ಟಲೇ? 12, 3 4 12. ಡನ್. ಅಷ್ಟೇ ಇರೋದು, ಇನ್ನೇನಿಲ್ಲ. ಅಲ್ಲಿ ಮಾಡೋಣ ಅದನ್ನು. ನೋಡ್ರಿ, ನೀವು ಹೋಗ್ತಾ ಹೋಗ್ತಾ ಯಾವ ರೀತಿ ಮಾಡ್ತೀರಾ ನೋಡ್ರಿ ಮಕ್ಕಳಿಗೆ. ಈ ಭಾಗಾಕಾರ ಲೆಕ್ಕನ 3ರಿಂದ ಭಾಗಾಕಾರ ಮಾಡಬೇಕು, 9ರಿಂದ ಭಾಗಾಕಾರ ಮಾಡಬೇಕು. 3 1 3, 3 2 6, ಶೇಷ 1, 3 3 9, ಶೇಷ 2, 3 8 24, ಶೇಷ 1, 3 5 15. ಮುಗೀತು. 9 1 9, 9 1 9, 9 7 63, ಶೇಷ 8, 9 81, ಶೇಷ 4, 9 5 45. ಮುಗೀತು. ಭಾಳ ಫಾಸ್ಟ್ ಆಗುತ್ತೆ ನಿಮ್ಮ ಕ್ಯಾಲ್ಕುಲೇಷನು. ಬಟ್ ಇದಕ್ಕೆಲ್ಲ ಮೂಲಭೂತವಾಗಿ ಏನು ಬರಬೇಕು? ದಯಮಾಡಿ ಮಗ್ಗಿ ಕಲೀರಪ್ಪ ಎಲ್ಲರೂ. ನಾನು ನಿಮ್ಮನ್ನು ಅಂಗಲಾಚಿಸ್ತೀನಿ. ಐ ಬಿಸೀಚ್ ಯು ಟು ಲರ್ನ್ ಮಗ್ಗೀಸ್ ವೆರಿ ಕ್ವಿಕ್ಲಿ. ಎಷ್ಟು ಜಲ್ದಿ ಸಾಧ್ಯನೋ ಅಷ್ಟು ಮಗ್ಗಿ ಕಲ್ತ್ಬಿಟ್ರೆ ಈ ಪಾಠ ಮತ್ತು ಮುಂದಿನ ಪಾಠನ ಎಂಜಾಯ್ ಮಾಡ್ಬೋದು, ಭಾಳ ಎಂಜಾಯ್ ಮಾಡ್ಬೋದು. ಯಾವಾಗ ನಿಮಗೆ ಮಗ್ಗಿ ಬರ್ತದೋ ಆವಾಗ. ಮಗ್ಗಿ ಬಂತಂದ್ರೆ ಮ್ಯಾಥ್ಸ್ ಈಸಿ. ನಾನು ನಿಮಗೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಮ್ಯಾಥ್ಸ್ ಯಾಕೆ ಬರೋಂಗಿಲ್ಲ ಅಂತ. ನೀವು ಮಗ್ಗಿ ಕಲ್ತು ಬರ್ರಿ, ಆಮೇಲೆ ನೀವು ಏನಾರು ನನ್ನ ಹತ್ರ ಬೇಕಾದ್ರೆ ಪತ್ರದಲ್ಲಿ ಸೈನ್ ಮಾಡಿಸ್ಕೊಂಬಿಡ್ರಿ. ನೀವು ನಮಗೆ ಮ್ಯಾಥ್ಸ್ ಹೇಳ್ಕೊಡ್ಲಿದ್ರೆ ನಮ್ಮ ಫೀಸ್ ನಿಮಗೆ ವಾಪಸ್ ಕೊಟ್ಬಿಡ್ತೀವಿ. ಸಾರಿ, ನಿಮ್ಮ ಫೀಸ್ ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ನಾವು. ಮ್ಯಾಥ್ಸ್ ನಾನು ನಿಮಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ. ಬಟ್ ನೀವು ಮಗ್ಗಿ ಕಲ್ತು ಬರಬೇಕು. ನಾನು ನಿಜ ಹೇಳ್ತಿದ್ದೀನಿ, ಮಗ್ಗಿ ಕಲ್ತು ಮಗು ಯಾರು ಬರ್ತಾರಲ್ಲ, ಯಾರು ಮಕ್ಕಳು ಮಗ್ಗಿ ಕಲ್ತು ಬರ್ತಾರಲ್ಲ, ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅವರು. ಭಾಳ ಮಜಾ ಬರುತ್ತೆ ಲೆಕ್ಕ ಮಾಡಬೇಕಾರೆ. ಕನಸಲ್ಲೂ ಲೆಕ್ಕಗಳು ಬರ್ತವೆ, ಮಲಗಿದಾಗ ರಾತ್ರಿ ಹೊತ್ತು ಬರ್ತವೆ ಲೆಕ್ಕಗಳು. ಮಾಡ್ತಾ ಕನಸಲ್ಲೂ ಲೆಕ್ಕಗಳು ಬರ್ತಾವೆ, ಒಳ್ಳೊಳ್ಳೆ ಲೆಕ್ಕಗಳು. ರಾಮಾನುಜನ್ ಗೊತ್ತಾ? ಶ್ರೀನಿವಾಸ್ ರಾಮಾನುಜನ್ ಗೊತ್ತಾ? ಗೊತ್ತಾ? ಒಂದು ಮೂವಿ ನೋಡೋಣ ಅವ್ರ ಬಗ್ಗೆ. ಪ್ರಸಿದ್ಧ ಗಣಿತಜ್ಞ, ಭಾಳ ಪ್ರಸಿದ್ಧ ಗಣಿತಜ್ಞರು ಅವರು. ಏನಪ್ಪ, ಶಕುಂತಲಾ ದೇವಿ. ಶಕುಂತಲಾ ದೇವಿಯವರು ಭಾಳ ಒಳ್ಳೆ ಪ್ರಸಿದ್ಧ ಗಣಿತಜ್ಞೆ. ಸೊ ಅವ್ರದ್ದು ಮೂವಿನೇ ಇದೆ ಒಂದು. ಅವ್ರ ಜೀವನ ಚರಿತ್ರೆ, ಆತ್ಮಕಥನದ ಬಗ್ಗೆ ಒಂದು ಮೂವಿ ಇದೆ, ನೋಡೋಣ ಬೇಕಾರೆ. ಅವ್ರು ಎಷ್ಟು ಮ್ಯಾಥ್ಸಲ್ಲಿ ಆಳವಾಗಿ ಇಳಿದಿದ್ರು ಅಂತ. ಬಟ್ ನನಗೆ ನೀವು ಶ್ರೀನಿವಾಸ ರಾಮಾನುಜನ್ ಆಗಬೇಡ್ರಿ. ಶ್ರೀನಿವಾಸ ರಾಮಾನುಜನ್ ಜೊತೆ ಒಂದು ಸಮಸ್ಯೆ ಇತ್ತು. ಅತ್ಯಂತ ಮೇಧಾವಿ, ಬಟ್ ಸಂಸ್ಕೃತ ಮತ್ತು ಬೇರೆ ಸಬ್ಜೆಕ್ಟಲ್ಲೆಲ್ಲ ಫೇಲ್ ಆಗಿಬಿಡ್ತಿದ್ದ. ಈಗ ಹೇಗಪ್ಪ ಅಂದರೆ ಬರೀ ಮ್ಯಾಥ್ಸ್ ಅಷ್ಟೇ ಮಾಡ್ತಾ ಹೋಗೋದು. ಎಷ್ಟರ ಮಟ್ಟಿಗೆ ಮ್ಯಾಥ್ಸ್ ಮಾಡ್ತಿದ್ರು ಅಂದರೆ ಅವರು ಊಟ ನಿದ್ದೆ ಬಿಟ್ಟು ಮ್ಯಾಥ್ಸ್ ಮಾಡ್ತಿದ್ರು. ಕೊನೆ ಗಳಿಗೆಯಲ್ಲಿ ಅವ್ರ ಆರೋಗ್ಯ ಆರೋಗ್ಯ ಸಮಸ್ಯೆ ಆಗಿ ಮತ್ತು ಭಾಳ ಕಡಿಮೆ ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರೆ ಅವರು. ಭಾಳ ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರೆ.
ನಮ್ಮ ಹೇಗೆ ಸ್ವಾಮಿ ವಿವೇಕಾನಂದರು ತಿರೋದ್ರಲ್ಲ ಅದೇ ಥರ. ಸೊ ನೀವು ಆ ಥರ ಏನು ಆಗೋದು ಬೇಡ, ಸಮತೋಲನ ಕಾಪಾಡ್ಕೊಳ್ರಿ. ಮ್ಯಾಥ್ಸು ಚೆನ್ನಾಗಿ ಮಾಡಬೇಕು, ಇಂಗ್ಲೀಷು ಚೆನ್ನಾಗಿ ಮಾಡಬೇಕು, ಪರಿಸರ ಅಧ್ಯಯನನೂ ಚೆನ್ನಾಗಿ ಮಾಡಬೇಕು, ಊಟ ಚೆನ್ನಾಗಿ ಮಾಡಬೇಕು, ಆಟ ಚೆನ್ನಾಗಿ ಆಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ಕನ್ನಡನೂ ಚೆನ್ನಾಗಿ ಓದಬೇಕು, ಎಲ್ಲದನ್ನು ಕಾಪಾಡ್ಕೊಳ್ಬೇಕು, ಎಲ್ಲದನ್ನೂ ಸರಿದೂಗಿಸ್ಕೊಬೇಕು. ನನಗೆ ಅದೊಂದೇ ಇಷ್ಟ, ಕನ್ನಡ ಅಷ್ಟೇ ಇಷ್ಟ, ಮ್ಯಾಥ್ಸ್ ಕಷ್ಟ ಬೇಡ ಮ್ಯಾಥ್ಸು. ನನಗೆ ಮ್ಯಾಥ್ಸ್ ಅಂದರೆ ಭಾಳ ಇಷ್ಟ, ನಾನು ಶ್ರೀನಿವಾಸ್ ರಾಮಾನುಜನ್ ಥರ ಆಗ್ತೀನಿ, ನಾನು ಅಂಜನ್ ಕುಮಾರ್ ಥರ ಆಗ್ತೀನಿ ಅಂತ ಹೇಳ್ಬಿಟ್ಟು ನೀವು ಬರೀ ಮ್ಯಾಥ್ಸ್ ಅಷ್ಟೇ ಮಾಡ್ಕೊತ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ರೈಟ್? ಎನಿವೇಸ್ ಕೊನೆ ಹಾಂ, ನಮ್ಮ ಹಳೆ ಸ್ಟೂಡೆಂಟ್ ರೇವಂತಂಗೂ ಮ್ಯಾಥ್ಸಲ್ಲಿ ಕನಸು ಬೀಳ್ತಿದ್ವು. ಲೈಕ್ ಭಾಳ ನಿಮಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ನಂಬರ್ಸ್ಗಳಿಗೆ ಅಷ್ಟು ಶಕ್ತಿ ಇದೆ. ಪ್ರಕೃತಿ ಆಗಿರೋದೇ ನಂಬರ್ಸಿಂದ, ಪ್ರಕೃತಿ ಆಗಿರೋದೇ ಮ್ಯಾಥ್ಸಿಂದ. ಮ್ಯಾಥ್ಸಲ್ಲೇ ಇದೆ ಅಲ್ಲ. ಆ್ಯಕ್ಚುಲಿ ಮನುಷ್ಯ ಮ್ಯಾಥಮೆಟಿಕ್ಸ್ ಬಗ್ಗೆ ಕಲ್ತಿದ್ದೆ ಪ್ರಕೃತಿಯಿಂದ ಆಳವಾಗಿ. ಎಲೆಗಳಲ್ಲೂ ಇದೆ ಮ್ಯಾಥ್ಸು, ಮರದಲ್ಲೂ ಮ್ಯಾಥ್ಸ್ ಇದೆ. ಫಿಬನಾಚಿ ಸೀಕ್ವೆನ್ಸ್ ಅಂತ ಬರುತ್ತೆ, ನಿಮಗೆ ತೋರಿಸ್ತೀನಿ, ಆಮೇಲೆ ವೀಡಿಯೋ ತೋರಿಸ್ತೀನಿ ನಿಮಗೆ. ಫಿಬನಾಚಿ ಸೀಕ್ವೆನ್ಸ್ ಇದಾದ ತಕ್ಷಣ ಸೊಳ್ಳೆ ತಿನ್ನೋದು ಒಂದು ವೀಡಿಯೋ ಇದೆ, ಅದನ್ನು ನೋಡೋಣ. ಅದಾದಮೇಲೆ ಫಿಬನಾಚಿ ಸೀಕ್ವೆನ್ಸಿಗೆ ಹೋಗೋಣ. ಎನಿವೇಸ್ ಈ ಲೆಕ್ಕ ಮಾಡೋಣ. 3 ಮತ್ತು 9, 3 ಮತ್ತು 9 ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಂತಾ? ಅಲ್ಲಪ್ಪ, ಬಾಧ್ಯತೆ ನಿಮ್ಮ ಪರಿಶೀಲಿಸಿದ್ರಲ್ಲ. 7, 1, 8 ಮತ್ತು 2 ಬರುತ್ತಾ? ಇದು 7ಕ್ಕೆ 1 ಸೇರಿಸಿದ್ರೆ 8, 8ಕ್ಕೆ 8 ಸೇರಿಸಿದ್ರೆ 16, 16ಕ್ಕೆ 2 ಸೇರಿಸಿದ್ರೆ 18. ಇದು 3ರಿಂದನೂ ಭಾಗ ಆಗುತ್ತೆ, 9ರಿಂದನೂ ಭಾಗ ಆಗುತ್ತೆ. ಒಪ್ಪೋದಾ? 18, 3 6 18, 18, 9 2 18. ಚಂದ್ರು, ಮಗ್ಗಿ ಎಲ್ಲಿವರೆಗೂ ಬರ್ತಾವಪ್ಪ? ಎಲ್ಲಿವರೆಗೂ ಬರ್ತವೆ ಮಗ್ಗಿ? ಎಲ್ಲಿವರೆಗೂ ಬರ್ತದೆ ಸರ್? ಸರ್ ಒಂದು 8 ಗಂಟೆಗೆ ಸರ್, ಒಂದು 5 ನಿಮಿಷ, 5 ನಿಮಿಷ. ಸೊ ಎಲ್ಲಿವರೆಗಪ್ಪ ಚಂದ್ರು? 13. ಓಕೆ, ಗುಡ್. 13 ಅಂದರೆ 9ರ ಮಗ್ಗಿ ಬರುತ್ತಲ್ಲ. 9 2 18 ಬರುತ್ತೆ. ಹಾಗಾದ್ಮೇಲೆ ಇದೇನಾಗುತ್ತೆ? ಬಾಧ್ಯತೆ ನಿಯಮ ಹೊಂದಿದೆ, 3ರ ಬಾಧ್ಯತೆ ನಿಯಮನೂ ಹೊಂದಿದೆ, 9ರ ಬಾಧ್ಯತೆ ನಿಯಮನೂ ಹೊಂದಿದೆ, ಹೌದಾರ? ಸೊ ಏನಾಗುತ್ತೆ ಮಕ್ಕಳೇ, ಚೆಕ್ ಮಾಡಿದ್ದೀರಾ ನೀವು? ಓಕೆ, ನಾನು ಚೆಕ್ ಮಾಡ್ತೀನಿ. ಟನಾಟನ್ ಡನಾಟನ್, ಟನಾಟನ್ ಡನಾಟನ್. ಎಷ್ಟು ಜನ ಹೊಟ್ಟೆ ಹಸಿತಾ ಇದೆ? ಮ್ಯಾಥ್ಸ್ ಯಾವಾಗ ಮಾಡ್ತೀರೋ? ಅಯ್ಯೋ ನಾ ಚೌಟ್ರಿ ಕರ್ಕೊಂಡು ಹೋಗ್ಬೇಕು ಎಲ್ಲರನ್ನೀಗ. ಕೈ ಹುಸಿ. ನಮ್ಮ ನಿಸಾರ್ ಅಹಮದ್ಗೆ ಹೊಟ್ಟೆ ಹಸಿತಿಲ್ಲ, ಯಾಕೆ ಗೊತ್ತಾ? ಪೆನ್ನನ್ನು ಚೆನ್ನಾಗಿ ತಿಂದ್ಬಿಟ್ಟದಾರ ಅವ್ರು ಇವತ್ತು. ಏನ್ರಿ ನಿಸಾರ್? ಪೆನ್ನನ್ನೆಲ್ಲ ಬಾಯಲ್ಲಿ ಇಡಬಾರ್ದಪ್ಪ, ಆಯಿತಾ? ಸರಿ, ಇದೇನದು ಮೊತ್ತೇನು ಬರ್ತದೆ? 3 1 4 4 4 8 8 4 12. ಇದು 3ರ ಬಾಧ್ಯತೆ ಹೊಂದಿದೆ, ಆದರೆ 9ರ ಬಾಧ್ಯತೆ ಹೊಂದುತ್ತಾ? ಯಾಕೆ? 12 9ರ ಮಗ್ಗಿಯಲ್ಲಿ ಬರೋದಿಲ್ಲ ಅಲ್ವಾ ಚಂದನ್? ರೈಟ್. ಸೊ 3 1 3, 3 2 6, ಶೇಷ 1, 3 3 9, ಶೇಷ 2, 3 9 27, ಶೇಷ 1, 3 4 12. 3ರ ಮಗ್ಗಿಲು ಹೋಯ್ತು. 9ರ ಮಗ್ಗಿಯಲ್ಲಿ ಮಾಡ್ಬೇಕು ಮಕ್ಕಳೇ. 7 ಸಾಕಾಗಲ್ಲ, 2 ನಂಬರ್ ತಂತೀವಿ, 71 ಆಗುತ್ತೆ. ಸಿಂಚನ 71 ಆಗುತ್ತೆ. 9 7 63, ಶೇಷ 8, ಕರೆಕ್ಟಾ? 71ರಲ್ಲಿ 63 ಹೋದರೆ ಶೇಷ 8 ಉಳಿಯುತ್ತೆ. 9 81. ತೊಂದರೆ ಇಲ್ಲ. ಸೊ ಆನ್ಲೈನಲ್ಲೂ ನಮ್ಮನ್ನು ಯಾರು ನೋಡ್ತಿದ್ದಾರೆ ಮಕ್ಕಳೇ ಕ್ಷಮಿಸಿ. ಕೊನೆ 2 ಲೆಕ್ಕ ಇತ್ತಷ್ಟೇ. ಮುಂದಿನ ತರಗತಿಯಲ್ಲಿ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀವಿ. ಹಳ್ಳಿಲಿದ್ದೀವಿ, ಕರೆಂಟ್ ಹೋಗಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಮುಕ್ತಾಯಗೊಳಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಬಿಸಿ ಕ್ಲಾಸಸ್, ನಿಮ್ಮ ತರಬೇತಿ.